ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. 26 ಅದರ ಹೆಸರು ಅವರೋಹಣ ತಾರತಮ್ಯ ಸಂಧಿ. ಆರೋಹಣ ನೋಡಿದ್ದೇನೆ ನಿನ್ನೆ. ಇವತ್ತು ಅವರೋಹಣ ಅಂದ್ರೆ ಫಸ್ಟಿಂದ ಕೆಳಗೆ ಹೋಗೋದು ಮೇಲಿಂದ ಅಲ್ಲಿ ಅದನ್ನ ಹೇಳಕತ್ತಾರೆ. ಹೆಂಗೆ ದಾಸರದು ಬ್ರೇವಿಟಿ ಅಂದ್ರೆ ಸಂಕ್ಷಿಪ್ತತೆ ಅಂತ ಹೆಂಗದ ನೋಡ್ರಿ, ಅದನ್ನ ಹೆಂಗೆ ಕೊಡಿಸ್ತಾರೆ ನೋಡ್ರಿ ಅಂತಾರೆ ಇಲ್ಲಿ ಮೊದಲೇಕ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವು ಅಂತೇಳಿ ಶ್ರೀರಮಣ ನಿಜ ಭಕ್ತರೆನಿಸುವ ವಾರಿಜಾಸನ ಮುಖ್ಯ ನಿರ್ಜರ ತಾರತಮ್ಯವ ಪೇಳುವೆ ಸಂಕ್ಷೇಪದಲ್ಲಿ ಗುರುಬಲದಿ ಜಗನ್ನಾಥಾಶ್ರಮ. ಅವ್ರು ಹೆಂಗೆ ಹೇಳ್ತಾರೆ ರಮಣ ಅಂತಾರ. ಶ್ರೀರಮಣ ನಿಜ ಭಕ್ತರು ಏನು ತಾರತಮ್ಯ ಬರ್ತಾರಲ್ಲ ದೇವತೆಗಳು ಇನ್ನಿತರು ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಅತಿ ಅಂತಃಕಳತಕ್ಕಂಥ ಭಕ್ತರವರೆಲ್ಲ ಕೂಡ ಆ ಭಕ್ತರ ತಾರತಮ್ಯವನ್ನು ಹೆಂಗೆ ಹೇಳ್ತಂತ ಕೇಳ್ತಾರೆ ಕರುಣ ಅಂತಾರ. ವಾರಿಜಾಸನ ವಾರಿಜಾಸನ ನಿಮಗೆ ಗೊತ್ತದ ಯಾರು? ಬ್ರಹ್ಮದೇವರು. ವಾರಿಜಾಸನ ಮುಖ್ಯ ಅಂದ್ರೆ ಅಲ್ಲಿಂದ ಶುರು ಮಾಡಿದ ಅರ್ಥ. ಇಲ್ಲಿಂದ ಶುರು ಮಾಡಿ ಬ್ರಹ್ಮದೇವರು ಶುರು ಮಾಡ್ತಕ್ಕಂಥವ್ರು ಮುಖ್ಯ. ನಿರ್ಜರರು ಒಂದು ದೇವತೆಗಳು. ನಿರ್ಜರರ ತಾರತಮ್ಯವ ಪೇಳ್ವೆ ಹೇಳುತ್ತೇನೆ ಹೆಂಗ ಸಂಕ್ಷೇಪದಲ್ಲಿ ಹೆಂಗ ಗುರುಬಲದಿ ಅಂತ ಅರ್ಥ. ಅವ್ರ ವಿಶಿಷ್ಟ ಹೇಳ್ತಾರೆ ನೋಡಿ. ಗುರುಬಲ ನನಗೇನೋ ಗೊತ್ತಿಲ್ಲ, ನನ್ನ ಗುರುಗಳಿದ್ದಾರ, ಆ ಗುರುಗಳ ಒಂದು ಅನುಗ್ರಹದಿಂದ ನಾ ಹೇಳ್ತೀನಿ ವಿನಃ ನನ್ನ ಸ್ವಂತ ಏನಿಲ್ಲ ಅಂತ ಅಹಂಕಾರ ಖಂಡನೆ ಮಾಡ್ಕೋಬೇಕಿದನ. ಅಹಂಕಾರ ಖಂಡನೆ ದಿನಾ ಮಾಡ್ಕೋಬೇಕು ಅಂತ ನೇಮದ ನೋಡ್ರಿ. ಸಂಧ್ಯಾದಾಗ ಪಾಪ ಪುರುಷ ವಿಸರ್ಜನೆ ಮಾಡ್ಕೋತಿರ್ತೀರಿ. ನಮ್ಮಲ್ಲಿ ಹಾಕಿಬಿಟ್ಟ ನಮ್ಮ ಸಿದ್ಧಾಂತಾಗ ಇವ್ರಿಗೆ ಮುಂದೆ ಮರಿಬಹುದು ಇವರು ಅಂತ ತಿಳ್ಕೊಂಡು ಹೇಳಿ. ಎಷ್ಟು ಗುರುಬಲ ಅಂದ್ರೆ ಹೆಂಗೆ ಅದು ಹೇಳೋದು ಸಾಧ್ಯ ಅದ. ಶ್ರೀಮದಾಚಾರ್ಯ ಅಂತಾರ. ಅವ್ರಿಗೆ ಗುರುಗಳು ಯಾರು ಹೇಳ್ರಿ? ಪರಮಾತ್ಮ. ಪುನಃ ಅಂತಾರ ಮಧ್ವಾಚಾರ್ಯ. ನನ್ನ ಗುರು ಆಗಿರ್ತಕ್ಕಂಥ ನನಗೆ ಗುರುನೂ ಹೌದು ಸ್ವಾಮಿನೂ ಹೌದು. ಅಲ್ಲಿಂದ ಬಂದ ಪರಂಪರ. ಅದರಿಂದ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು ಅವ್ರ ಗ್ರಂಥ ನೋಡಿ. ಗುರುಗಳನ್ನ ಈ ಮಹಾನುಭಾವರು ಅವ್ರು ಪಾದ ಬಿಡಿಸಲಿಕ್ಕೆ ಸಾಧ್ಯ ಇಲ್ಲ. ಟೀಕಾರ್ಯಾರಂತಾರ ಸುಧಾದೊಳಗೆ ನೋಡಿ. ಅವ್ರ ಮಾತು ಹೆಂಗದ, ಯಾರು ಮಾತು ಹೇಳಿದ್ರು ಟೀಕಾರ ಮಾತು. ನ ಶಬ್ದಾಬ್ದವು ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ. ಹೌದಾ? ಅವ್ರಿಗೆ ಗೊತ್ತು. ಅದಕ್ಕೆ ಹೇಳ್ತಾರೆ ನಚ ವೇದ ವಿದ್ಯಾ ಅಪಿ ವಯಂ ಶ್ರೀಮತ್ ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣೀಂ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾ ಅಂತ. ನ ಶಬ್ದ ಅಬ್ದು ನನ್ನ ಶಬ್ದ ಗೊತ್ತಿಲ್ಲ ಅಂತ. ನನಗಂದ್ರೇನು ಇಲ್ಲ ಅಂತ. ನಚ ನಿಗಮ ಚರ್ಚಾಸು ಚತುರಾಹ ಚಾತುರು ಇಲ್ಲೇ ಇಲ್ಲ ನನಗಂತ ಇಂಥ ಗ್ರಂಥ ಬರೋದು. ನ ಶಬ್ದಾಬ್ದವು ಗಾಢಾಹ ನಚ ನಿಗಮ ಚರ್ಚಾಸು ಚತುರಃ ನಚ ನ್ಯಾಯೇ ಪ್ರೌಢಾಹ. ನ್ಯಾಯಶಾಸ್ತ್ರ ಗೊತ್ತಿಲ್ಲ ನನಗೆ. ಇಷ್ಟಾಗ ದೊಡ್ಡವ್ರ ಹೆಂಗೆ ಹಿಂಗೆ ಗ್ರಂಥ ಯಾಕೆ ಶ್ರೀಮತ್ ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿ. ಪೂರ್ಣಪ್ರಮತಿ ಅಂದ್ರೆ ಯಾರು? ಮಧ್ವಾಚಾರ್ಯ. ಪೂರ್ಣಪ್ರಜ್ಞ ಪೂರ್ಣಪ್ರಮತಿ ಅಂದ್ರೆ ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿ. ಒಂದಲ್ಲ ಅವ್ರ ಅನುಗ್ರಹ ಮೇಲೆ ಅದನ್ನ ಅಂತಾರೆ. ಪ್ರಪನ್ನ ಮಾನ್ಯಾಸ್ಮಃ. ನಾ ದೊಡ್ಡವಲ್ಲ. ಅವ್ರ ಹೆಸರು ಹೇಳಿದ್ರೆ ನಾ ದೊಡ್ಡವಾಗಿರ್ತಾರೆ. ಮಹಾನುಭಾವ ಗುರುಗಳಿದ್ದಾರ ಅಂತ ತಿಳ್ಕೊಂಡು ನಾವು ದೊಡ್ಡ ನೆನಪು ಮಾಡ್ಕೊಂಡ್ರು. ಶ್ರೀಮತ್ ಪೂರ್ಣಪ್ರಮತಿ ಗುರು ಕಾರುಣ್ಯ ಸರಣಿ ಹೆಂಗದ ನೆನಪು ಮಾಡ್ಕೊಂಡಾರ. ಈ ಗ್ರಂಥ ಬರೋ ಒಂದು ಎಷ್ಟು ಅವ್ರ ಮನಸ್ಸು ಹಿಂಜಿರು ವಿಚಾರ ಮಾಡಿ. ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಅಂತಾರ ಬರೀ ಹೊತ್ನಾಗ. ಅಂದ್ರೆ ಗೊತ್ತಾತ ನಿಮಗೆ. ಅವ್ರೇನ ಇದು ಹಿಂದಕ್ಕೆ ಎತ್ತಾಗಿತ್ತು. ಯಾರೋ ಶಿಷ್ಯಂದ್ರೆ ಮಾಡೋರಿಗೆ ವಿಷ ಹಾಕಿದ್ರು ಆಯ್ತಿಗೆ. ಅದು ನಿಮಗೆ ಕಥೆ ಗೊತ್ತಿರ್ತದೆ. ವಿಷ ಹಾಕಿದಾಗ ಅದು ಎತ್ತದು ಪಾಪ ಏನು ಮಾತಾಡಿ ಎತ್ತು ಏನು ಮಾತಾಡಿ ಬರೋದಲ್ಲ ಪಾಪ ಅದಕ್ಕೆ. ಹೌದಲ್ಲ? ಕಣ್ಣು ತುಂಬ ನೀರು ತೆಗೆಯುತ್ತದು ಎತ್ತು. ಆಚಾರ ನೋಡಿರೋದ ಗೊತ್ತಾತ ಅವ್ರಿಗೆ. ಬಂದು ಮೈ ತುಂಬ ಕೈ ಆಡಿಸಿರೋದು. ಶಿಷ್ಯನ ಕರೆದು ಬರ್ರಿ ಇಲ್ಲೇನು ಕರೆದು ಆಕಳ ಕಿವಿಗೆ ನಿಮ್ಮ ಕಿವಿ ಹಚ್ಚ್ರಿ, ಅವ್ರ ಬಾಯಿ ನಿಮ್ಮ ಕಿವಿ ಹಚ್ಚ್ರಿ ಅಂತ.
ಹೆಸರು ದ್ವಾಯ ಸ್ತೋತ್ರ ಅಲ್ಲಿ ಕಟ್ಟಿ ಅಂತಾರ. ಅವ್ರೇನು ಕೈ ಮುಟ್ಟಿದ್ರೆ ನನಗೆ ಆ ಅನುಗ್ರಹ ನನ್ನ ಮೇಲೆ ಹತ್ರ ಇಂಥ ದೊಡ್ಡ ಪಂಡಿತರು. ನೆನಪಾತ್ರ ಹೇಳ್ತೀನಿ, ನಾವು ಎಲ್ಲೊಬ್ಬರು ಪಂಡಿತರು ಇದ್ದು ತಿಳ್ಕೊಂಡಾರ, ಇವರಾಗ ಹಳೆಯ ಪಂಡಿತರು ಇಲ್ಲ. ಸತ್ಯಧ್ಯಾನರ ಶಿಷ್ಯಂದ್ರು ಅವರು ಭಾಳ ಏನೋ ಅವನ್ನ ಅವಾಗ ಹೋಗ್ತಿದ್ವಿ ಅವ್ರ ಹತ್ರ. ಸತ್ಯಧ್ಯಾನರ ಶಿಷ್ಯಂದ್ರು ಅವರು ಮಠದಾಗ ಇರ್ತಿದ್ರು ಹೆಚ್ಚು ಕಡಿಮೆ. ಅವ್ರಿಗೇನೋ ಒಂದು ದಿವಾನರು ಮಠದಾಗ ಆಗಲ್ಲ ಕೆಲಸ ಬರ್ತಾವಲ್ಲ, ಅದ್ರಾಗಿ ಮಠದಾಗ ಕೋರ್ಟಿನ ಗದ್ದಲ ಭಾಳ. ಅದನ್ನ ನಮ್ಮ ಮಠದಾಗ ಅವಾಗಿಂದ ಕೋರ್ಟಿಗೆ ಕೋರ್ಟಿಗೆ ಓದು ಹೌದಿಲ್ಲ. ಹಂಗೆ ಅವಾಗಿನ ಕೋರ್ಟಿನ ಕೆಲಸ ಬಂತು. ಸತ್ಯಧ್ಯಾನ ಕರೆದ್ರಿ ಅವರು, ಪಂಡಿತರು ದೊಡ್ಡ ಪಂಡಿತರು ಕರೆದವ್ರು. ಅವ್ರಿಗೆ ಹೇಳಿದ್ರು, ಈಗ ಈ ಕೆಲಸ ಬಂದ ನೀನು ಊಟ ಮಾಡ್ಬೇಡ, ನೀ ಹಂಗೆ ಹೋಗು, ಅಕ್ಷರ ಕೊಟ್ಟರೆ ಮತ್ತೆ ಕೆಲಸಕ್ಕೆ ಹೋಗು, ಅಲ್ಲಿ ಕಾಯಿಲೆ ಕಟ್ಟ ಮಂದಿ ತಿಳ್ಕೊಂಡು ಅನ್ ಹೋಗಬೇಕಾತಲ್ಲ. ಹೋಗೋದು ಅವ್ರು ಸಣ್ಣ ಕೂಸಿತ್ತು ಅವ್ರ ಮಗ. ಆ ಮಗ ಮತ್ತು ಅಪ್ಪ ನಾನು ಬರ್ತೀನಿ ತಿನ್ನತ್ತೆ. ಮತ್ತು ಆ ಹುಡುಗನೇ ಕರ್ಕೊಂಡು ಹೋಗ್ಬೇಕು ಅವರಲ್ಲಿ. ಸತ್ಯದ್ದೇ ಬಾಯಿಲೆ ನಾನು ಹೆಂಗೆ ಕೊಡು ಬಾಯಿಲೆ ಅಂತಕೊಂಡು ಹುಡುಗನ ಕಾಲೇ ಹೋದ್ರು ಒಂಚೂರು. ಅಲ್ಲೇ ಹೋದ್ರು ಮತ್ತು ಕಲ್ಸಕ್ರೆ ಕೊಟ್ಟರು. ಆ ಹುಡುಗ ಸುಮ್ಮನಾತು. ಅವ್ರು ಅಂತಿದ್ರು, ಸತ್ಯಧ್ಯಾನರ ಕಾಲೇ ಒದ್ದಾರಂತ ನಾ ಇಷ್ಟು ದೊಡ್ಡ ಪಂಡಿತ ಆಗೇನೆ, ಮುಂದೆ ದೊಡ್ಡ ಪಂಡಿತ ಆದವರು. ಅವ್ರು ಕರ್ಕೊಂಡಿದ್ದು ನಾ ಏನಾಗ್ತಿದ್ದೇನೆ ಅಂತ. ಇದಕ್ಕೇನು ಗುರು ಕಾರುಣ್ಯ ಸರಣೀಂ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಅಂದಮೇಲೆ ನಮಗೇನು ಬೇಕು ಹೇಳ್ರಿ, ಗುರುಬಲ ಬೇಕು. ಶ್ರೇಷ್ಠ ಗುರು ಸಿಕ್ಕರು ಅಂದ್ರೆ ಉದ್ಧಾರ ಆಗ್ಬಿಡ್ತೀವಿ ನಾವು. ಅದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಗುರುಗಳ ಬಲದ ಸಂಕ್ಷೇಪದಲ್ಲಿ ಅಂತ ಮತ್ತೆ ಅಷ್ಟೇ ಅದನ್ನ ಹೇಳ್ಬಿಟ್ಟಾರ. ವಿಸ್ತಾರವಾಗಿ ಹೇಳುವುದಿಲ್ಲ, ಏನು ವಿಸ್ತಾರವಾಗಿ ಹೇಳೇನಲ್ಲಿ. ಈಗ ಹೆಂಗೆ ಹೇಳ್ತೇನೆ, ಸಂಕ್ಷೇಪದಲ್ಲಿ ಅಂತ ಯಾರೇ ನೋಡಿ ಹೆಂಗೆ ಹೇಳ್ತಾರೆ. ಒಂದೊಳಗನ ಈ ಒಂದು ಸಣ್ಣ ಪದ್ಯದೊಳಗನ ಸುಮಾರಾಗಿ ಜಗನ್ನಾಥಾಸರು ಪರಮಾತ್ಮ ಹಿಡ್ಕೊಂಡು ಅವಿಚ್ಛಿನ್ನ ಭಕ್ತರಾಗಿರ್ತಕ್ಕಂಥ ಇಂದ್ರಾದಿ ದೇವತೆಗಳವರಿಗೆ ಒಂದ ಪದ್ಯಗನ ಅಷ್ಟು ಬರೀ ಶಬ್ದ ಹೆಂಗೆ ಹೇಳ್ತಾರೆ. ಕೇಶವನಿಗೆ, ನಾರಾಯಣಿಗೆ, ಕಮಲಾಸನ, ಸಮೀರರಿಗೆ, ವಾಣಿ, ವೀಶ, ಫಣಿಪ, ಮಹೇಶರಿಗೆ, ಷಣ್ಮಹಿಷಿಯರ ಪದಕ್ಕೆ, ಶೇಷ ರುದ್ರರ ಪತ್ನೇರು ಇವರಿಗೆ ಬಿಡಿಸೋದನ, ಇವರಿಗೆ ವಾಸವ ಪ್ರದ್ಯುಮ್ನರಿಗೆ ಸಂತೋಷದಲ್ಲಿ ವಂದಿಸುವೆ ಭಕ್ತಿ ಜ್ಞಾನ ಕೊಡಲೆ ಎಂದು. ಎಷ್ಟು ಬಂದು ತೊಗೊಂಡ್ರು ಒಂದೊಂದು ಹೌದಾ. ಮೊದಲಿಗೆ ಯಾರು ತೊಗೊಂಡಾರ, ಕೇಶವ. ಅದು ಕೇಶವ ಅಂತ ಯಾರು ಹೇಳ್ರಿ, ನಮ್ಮ ಪರಮಾತ್ಮ ನಾರಾಯಣ ಕೇಶವ ಅಂತ ಅವನ ಹೆಸರು, ಕೇಶವಗೆ. ಆಮೇಲೆ ಯಾರನ್ನು ತೊಗೊಂಡ್ರು, ನಾರಾಯಣಿಗೆ. ಯಾರು ನಾರಾಯಣ, ಯಾರು ಲಕ್ಷ್ಮೀದೇವಿ, ಪಾರ್ಥಾರ್ಥ ಬಂತಿಲ್ಲ, ಕೇಶವಗೆ ನಾರಾಯಣಗೆ. ಆಮೇಲೆ ಮುದ್ದೆ ಹತ್ತು ನೋಡ್ರಿ, ಕಮಲಾಸನ ಸಮೀರ ಬ್ರಹ್ಮ ವಾಯು ಒಬ್ಬ. ಆನಂತರ ಹೆಂಗಿದ್ದಾರೆ ಇವರು ಸಮೀರ ಮತ್ತು ಕಮಲಾಸನರು. ಪ್ರಳಯ ಕಾಲದಲ್ಲಿ ಕೂಡ ಅವರಿಗೆ ಜ್ಞಾನ ತಿರೋಹಿತ ಆತು ಅಂತಿಲ್ಲ ಅಂತ ಮಹಾಜ್ಞಾನಿಗಳು. ಯಾರ್ಯಾರು, ಕಮಲಾಸನ ಮತ್ತು ಸಮೀರರು. ಮುಂದೆ ವಾಣಿ ನಾಮಕರು. ಅರ್ಥ ನೋಡ್ರಿ, ವಾಣಿ ನಾಮಕ. ವಾಣಿ ಅಂದ್ರೆ ಯಾರು ಬಂದ್ರಲ್ಲಿ, ಅದರೊಂದಿಗೆ ಯಾರನ್ನು ತಗೋಬೇಕು, ಭಾರತಿ ಎಟ್ಸೆಟ್ರಾ ಅಂದಂಗೆ. ಹೌದು, ವಾಣಿ ಭಾರತಿ ಅಂತ ತಗೋಬೇಕು. ವಾಣಿ ನಾಮಕರು. ಆನಂತರ ಯಾವ ಶಬ್ದದ, ವೀಶ, ಈಶ. ಹೌದಾ, ವೀಶ ವೀಶ ಶಬ್ದಗಳು ದೇವರು ಅಂತ ಅರ್ಥ ಆ ಶಬ್ದಕ್ಕೆ. ಈಶ ಅನ್ನು ಹೆಂಗೆ ಗೊತ್ತ, ವಿ ಮತ್ತು ಈಶ ಕೂಡಿ ವೀಶ ಆಗ್ಯದ. ಸಣ್ಣ ವಿ ಮುಂದೆ ಪ್ಲಸ್ ಈಶ ಕೂಡಿ ವೀಶ ಅಂತ ದೀರ್ಘ ಬಂತಲ್ಲಿ. ಹೆಂಗೆ ವೀಶ ಬಂತು, ಚಿಂತ ಭಾಳ ನಿಮಗೆ. ಹೌದು, ತಪ್ಪಲ್ಲ, ಬರೋಬರಿ. ಹೌದಲ್ಲ. ಹೆಂಗೆ ಗೊತ್ತ, ವಿ ಶಬ್ದಕ್ಕೆ ಆಕಾರದಲ್ಲಿ ಆಕಾಶ ಸಂಚಾರತಕ್ಕಂಥ ಪಕ್ಷಿಗಳು ಅಂತ ಅರ್ಥ. ಅಷ್ಟಕ್ಕನ ವಿ ಇಷ್ಟಕ್ಕನ. ವಿಯತ್ತಂದ್ರೆ ಆಕಾಶ, ಅದಕ್ಕೆ ವಿ ಅಷ್ಟ ಇಟ್ಕೊಂಡ್ರು. ಹಾರಾಡ್ತಕ್ಕಂಥ ಪಕ್ಷಿಗಳಲ್ಲಿ ಈಶ ಯಾರು, ವಿ ಶಬ್ದ ಹಿಂಗೆ ಅರ್ಥ ಹೆಂಗೆ ಮಾಡ್ತಾರೆ, ವೀಶ. ಆನಂತರ ಫಣಿನಾಮಕರು, ಶೇಷದೇವರು. ಹೌದಾ. ಆನಂತರ ಮಹೇಶ್ವರರು, ಅಷ್ಟು ಬಂದಂಗೆ ತಾಳ್ತಾ ಮಹೇಶ್ವರರು, ಮಹಾಪ್ರಮಥಗಳಿರ್ತಕ್ಕಂಥ ಅವರು, ಅಧಿಪತಿಯಾಗಿರ್ತಕ್ಕಂಥವ್ರು. ಆನಂತರ ಬಂದು ಷಣ್ಮಹಿಷಿಯರ ಪದಕ್ಕೆ, ಕೃಷ್ಣನ ಷಣ್ಮಹಿಷರು, ನೀಲಾಮಿತ್ರವಿಂದ ಅಂತಕ್ಕಂಥ ಕಣವಳಿಕೆ. ಮುಂದೆ ಶೇಷಪತ್ನಿ, ಶೇಷಪತ್ನಿ ಆಗಿರ್ತಕ್ಕಂಥ ವಾರುಣಿ, ರುದ್ರಪತ್ನಿ ಪಾರ್ವತಿ. ಅದ್ರ ಸಂಗತಿ ಇನ್ಯಾರು ತಗೋಕ್ ಹಂಗ, ಅದು ತೊಗೊಂಡ್ಬಿಡು ಎಟ್ಸೆಟ್ರಾ ಅಷ್ಟು ಸಂಗ್ರಹ ಮಾಡ್ಕೊಳ್ಳೋದು. ಶ್ರೀವಾಸವ ಅಂದ್ರೆ ಇಂದ್ರದೇವರು. ಶ್ರೀವಾಸವ ಶ್ರೀವಾಸವ ಇಂದ್ರದೇವರು ಅಂತ ಅರ್ಥ. ಪ್ರದ್ಯುಮ್ನ, ಕೃಷ್ಣನ ಪುತ್ರ ಪ್ರದ್ಯುಮ್ನ, ಕಾಮನ ಅವತಾರ ಆಗಿರ್ತಕ್ಕಂಥವ. ತಾರತಮ್ಯ ಆರೋಹಣ ಹೆಂಗೆ ತೊಗೊಂಡ್ರೆ ಗೊತ್ತಾ, ಪರಮಾತ್ಮ ನಾರಾಯಣ 1ನೇ ಕಕ್ಷ, ಲಕ್ಷ್ಮೀದೇವಿ 2ನೇ ಕಕ್ಷ, ಬ್ರಹ್ಮವಾಯು 3ನೇ ಕಕ್ಷ,
ಸರಸ್ವತಿ ಭಾರತಿ 4ನೇ ಕಕ್ಷ, ಗರುಡ ಶೇಷ ರುದ್ರ 5ನೇ ಕಕ್ಷ, ಷಣ್ಮಹಿಷಿಯರು 6ನೇ ಕಕ್ಷ, ಗರುಡ ಪತ್ನಿ ಸೌಪರ್ಣಿ, ಶೇಷಪತ್ನಿ ವಾರುಣಿ, ರುದ್ರಪತ್ನಿ ಪಾರ್ವತಿ 7ನೇ ಕಕ್ಷ, ಇಂದ್ರ ಮತ್ತು ಕಾಮ 8ನೇ ಕಕ್ಷ. ಇಷ್ಟು ತೋತಾರೆ. ಈ ದೇವತಾ ವರ್ಗಕ್ಕೆ ಅಂತಾರ. ಏನು ಕೊಡ್ಲಿಕ್ಕೆ ಅದ ನೋಡ್ರಿ, ನನಗೇನು ಬೇಡ, ದೃಢ ಭಕ್ತಿ ಜ್ಞಾನ ಭಕ್ತಿ ಕೊಡಲಿ. ಭಕ್ತಿ ಜ್ಞಾನ ವೈರ ಕೊಟ್ಟು ಸಾಗೋನ್ ಕೇಳ್ತಾರ ಮಾನವರು. ಎಲ್ಲಿ ಕೇಳೋ ಇದನ್ನ ಕೇಳುವಂತಕ್ಕಂಥದ್ದು ಅಂತಾರ ಮುಂದುವರೆದು. ಇಲ್ಲಿಂದ ಅಲ್ಲಿ ಬಿಟ್ಟಾರ, ಅರ್ಧ ಕಂಟಿನ್ಯೂ ಮಾಡ್ತಾರೆ ಮುಂದೆ. ಎಲ್ಲಿಂದ ಅಹಂಕಾರಿಕ ಪ್ರಾಣದೇವರಿಂದ ಪ್ರಾರಂಭ ಮಾಡಿ ನಾರದ ತನಕ ತಗೋದು. 2ನೇ ಪದ್ಯಾಗ ಎಷ್ಟು ವಿಚಾರ ಮಾಡಿ ಹೆಂಗೆ ಇರ್ಬೇಕು, ಎಷ್ಟು ಅದು ಅಪ್ರಿಷಿಯೇಟ್ ಮಾಡೋಕೆ ನಾವು ಹೆಂಗೆ ಬರೀದು ಎಷ್ಟು ಕಷ್ಟದ ಕೆಲಸ ಅದ ಅಂತ ಪಡೆದು ಕೊಟ್ಟು ಹೋದ್ರ ಮಹಾನುಭಾವರು ನಮಗೆ ಅಂತಾರಲ್ಲ. ಅಂದ ನೋಡಲಿ, ಪ್ರಾಣದೇವನಿಗೆ ನಮಿಪೆ ಕಾಮನ ಸೂನು ಮನು ಗುರು ದಕ್ಷ ಶಶಿ ರತಿ ಮಾನಿನಿಯರಿಗೆ ಪ್ರವಹ ದೇವಗೆ ಸೂರ್ಯ ಸೋಮ ಯಮ ಮಾನವಿಗೆ ವರುಣನಿಗೆ ವೀಣಾಪಾಣಿ ನಾರದ ಮುನಿಗೆ ನಮಿಸುವೆ ಜ್ಞಾನ ಭಕ್ತಿ ವಿರಕ್ತಿ ಮಾರ್ಗವ ತಿಳಿಸನಕೆಂದು. ಒಳ್ಳೆ ಪ್ರಾರ್ಥನಾ ಅಲ್ಲ, ಸುಂದರ ಪ್ರಾರ್ಥನೆ ಆಗಿರ್ತಕ್ಕಂಥ ಹೇಳ್ತಾರೆ. ಒಂದೇದಾದ ಯಾರಂತ ಉಂಡ್ರೆ ಹೇಳ್ರಲ್ಲಿ, ಪ್ರಾಣದೇವನಿಗೆ ಅಂದರೆ ಯಾವ ಪ್ರಾಣ ಗೊತ್ತಾತ? ಅಹಂಕಾರಿಕ ಪ್ರಾಣದೇವರು. ಆ ಪ್ರಾಣದೇವನಿಗೆ ನಮಿಪೆ, ಅಲ್ಲಿ ಈ ನಮಿಪೆ ಶಬ್ದ ಎಲ್ಲ ಕಡೆ, ಪ್ರಾಣದೇವನಿಗೆ ನಮಿಪೆ, ಮುಂದೆ ಮತ್ತೊಬ್ಬರಿಗೆ ನಮಿಪೆ, ಆ ಶಬ್ದ ಎಲ್ಲ ಕಡೆ ಹೇಳಬೇಕು ಅಂತ ಅರ್ಥ. ಮುಂದೆ ಬಂದಿರ್ತಕ್ಕಂಥ ಕಾಮನ ಸೂನು ಅನಿರುದ್ಧ, ಕಾಮ ಪ್ರತಿಮಗ ಮನಮಂತ್ರ ಮಾಡ್ತಕ್ಕಂಥ ಅನಿರುದ್ಧ ಆಗತಕ್ಕಂಥವ. ಮನು ವೆರಿ ಗುಡ್, ಹೌದು, ಸ್ವಯಂಭೂ ಮನು, ಹೌದಾ? ಅವನಿಂದು ಗೊತ್ತ ನಿಮಗೆ, ಅದು ಮನ್ವಂತರಾಧಿಪ, ತತ್ವೇಶ, ಗುಹ್ಯ ಇಂದ್ರಿಯಕ್ಕೆ ಅಭಿಮಾನಿ, ಗುರು ಬೃಹಸ್ಪತ್ಯಾಚಾರ್ಯರು ಗುರುಗಳಂತ ಅವರು, ದೇವದ ಗುರು ಆಗತಕ್ಕ 10ನೇ ಕಕ್ಷದವರು ಇವರು. ದಕ್ಷ ಪ್ರೇಶ್ವರರು, ತತ್ವೇಶರು, ಹಸ್ತಕ್ಕೆ ಅಭಿಮಾನಿಯವರು, ಕೈಗೆ ಅಭಿಮಾನಿ ಆಗಿರ್ತಕ್ಕಂಥ ಮಹಾನುಭಾವರು. ದಕ್ಷ ಪ್ರೇಶ್ವರು 10ನೇ ಕಕ್ಷ. ಶಶಿ ಇಂದ್ರನ ಹೆಂಡತಿ ಆಗಿರ್ತಕ್ಕ ಶಶಿ ಆಗಿರ್ತಕ್ಕ ಮನೋಭಿಮಾನಿ ಆಗಿರ್ತಕ್ಕಂಥ ದೇವತೆ. ರತಿ ಮನ್ಮಂಥನ ಪತ್ನಿ ಆಗಿರ್ತಕ್ಕಂಥ 10ನೇ ಕಕ್ಷ ಆಕಿನೂ ಕೂಡ. ಪ್ರವಾಹ ದೇವಗೆ, ಯಾರು? ಪ್ರವಾಹ ವಾಯುದೇವರು ಅಂತ ಅರ್ಥ, ಮುಖ್ಯ ವಾಯುದೇವರಲ್ಲ, ಪ್ರವಾಹ ವಾಯು ಮತ್ತೊಬ್ಬರು ಇವರು. ವಾಯುವ್ಯ ದಿಕ್ಕಿ ಅಧಿಪತಿ ಇವರು, ಅವರು ಅದು ಹೇಳ್ತಾ ಇದ್ದಾರೆ. ಸೂರ್ಯ ವಿವಸ್ವಾನ್ ನಾಮಕ ಸೂರ್ಯ, 12 ಮಂದಿ ಆದಿತ್ಯರಿದ್ದಾರೆ, ದ್ವಾದಶ ಆದಿತ್ಯರು ಅಂತ ಹೆಸರು ಅವರಿಗೆ, ಅದ್ರಾಗಿರ್ತಕ್ಕಂಥ ಒಬ್ಬರಿವರು. ಸೋಮ ಚಂದ್ರ, ಎದಕ್ಕೆ ಅಭಿಮಾನಿ? ವನಸ್ಪತಿಗಳ ಅಭಿಮಾನಿ. ಇಷ್ಟೆಲ್ಲ ಬೆಳಿತಾವಂದ್ರೆ ರಾತ್ರಿ ಚಂದ್ರ ಇರ್ಲಿಕ್ಕೇ ಬೇಕು, ಚಂದ್ರ ಇಲ್ಲ ಅಂದ್ರೆ ಯಾವ ಬೆಳಿಗ್ಗೆ ಸಾಧ್ಯ ಅಂತ ತಿಳ್ಕೊಟ್ಟು ಅದನ್ನ ಹೇಳ್ತಾ ಇದ್ದಾರೆ. ಇವ ದಿಗ್ದೇವತೆ, ಕಿವಿಗೆ ಅಭಿಮಾನಿ ಆಗಿರ್ತಕ್ಕಂಥವ. ಯಮಧರ್ಮರಾಯ. ಮಾನವಿ, ಎಂದಕ್ಕೊಮ್ಮೆ ಹೇಳಿ ನಿಮ್ಮ ನಾಯಕ ನಿನಗೆ ಬಂದು ನೋಡ್ರಿ, ನೆನಪು ಮಾಡಿಕೊಡೋದು ಹಂಗೆ. ಮಾನವಿ ಯಾರು ಇವರು? ಮಾನವಿ ಅಂದ್ರೆ ಹಂಗೆ ಶಬ್ದ ಹೆಂಗೆ ಕೊಡಿಸ್ತಾರೆ ನೋಡಿ ದಾಸರಾಯ. ಮಾನವಿಂದ ಕ್ಷೇತ್ರದಲ್ಲ ಮತ್ತೆ ಅದನ್ನ ಮತ್ತೆ ಮಾನವಿಯಾಗಿದ್ರು ದಾಸರಾಯ, ಹೌದಿಲ್ಲ? ಮಾನವಿಂದ ಅದನ್ನ ಮತ್ತೆ ಅದಕ್ಕೆ ಅಲ್ಲಿ ಮ್ಯಾಲೆ ಮನು ಬಂದದಲ್ಲ, ಸ್ವಾಮಿ ಮನುವಿನ ಹೆಂಡತಿ ಮಾನವಿ. ನೋಡಿ ಹೆಂಗೆ ಶಬ್ದ ಮಾನವಿ ಶಬ್ದ. ಮನುವಿನ ಹೆಂಡತಿ ಯಾರಬೇಕು? ಕುರುನ್ ಮಗ ಹೆಂಗೆ ಕೌರವ ಹೆಂಗೋ ಹಂಗೆ ದುಷ್ಯಂತರ ಮಗ ದೌಷ್ಯಂತಿ ಹೆಂಗೋ ಮನುವಿನ ಮಗ ಹೆಂಡತಿ ಮಾನವಿ. ಅರ್ಥಾತ್ ಆಕೆ ಹೆಸರು ಹೇಳ್ದಂಗ ಈಗ. ಹೌದು, ನೀ ಕರೆಕ್ಟ್ ನೀವು ಹೇಳೋದು. ಶತರೂಪಾದೇವಿ, ಒಳ್ಳೆ ಅಭ್ಯಾಸ ಮಾಡ್ರಿ ನೀವೆಲ್ಲ, ಕರೆಕ್ಟ್. ಶತರೂಪಾದೇವಿ ಆಗಿರ್ತಕ್ಕಂಥ ಆಕೆ. ಆಮೇಲೆ ಮುಂದೆವರು ವರುಣ, ಸಮುದ್ರರಾಜ ವರುಣ ಆಗಿರ್ತಕ್ಕಂಥವ, 12ನೇ ಕಕ್ಷಕ್ಕೆ ರಸಕೈಮಾನಿ ಆಗಿರ್ತಕ್ಕಂಥವ. ವೀಣಾಪಾಣಿ ನಾರದ ಮುನಿಗೆ, ಯಾರಿವರು? ನಾರದರು. ಅವ್ರಿಗೆ ವಿಶೇಷಣ ಕೊಟ್ಟರು, ಒಂದು ಎಡ್ಜೆಕ್ಟಿವ್ ಕೊಟ್ಟಾರ ಒಂದು, ಏನದು? ವೀಣಾಪಾಣಿ ಅಂದ್ರೆ, ಪಾಣಿ ಅಂದ್ರೆ ಕೈ, ವೀಣಾ ಪಾಣಿಯಲ್ಲಿ ವೀಣೆ ಉಳ್ಳವರು ಯಾವರು? ವೀಣಾಪಾಣಿ ಬಹುರ್ವಿ ಸಮಾಸ, ಹೌದಿಲ್ಲ? ವೀಣಾಪಾಣಿ ಅಂತ, ವೀಣಾಪಾಣಿ ವೀಣಾ ಹಿಡ್ಕೊಂಡಾರ. ಆ ವೀಣಾದ ಹೆಸರು ಕೃಷ್ಯಪಿ ಅಂತ, ವೀಣಾ ಅಂತದೇನೋ ಹೆಸರು, ಅದಕ್ಕೊಂದು ಹೆಸರು ಅದ, ವೀಣಾಕ್ಕೂ ಒಂದು ಹೆಸರು ಕೊಟ್ಟಾರ ಅವರು. ಅದ್ರ ಹೆಸರು ಕೃಷ್ಯಪಿ ಅಂತಕ್ಕಂಥದ್ದು. ಅದು ಹರಿತು ಮತ್ತು ರಿಪೇರಿ ಹೋದ್ವಿ ಹಂಗೆ ಆಗಂಗಿಲ್ಲ ಅದು, ಹೌದಾ? ದೇವತಾ ವೀಣಾ ಇದ್ದಂಗೆ ತಿಳ್ಕೊ. ಎಂತ ಇದು ನಮ್ಮೆಲ್ಲ ಕೆಡ್ತಾವು, ಎಲ್ಲ ರೇಡಿಯೋ ಕೆಡ್ತಾವೆ, ಟಿವಿ ಕೆಡ್ತಾವೆ, ಮತ್ತು ರಿಪೇರಿ ಹೋಗಿರ್ತೇವೆ. ಅವು ರಿಪೇರಿ ಭೂಲೋಗ ಬರೋದು. ಮತ್ತು ವೀಣಾ ಪಾಣಿ ಅವ್ರು ಯಾರು? ನಾರದರ ಅಂತ ಹೇಳ್ತಾರೆ. ನಾರದ ಮುನಿಗೆ ಯಾರ್ಯಾರು ಹೇಳಿದಂಗ ನೋಡಿ, ಅಹಂಕಾರಿಕ ಪ್ರಾಣದೇವರು, ಅನಿರುದ್ಧ, ಬೃಹಸ್ಪತ್ಯಾಚಾರ್ಯರು, ಸ್ವಯಂಭೂಮನುಗಳು, ದಕ್ಷಪ್ರೇಶ್ವರರು, ಶಚಿರತಿ ಒಂದು ಕಕ್ಷ, ಪ್ರವಹ ವಾಯು, ಸೂರ್ಯ ಚಂದ್ರ, ಶತರೂಪಾದೇವಿ, ಯಮ ಮತ್ತೊಂದು ಕಕ್ಷರು, ವರುಣ, ನಾರದ ಮುನಿ. ಇಷ್ಟನ್ನು ತೊಗೊಂಡ್ಬಿಟ್ರು. 2 ಪದ್ಯ ಅಂದ್ರೆ ಎಷ್ಟು ಮುಂದಿನ ಅಷ್ಟೇ ದೇವ್ರನ್ನ. ಇಷ್ಟು ಕೇಳ್ಕೊಂಡು ಭಕ್ತಿ ಜ್ಞಾನ ಕೊಡಲೆ ಅಂದು ಅದು ಎಷ್ಟು ಪ್ರಾರ್ಥನೆ ಮಾಡ್ಕೋದು ಅಂತಾರ ಮುಂದುವರೆದು.
ಇಲ್ಲಿ ಮತ್ ಮುಂದೆ ಯಾಕೆ ಇದು ತಾರತಮ್ಯ ಸಂಧಿನದು ಇದು. ಇಲ್ಲಿ ಅನಲ ಅಗ್ನಿಯಿಂದ ವಿಶ್ವಕ್ಷೇನನವರೆಗೆ ವಾಯುಪುತ್ರ ವಿಶ್ವಕ್ಷ ಅಂತಕ್ಕಂಥವ. ಅನಲ ಭೃಗು ದಾಕ್ಷಾಯಣಿಯರಿಗೆ ಕನಕ ಗರ್ಭಜ ಸಪ್ತ ಋಷಿಗಳಿಗೆ ಎಣೆಯನಿಪ ಸಮಾಂತರಥವರಿಗೆ ಎಣೆಯನಿಪ ವೈವಸ್ವತ ಮನು ಗಾಧಿ ಸಂಭವಗೆ ಧನುಜ ನಿರಋತಿ ತಾರ ಪ್ರಾವಹಿ ವನಜ ಮಿತ್ರಗೆ ಅಶ್ವಿನಿ ಗಣಪ ಧನಪ ವಿಶ್ವಕ್ಷೇನರಿಗೆ ವಂದಿಸುವೆನು ಅನವರತ. ಕ್ರಿಯಾಪದ ವಂದಿಸುವೆ ಎಲ್ಲ ಹೆಸರು ಬಂದಂಗೆ ಒಂದೊಂದು ಯಾರ್ಯಾರು ಹೇಳ್ತಾರೆ ಇಷ್ಟು ಮುಂದೆ ಪ್ರಾರ್ಥನೆ ಮಾಡ್ಕೋದು ಹೇಳ್ತಾ ಇದ್ದಾರೆ. ಯಾರ್ಯಾರು ಒಂದೊಂದು ಹೇಳ ಅಲ್ಲಿ ಹೇಳ್ತಾರೆ. ಅನಲ ಶಬ್ದಕ್ಕೆ ಅರ್ಥ ಏನು? ಅಗ್ನಿ ಮಾಡ್ತಕ್ಕಂಥದ್ದು. ಹೌದಾ? ಇದಕ್ಕೆ ವಾಕ್ಕಿಂದ್ರೆ ಅಭಿಮಾನಿ ಆಗಿರ್ತಕ್ಕಂಥವ ಮಹಾನುಭ ಅಗ್ನಿ ಆಗಿರ್ತಕ್ಕಂಥವ ಅದನ್ನ ಹೇಳ್ತಾ ಇದ್ದಾರೆ. ಅದರ ನಂತರ ವಾಣಿ ಆದ ನಂತರ ಅನಲ ಆದ್ಮೇಲೆ ಯಾರು ಬರ್ತಾರೆ ಹೇಳಿ ಮುಂದಲ್ಲೇ ಅದನ್ನ ಹೇಳ್ತಾ ಇದ್ದಾರೆ. ಅನಲ ಆಗಿರ್ತಕ್ಕಂಥವ ಅನಲ ದೇವರ ಆದ್ಮೇಲೆ ಬರ್ತಕ್ಕಂಥ ಮಹಾನುಭಾವ ಎಲ್ಲಿ ಒಂದು ಹರ್ಷಿದ್ನವ ಇಲ್ಲೋದು ಕರೆಕ್ಟ್ ಹೋದಲ್ಲ ಈಗ. ಅನಲ ಭೃಗು ಋಷಿಗಳು ಆಮೇಲೆ ಮುಂದಿನ ಪಾಳೆ ಯಾರು? ಭೃಗು ಋಷಿ ಆಗಿರ್ತಕ್ಕಂಥವು. ದಾಕ್ಷಾಯಣಿ ಯಾರು ಗೊತ್ತಾತ? ಅಲ್ಲಿ ಮ್ಯಾಲ ಬಂದ ಪಾರ್ವತಿ ಅಲ್ಲಿ ದಾಕ್ಷಾಯಣಿ ಈಕಿ ದಕ್ಷಪ್ರೇಶ್ವರ ಮಗಳು. ಹೌದಾ? ಪ್ರಸೂತಿ ದೇವಿಗೆ ಹೆಸರತಕ್ಕಂಥ ದಾಕ್ಷಾಯಣಿ. ಕನಕ ಗರ್ಭಜ ಸಪ್ತ ಋಷಿಗಳು. ಲಘು ಅರ್ಥ ಆಗೋದಿಲ್ಲ ಇಲ್ಲಿ ತಾರತಮ್ಯ ಯಾರು ಬರ್ತದ? ಹೌದು ಅಲ್ಲಿ ನೋಡಿ ಕನಕ ಗರ್ಭಜ ಸಪ್ತ ಬ್ರಹ್ಮದೇವಿ ಹಿಂದೆ ಬಂದು ಹೋಗ್ಯಾರ ಅಲ್ಲಿ. ಇಲ್ಲಿ ಯಾರು ಹೇಳಿ ಮೇಲೆ ಹಗ್ರ ಮೇಲೆ ಅದ ನೋಡ್ರಿ ಅಲ್ಲಿ ಅದ ಅಲ್ಲಿ ಸರಳ ಯಾರವರು? ಕನಕ ಗರ್ಭಜ ಬಿಡ್ರಿ ಯಾರಿದ್ರ ಮುಂದಲ್ಲೇ. ಆ ಸಪ್ತ ಋಷಿಗಳು ವಿಶೇಷಣ ಕನಕ ಗರ್ಭಜ. ಆ 7 ಮಂದಿ ಋಷಿಗಳು ಇದ್ದಾರಲ್ಲ ಸಪ್ತ ಋಷಿಗಳು ಯಾರ ಮಕ್ಕಳವರು? ಕನಕ ಬ್ರಹ್ಮ ಅಂತ ಅರ್ಥ. ಕನಕ ಗರ್ಭಜ ಅಂದ್ರೆ ಯಾರು? ಬ್ರಹ್ಮದೇವ್ ಅಂತ ಅರ್ಥ. ಕನಕ ಅಂದ್ರೆ ಅವರು ಹುಟ್ಟಿರ್ತಕ್ಕಂಥದ್ದೇ ಪರಮಾತ್ಮ ಇದೇನಿದೆ ಅದು ಬಂಗಾರದ ಕಮಲ ಇತ್ತಲ್ಲ ಅಲ್ಲ ಹುಟ್ಟಿದ್ ಕನಕ ಅಂದ್ರೆ ಬಂಗಾರ. ಕನಕ ಗರ್ಭಜ ಅಲ್ಲಿ ಹುಟ್ಟಿರ್ತಕ್ಕಂಥ ಸಪ್ತ ಋಷಿಗಳು ಅಂದ್ರೆ ಬ್ರಹ್ಮದೇವ್ರ ಮಕ್ಕಳಾಗಿರ್ತಕ್ಕಂಥ 7 ಮಂದಿ ಋಷಿಗಳನ್ನು ತಗೊಂಡ್ರು ಅಂತ ಅರ್ಥ. ಅವರಿಗೆ ಎಣೆಯನಿಪ ಅವ್ರಿಗೆ ಸಮಾನ ಕಕ್ಷ ಇರ್ತಕ್ಕಂಥ ಸಮ ಯಾರವರು? ವೈವಸ್ವತ ಮನು. ನಿಮ್ಗೆ ಗೊತ್ತು ಮನು ಪಿಕ್ಕಿ ಒಬ್ಬ ವೈವಸ್ವ ಮನು. ಗಾಧಿ ಸಂಭವ ಒಂದ ಶಬ್ದ. ಗಾಧಿ ಸಂಭವ ಅಂತಕ್ಕಂಥವ ಯಾರು ಗೊತ್ತಾತ? ವಿಶ್ವಾಮಿತ್ರ ಋಷಿ. ಗಾಧಿ ಅವ್ರ ತಂದೆ ಅಲ್ಲಿ ಹುಟ್ಟಿರ್ತಕ್ಕಂಥ ಗಾಧಿ ಋಷಿಗಂತ. ಗಾಧಿ ಸಂಭವಕ್ಕೆ ಧನುಜ ನಿರಋತಿ. ಧನುಜ ಅಂತಕ್ಕಂಥ ದೇವಿ ಆಕೆ ಪುತ್ರನಾಗಿರ್ತಕ್ಕಂಥ ನೈಋತ್ಯಕ್ಕೆ ಹಿಮಾಲಯ ಆಗಿರ್ತಕ್ಕಂಥ ಒಬ್ಬ ದೇವತೆ. ಇದು ಒಂದು ಶಬ್ದ ತೊಗೊಂಡ್ಬಿಡ್ತಾರ ಅಷ್ಟನ್ನು ಹಾಕೊಂಡ್ಬಿಟ್ಟು ನಾವು ಅದ್ರಾಗ ಅಲ್ಲಿ ನಿರುತ್ಯ ಅಂತ ಅರ್ಥ. ತಾರ ಬೃಹಸ್ಪತಿಯ ಹೆಂಡತಿ ತಾರಾದೇವಿ ಗುರುಪತ್ನಿ ತಾರಾದೇವಿ. ಪ್ರಾವಹಿ ಆಗಲೇ ಪ್ರವಾಹಿ ಬಂದಾನ. ಇವು ಪ್ರಾವಹಿ ಯಾರಿವರು? ಹೌದು ಹೇಳ್ರಿ. ಈ ಕಾರದಲ್ಲ ಹೆಣ್ಮಕ್ಳೆಲ್ಲ ಈ ಕಾರ ಇರ್ತವೆ ಹಿಂದೆ ಹೆಚ್ಚು ಕಡಿಮೆ. ಪ್ರಾವಹಿ ಹೌದಿಲ್ಲ ಈಗ ಪ್ರಾವಹಿ. ಪ್ರಾವಹಿಗೆ ವನಜ ಮಿತ್ರಗೆ. ವನಜ ಮಿತ್ರ ಸೂರ್ಯ ಹೆಸರ ವನಜ ಮಿತ್ರ ಅಂತಕ್ಕಂಥ. ವನಜ ಮಿತ್ರ ಯಾಕೆ ಗೊತ್ತಾತ? ಗೊತ್ತಾಗಲ್ಲ ಹಂಗೆ ಹೇಳ್ತಾನೆ. ವನಜ ಅಂತ ತಿಳ್ಕೊಂಬಿಡ್ರಿ. ವನಜ ಮಿತ್ರ ವನ ಅಂದ್ರೆ ನೀರು. ವನ ಶಬ್ದ ಬಹಳ ಅರ್ಥವ. ವನ ಅಂದ್ರೆ ನೀರು ಅಂತ ಅರ್ಥ. ಅಂದ್ರೆ ಹುಟ್ಟೋದು, ನೀರಿನ ಹುಟ್ಟೋದು ಯಾವುದು? ಕಮಲ. ವನಜ ಅದರ ಮಿತ್ರ, ಅದರ ದೋಸ್ತ, ಅದ್ರ ಫ್ರೆಂಡು. ಕಮಲದ ಫ್ರೆಂಡ್ ಯಾರು? ಯಾಕೆ? ಸೂರ್ಯ ಬಂದ್ರೆ ಕಮಲ ಅರ್ಥದ ವನಜ ಮಿತ್ರ ನೋಡಿ. ವನಜ ಮಿತ್ರಗೆ ಅಂತ ಅರ್ಥ. ಅಶ್ವಿನಿ ದೇವತೆಗಳಾಗಿರ್ತಕ್ಕಂಥ ಅವರಿಗೆ ಗಣಪತಿ. ಧನಪ ಕುಬೇರ. ವಿಶ್ವಕ್ಷೇನ ವಾಯುಪುತ್ರ ಆಗಿರ್ತಕ್ಕಂಥವ. ಇವರಿಗೆ ಅನವರತ ವಂದಿಸುವೆ. ಹೌದಾ? ಯಾವಾಗಲೂ ನಾನು ಅರ್ಥ ಮಾಡ್ಕೊತಿರ್ತೀನಿ ಹೆಂಗದ ಅಂತ ಅರ್ಥ ಎಷ್ಟು ಹೇಳ್ಕೋದು ನನ್ನ ಶಬ್ದೊಳಗೆ ಇಷ್ಟು ಬಂತು ಅಂತರ ಮುಂದುವರಿದು. ಇಲ್ಲೇ 17 ಮುಗಿದು ಬೇಗ 18ನೇ ಕಕ್ಷ ಪ್ರಾರಂಭ ಮಾಡಿಕೊಂಡು ಗಂಗಾ ತನಕ ಗಂಗಾ ಪರ್ಜನ್ಯ ಇಲ್ಲಿ 4ನೇ ಪದ್ಯೊಳಗೆ ಇಷ್ಟು ಮಂದಿ ತೊಗೊಂಡ್ಬಿಡ್ತಾರೆ. ಉಕ್ತ ದೇವರ್ಕలను ಉಳಿದು 85 ಜನರುಗಳು ಮನುಗಳು ಉಚಥ್ಯ ಬಿಡಿಸೋದು ಅಲ್ಲಿ ಹಿಂದೆ ಉಳಿತದ. ಉಚಥ್ಯ ಚಾವನ ಯಮಳರಿಗೆ ಕರ್ಮಜರು ನಿಹಿತಿಪ್ಪ ಕಾರ್ತವೀರ್ಯಾರ್ಜುನ ಪ್ರಮುಖ ಶತಸ್ಥರಿಗೆ ಪರ್ಜನ್ಯ ಗಂಗಾ ಆದಿತ್ಯ ಬಿಡಿಸ್ಬೇಕಾದಲ್ಲಿ ಗಂಗಾ ಆದಿತ್ಯ ಯಮ ಸೋಮ
ಅನಿರುದ್ಧರ ಪತ್ನಿಯರ ಪದಕ್ಕೆ ವಂದಿಸುವೆ. ಕ್ರಿಯಾಪದ ಗುಪ್ತರದ್ದು ಹಸಿಗೋಬೇಕು ಶಬ್ದ ಆಗತ್ತ ಅಂತಾನೆ. ಒಂದೇನು ಉಕ್ತ ದೇವರ್ಗಳನ್ನು ಉಳಿದು ಅಂತ ಅರ್ಥ. ಅಂದ್ರೆ 12ನೇ ಕಕ್ಷೆ ಇರ್ತಕ್ಕಂಥ ದೇವರನ್ನ ಬಿಟ್ಟು ಅಂತ ಅರ್ಥ. ಅಲ್ಲಿ ಉಳಿದು ಅಂದ್ರೆ ಶ್ವೇತ ಶಸ್ತ್ರ ಪೈಕಿ ಇರ್ತಕ್ಕಂಥ ಉತ್ತಮ ದೇವತೆಗಳು ಉಳಿದವರು 85 ಜನ. ಅವ್ರು 100 ಮಂದಿ ಒಂದು ಗುಂಪು ಅದ್ರಾಗ. ಆ 100 ಮಂದಿಯಾಗ 15 ಮಂದಿ ಶ್ರೇಷ್ಠ. 15 ಹೋದ್ರೆ ಎಷ್ಟು ಉಳಿತಲ್ಲೇ 85 ಅಂತ ಹೇಳ್ತಾರೆ. ಉಕ್ತ ದೇವರ್ಗಳು 85, ಅದಕ್ಕೆ ಸಂಖ್ಯಾ ಕೊಟ್ಟರಲ್ಲಿ 85 ಜನರುಗಳು. ಮನುಗಳು ಎಷ್ಟು ಮಂದಿ? ಸಾರುಜ ಮನುವಂತರ ಅಂತ ಅನೇಕ ಮನುಗಳೆಲ್ಲ ಬರ್ತಾರೆ. ಬ್ರಹ್ಮದೇವರು ಒಂದು ಕುಂಭಾಯು ಇರ್ತಾನೆ. ಒಬ್ಬ ಚಾಕ್ಷ ಮನ್ವಂತರ ಬೇರೆ, ಈ ವೈವಸ್ವತ ಮನ್ವಂತರ ಬೇರೆ, ಮುಂದೆ ಬರ್ತಕ್ಕಂಥ ಮನ್ವಂತರ ಬೇರೆ. ಆ ಇಡೀ ಒಂದು ಇದಕ್ಕೆ ಅವ್ರ ಅಧಿಕಾರಿಗಳು, ಅದಕ್ಕೆ ಹೆಡ್ ಅವರು ಅಂತ ಅರ್ಥ. ಅವ್ರಿಂದ ಎಲ್ಲ ನಡೀತದೆ. ಬ್ರಹ್ಮದೇವ ಇಟ್ಕೊಂಡು ನಡೆಸ್ತಾ ಇರ್ತಾರೆ ಕ್ರಿಯೆಗಳನ್ನ. ಅದಕ್ಕಂತ ಮನುವಂತರು. ಆ ನಂತರ ಮನುಗಳು ಉಚತ್ಯ ಅಂತಕ್ಕಂಥವ, ಒಬ್ಬ ಋಷಿ ಉಚತ್ ಅಂತಕ್ಕಂಥವ, ಉಚಿತ ಮುನಿ. ಯಮಳರಿಗೆ, ಋಷಿಗಳಿಗೆ ಮತ್ತು ಮನುಗಳಿಗೆ ಅಂತ ಅರ್ಥ. ಅದೆರಡು ಕೂಡಿಸ ಏನು ಯಮಳ ಶಬ್ದ 2 ಅಂತ ಅರ್ಥ. ಮತ್ತೆ ಯಮಳ ಗೀತೆಗಳು ಬರ್ತಾವಲ್ಲ, ಹೌದು, ಯಮಳರಿಗೆ ಇವರಿಬ್ಬರಿಗೆ ಅಂತ ಅರ್ಥ. ಕರ್ಮಜ ಏನಿಸುತ್ತಪ್ಪ, ಕರ್ಮಜ ದೇವತೆಗಳಿಗೆ. ಎಲ್ಲರೂ ಬಂದಿದ್ದಾರೆ, ಒಂದು ಗುಂಪು ತೊಗೊಂಡ್ಬಿಟ್ಟಿರೋದು. ಕರ್ಮಜ ದೇವತೆಗಳಿಗೆ PUC ಕ್ಲಾಸಿನ ಹುಡುಗರು ಅಂದಂಗೆ ಅಷ್ಟು ಬಂದು ಅಂತ ಅರ್ಥ. ಹಿಂಗಂಗೆ ಅದು ಕರ್ಮಜರಿಗೆ. ಅದರ ಮುಖ್ಯ ಕಾರ್ತವೀರ್ಯಾರ್ಜುನ. ಅವನೊಬ್ಬನು ತೊಗೊಂಡ್ಬಿಟ್ರೆ, ಹೆಡ್ ಒಬ್ಬನು ತೊಗೊಂಡ್ಬಿಟ್ರೆ ಹೇಳ್ತಾ ಇದ್ದ ಕಾರ್ತವೀರ್ಜುನ ಪ್ರಮುಖರಿಗೆ. ಆಮೇಲೆ ಶತಸ್ಥರಿಗೆ 100 ಮಂದಿ ಅರಸರಿಗೆ, ಚಕ್ರವರ್ತಿಗಳಿಗೆ 100 ಅರಸರಿಗೆ. ಪರ್ಜನ್ಯ, ಪರ್ಜನ್ಯ ನಾಮಕ ಸೂರ್ಯ, ಆ ಸೂರ್ಯ ಬೇರೆ, ಪರ್ಜನ್ಯ ನಾಮಕ ಸೂರ್ಯ ಆಗಿರ್ತಕ್ಕಂಥ ಮತ್ತು ಸೂರ್ಯ. ಆಮೇಲೆ ಗಂಗಾ, ಪೂರ್ಣಪತ್ನಿ ಗಂಗಾದೇವಿ. ಆದಿತ್ಯ, ಸೂರ್ಯರ ಪತ್ನಿಯಾಗಿರ್ತಕ್ಕಂಥ ಸಂಜ್ಞಾದೇವಿ ಇಟ್ಕೋಬೇಕಲ್ಲಿ, ಆದಿತ್ಯ ಶಬ್ದ ಕರ್ತಾನ. ಯಮ, ಯಮದೇವರ ಪತ್ನಿ. ಒಮ್ಮೆ ಬಿಟ್ಟರಲ್ಲಿ ಏನಂತ, ಕಾರ್ತವೀರ್ಯಾರ್ಜುನ ಪ್ರಮುಖ, ಶತಸ್ಥರಿಗೆ, ಪರ್ಜನ್ಯ, ಗಂಗಾ, ಆದಿತ್ಯ, ಯಮ, ಸೋಮ, ಅನಿರುದ್ಧರ ಪತ್ನಿಯರಿಗೆ ಒಮ್ಮೆ ಬಿಟ್ಟ ಪತ್ನಿ. ಮತ್ತು ಯಮ ಪತ್ನಿ ಮುಂದಿಲ್ಲ ಅದಕ್ಕೆ ಹೇಳ್ಬೋದು. ಪತ್ನಿ ಶಬ್ದ ಕೊನೆಗೆ ಹಾಕ್ಯಾರಲ್ಲಿ. ಅಷ್ಟು ಶಬ್ದ ಒಂದೇ ಕುಡಿಸ್ಬೇಕು. ಅದನ್ನ ಹೆಂಗೆ ಗೊತ್ತಾ, ಆದಿತ್ಯ, ಯಮ, ಸೋಮ, ಅನಿರುದ್ಧರ ಪತ್ನಿಯರು ಒಟ್ಟು ಬಂದಾಗತ್ತಿಲ್ಲ. ಪತ್ನಿಯರಿಗೆ ಅವರ ಪದಕ್ಕೆ ವಂದಿಸುವೆ, ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಇಷ್ಟು 18ನೇ ಕಕ್ಷ ಸಹ ಮಾಡ್ತಾ ಇದ್ದಾರೆ. ಇದ್ರೊಳಗೆ ಯಾರ್ಯಾರು ಹೇಳಿದ್ರು ಅನ್ನೋದನ್ನ ನಿಮ್ಗೆ ತಿಳ್ಕೊಂಡ್ರ ಅಂತರ ಮುಂದುವರೆದು ಮುಂದಿನ ಪದ್ಯದೊಳಗೆ ಎಷ್ಟು ಮಹತ್ವ ಅಂತ ಕೇಳಿದ್ರೆ ನೋಡ್ರಿ. ಇಲ್ಲಿ ಹೆಂಗೆ ಸಂಗ್ರಹ ಮಾಡ್ತಾರೆ ಈ ಪದ್ಯದೊಳಗೆ. ದಾಸರ ವೈಶಿಷ್ಟ್ಯ ಹೆಂಗೆ ನೋಡ್ರಿ. ಹುತವಹನ ಅರ್ಧಾಂಗಿನಿಗೆ, ಹಂಗ ಹರಿಕಥಾಮೃತ ಕಾರಣ ಗ್ರಂಥ ಅದ್ರಾಗ ಏನಾರ ಅಂತ ಅಂತಿದ್ರು ಎಲ್ಲ ಸೋಮವಾರ ಅದನ್ನ ಹೇಳ್ತಾರೆ. ಹರಿಕಥಾಮ ಪಾರಾಯಣ ಮಾಡಿ ಸಾಕಂತಾರೆ ಎಲ್ಲರೂ ಕೂಡ. ಅಲ್ಲಿ ಬಂದ ಸ್ಥಿತಿ ಗ್ರಂಥ ಓದಿಪ್ಪ ಅಲ್ಲಿಗೆ ಸಾಧ್ಯ ಆಗೋದಿಲ್ಲ. ಇದ್ರಾಗ ಸುಧಾದ, ನ್ಯಾಯಮೃತ ಅದ, ಮಹಾಭಾರತದ, ರಾಮಾಯಣ ಅದ, ಒಟ್ಟು ಕೂಡಿ ಸಂಗ್ರಹ ಮಾಡಿಟ್ರು ದಾಸರ. ಒಂದು ನಮೂನಿ ಮಿಸಳ ಇದ್ದಂಗೆ. ಹಿಂಗೆಲ್ಲ ಕೊಡ್ತಿದ್ರಲ್ಲ, ಈಗ ಕೊಡ್ತಾರಲ್ಲ ಗೊತ್ತಿಲ್ಲ, ನಾನು ಎಲ್ಲಿ ಹೋಗಿ. ಹುತವಹನ ಅರ್ಧಾಂಗಿನಿಗೆ ನೋಡಿ ಹೆಂಗೆ ಒಟ್ಟು ಕೂಡಿ ಸಂಗ್ರಹ ಮಾಡ್ತಾರೆ. ಹುತವಹನ ಅರ್ಧಾಂಗಿನಿಗೆ, ಚಂದ್ರನ ಸುತ ಬುಧಗೆ, ನಾಮಾತ್ಮಕ ಯಾರು ಹೆಂಗೆ ಕೊಡ್ತಾರೆ ಕೇಳಿದ್ರೆ, ಹೌದು ಉಷಾ, ವೆರಿ ಗುಡ್, ಕರೆಕ್ಟ್. ನಾಮಾತ್ಮಕ ಉಷಾ ಸತಿಗೆ, ಛಾಯಾತ್ಮಜ ಶನೈಶ್ವರಿಗೆ ಆ ನಮಿಪೆ ಸತತ. ಪ್ರತಿ ದಿವಸದಲ್ಲಿ ಬಿಡದೆ ಜೀವ ಪ್ರಗತಿ ಮಾಡುವ ಕರ್ಮಗಳ ಅಧಿಪತಿ ಎನಿಸುವ ಪುಷ್ಕರನ ಪಾದಾಂಬುಜಗಳಿಗೆ ನಮಿಪೆ. ಒಂದೊಂದು ಹೇಳ್ಕೊತ ಹೋಗ್ತಾನೆ ಮೊದಲೇಕ. ಹುತವಹನ ಅರ್ಧಾಂಗಿನಿ, ಹೌದು, ಅಗ್ನಿದೇವರ ಯಾರಕ್ಕೆ ಸ್ವಾಹ. ಹುತವಹನ ಅರ್ಧ, ಹುತವಹ ಅಂತ ಯಾವ ಶಬ್ದಕರ್ಥ, ಅಗ್ನಿ ಶಬ್ದಕರ್ಥ. ಈ ಶಬ್ದ ಅಂತಲ್ಲಿ ಅಗ್ನಿ ಶಬ್ದಕರ್ಥ ಏನ ಯಾವ ಶಬ್ದ? ಹುತ, ಹುತ ಅಲ್ಲ, ಹುತ ಅಷ್ಟ ಅಲ್ಲ, ಹುತ ವಹ, ವಹ, ಹುತ ವಹ ಅದ ನೋಡ್ರಿ, ಮಹ ಹುತ ವಹ. ಹಿಂಗೆ ಈ ಅಗ್ನಿ ಅಂತ ಯಾಕೆ ಅರ್ಥ ಇದಕ್ಕೆ? ಹುತವಾಹ ಶಬ್ದ ಇಷ್ಟಕ್ಕನ ಹುತವಾಹ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ. ಹೆಂಗ ಅಂತ ಕೇಳಿದ್ರೆ, ಹುತ ಅಂದ್ರೆ ಅದಕ್ಕಂತೀರಿ ನೀವು, ಹೌದು ಹಾಕ್ತಿರಲ್ಲ, ಅಗ್ನಿ ಒಳಗೆ ಹಾಕ್ತಾರಲ್ಲ ಹುತ, ಅದು ಹುತ ಆತು. ಅದನ್ನ ವಹ, ಅದನ್ನ ತೊಗೊಂಡೋಗಿ ಮುಟ್ಸೋ ಜವಾಬ್ದಾರಿ ಅವಂದು. ಇಷ್ಟೇ ಮಾಡ್ತಿದ್ರಿ ನೀವು. ಓಂ ನಮೋ ನಾರಾಯಣ ನಮ್ಮ, ಹೌದಾ, ಕ್ರೀಂ ಕೃಷ್ಣಾಯ ಸ್ವಾ, ಕ್ರೀಂ ಧನ್ವಂತರಿ ಸ್ವಾ, ಧನ್ವಂತರಿ ನಮ್ಮಂತ ವಹಿಸ್ತು ಮಾಡ್ತಿರಲ್ಲ, ಅದು ಜವಾಬ್ದಾರಿ ಅವಂದು. ಅದಕ್ಕೆ ದೇವತೆಗಳ ಮುಖ ಇದ್ದಂಗೆ ಅಗ್ನಿ ಅಂತ ತಿಳ್ಕೊಂಡು. ಅಗ್ನಿ ಎಲ್ಲಿ ಹುಟ್ಟಿದ? ಪರಮಾತ್ಮ ಬಾಯಿಂದ ಹುಟ್ಟಿರ್ತಕ್ಕಂಥದ್ದು ಅಗ್ನಿ. ಸೂಕ್ತ ಬರ್ತದೆ ಅಂತ ಹುತ್ತಿನ ಕೆಲಸನು ನಾವು ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನ, ಪದಾರ್ಥ ಶಬ್ದ ಮತ್ತು ಬೇರೆ ಅರ್ಥ. ಮತ್ತೆ ಒಳ್ಳೆಯ ಪದಾರ್ಥಗಳು ಅಂತ ಅರ್ಥ, ಸ್ವೀಕಾರ ಪದಾರ್ಥಗಳು ಅಂತ ಉಳ್ಳಾಗಡ್ಡಿಂದ ಅರ್ಥ. ಮತ್ತೆ ಅದನ್ನು ಹಾಕ್ತೀವಿ, ತೊಗೊಂಡೆ ಮುಟ್ಟಿಸ್ತಾನೆ, ಹಿಂಗನ್ನೋ ಹಂಗೆ ಮತ್ತಲ್ಲೇ ಹುತ ಸಾಮಾನ್ಯ ಒಳ್ಳೆಯ ಅರ್ಥ ಅಂತ ಅರ್ಥ. ಹುತವಹನ ಅರ್ಧಾಂಗಿನಿ, ತೊಗೊಂಡು ಎಲ್ಲಿ ಮುಟ್ಟಿಸ್ತಾನೆ. ಆ ಕೆಲಸ ಯಾರ್ದದು? ಅಗ್ನಿ ಕೆಲಸ.
ಹಿಂಗೆ ಇದು ಒಂದು ವೈಶಿಷ್ಟ್ಯ. ಹಿಂಗೆ ನೆನಪಾತ್ರ ಹೇಳ್ತೇನೆ ನಮಗೆ. ಇವ್ ಹುತವಾಹ ಅಂತ ಹೆಸರು. ನಾವು ಅಗ್ನಿ ಒಳಗೆ ಹಾಕಿ ಅವಾಗ ಆಹುತಿ ಹಾಕಿ ಅವಾಗ ಬೇಡಿಕೊಂಡು ನಮಸ್ಕಾರ ಮಾಡಿದ ಮೇಲೆ ಅವ ತೊಗೊಂಡೋಗಿ ಮುಟ್ಸೋ ಜವಾಬ್ದಾರಿ ಒಂದಿತ್ತು ಅಂತಾರೆ ಭಾಗವತ ಹೇಳ್ತಾರೆ. ಇಷ್ಟ ಪೇಚಾಬಡ್ಡಿ ಅಂತಾರೆ ಅವರು. ಒಬ್ಬ ಸದಾಚಾರ ಸಂಪನ್ನ ಬ್ರಾಹ್ಮಣ ಅಂದ್ರೆ ನಾವಲ್ಲ ಅಲ್ಲ. ಅಷ್ಟೆಲ್ಲ ಸದಾಚಾರ ಸಂಪನ್ನ ಎಲ್ಲಿ ಇರ್ಲಿಕ್ಕೆ ಸಾಧ್ಯ? ಭಾಳ ಕಷ್ಟದ ಕೆಲಸಗಳು ಎಲ್ಲೋ ಒಬ್ಬರು ಸಿಗ್ತಾರಂಥ ಮಾನವ. ಬೇಕಾದ ಸಂಧ್ಯಾ ಮಾಡೋರು, ನಿತ್ಯ ತರ್ಪಣ ಕೊಡೋರು, ನಿತ್ಯ ಪಾರಾಯಣ ಮಾಡೋರು, ಪ್ರಪಂಚದ ಗದ್ದಲು ಇರುವುದಿಲ್ಲ ಸತ್ತವರು, ಈ ನಿತ್ಯ ಹಚ್ಕೊಳ್ಳೋದಿಲ್ಲ. ಅಂಥವ್ರ ಬಾಯಿಯೊಳಗೆ ಒಂದು ತುತ್ತು ಹಾಕಿಬಿಟ್ರೆ ನೇರ ಭಗವಂತ ಹೋಗ್ತಂಥದ್ದೇನು. ಇಲ್ಲಿ ನೀವು ಅನ್ನ ಮಾಡಿ ಅದನ್ನ ತೊಗೊದು ಅಗ್ನಿ ಹಾಕಿರಿ ಅಂತ ಮಾಡೋದು ಎಷ್ಟು ಕೆಸರ ಬಾಡಿ ಅಂತಾರೆ. ಅಲ್ಲಿ ಹಾಕಿಬಿಟ್ರೆ ನೇರವಾಗಿ 4ನೇ ಸ್ಕಂದ ಬರ್ತಕ್ಕಂಥ ಮಾತು ಅಷ್ಟು ಅಷ್ಟು ಮಹತ್ವ ಅನ್ಸದ. ಅದಕ್ಕೆ ಪೇಚಾಡ ಬ್ರಾಹ್ಮಣ ಒಳ್ಳೆಯ ಸತ್ ಬ್ರಾಹ್ಮಣ ಊಟ ಯಾಕೆ ಇದಕ್ಕೆ ಪೇಚಾಡ ಉತವಹನ ಅರ್ಧಾಂಗಿನಿಗೆ ಅರ್ಥಾತ್ ಈಗ ಸ್ವಾಧಿ. ಆಮೇಲೆ ಚಂದ್ರನ ಸುತ ಬುಧ ಅದು ಹೇಳಿದರು. ನಾಮಾತ್ಮಿಕ ಉಷಾಸತಿಗೆ ಹೆಸರು ಕೊಟ್ಟು ವಿಶೇಷಣ ಕೊಟ್ಟ. ಉಷಾ ಯಾರಕ್ಕೆ? ನಾಮಾತ್ಮಕ ಭಗವಂತನ ನಾಮಕ್ಕೆ ಆಕೆ ಅಧಿದೇವತೆ. ಯಾರು? ಉಷಾ. ಅದಕ್ಕೆ ಉಷಾ ದೇವತೆಗೆ ಅಂತ. ಉಷಾ ದೇವತೆಗೆ ಛಾಯಾತ್ಮಜ ಶನೈಶ್ವರಿಗೆ. ಶನಿ ನಮಸ್ಕಾರ ಮಾಡಿರಲಿ. ಅವ ಯಾವ? ಅಲ್ಲಿ ಹಿಂದೆ ಹೇಳ್ಯಾರ ನೋಡ್ರಿ, ಛಾಯಾತ್ಮಜ. ಛಾಯಾ ಅನ್ನೋ ತಾಯಿ ಹೆಸರು. ಛಾಯಾನ ಮಗ ಯಾರು? ಸೂರ್ಯಾಗಿಬ್ರು ಹೆಂಡಂದ್ರು. ಹೌದಾ? ಅವ್ರ ಪೈಕಿ ಛಾಯಾನ ಮಗ ಸೂರ್ಯ ಆಗಿರ್ತಕ್ಕಂಥವ. ಮುಂದಂತಾರ ಛಾಯಾಧಿಪುತ್ರ ಆಗಿರ್ತ ಶನೈಶ್ವರಿಗೆ ಸತತ ನಮಿಪೆ ನಮಸ್ಕಾರ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ನಿರಂತರದಲ್ಲಿ ಜೀವ ಪ್ರತತಿ. ಜೀವ ಅಂದ್ರೆ 3 ಮಂದಿ. ಪ್ರತತಿ ಯಾರ್ಯಾರವರು? ಸಾತ್ವಿಕರು, ರಾಜಸರು, ತಾಮಸರು. ಅವರಿಗೆ ನಿರಂತರದಲ್ಲಿ ಮಾಡುವ ಕರ್ಮಗಳಿಗೆ ಕರ್ಮದಕ್ಕ ಅಧಿಪತಿ ಎನಿಸುವ. ಇಷ್ಟೆಲ್ಲ ವಿಷಯನ ಕೊಟ್ಟರು ನಮಗೆ. ಕಾರ್ತಿಕ ಪುಷ್ಕರಿಗೆ ನಾವೇನು ಮಾಡ್ತಕ್ಕಂಥ ಕರ್ಮಗಳು ಒಬ್ಬರ ಅಲ್ಲ. ಸಾತ್ವಿಕರು, ರಾಜಸರು, ತಾಮಸರು. ಕರ್ಮಕ್ಕೆ ಪ್ರಧಾನ ದೇವತೆ ಯಾರು? ಪುಷ್ಕರ. ಕರ್ಮ ಅಭಿಮಾನಿ ಆಗಿರ್ತಕ್ಕಂಥ ಅಧಿಪತಿ ಎನಿಸುವ ಪುಷ್ಕರನ ಅಂತಕ್ಕಂಥ ದೇವತೆಗೆ ಅವನ ಪಾದಾಂಬುಜಗಳಿಗೆ, ಇಷ್ಟು ಏನು ಅವರಷ್ಟಿಗೂ ಅವರ ಪಾದಾಂಬುಜಗಳಿಗೆ, ಪಾದ ಕಮಲಗಳಿಗೆ ಅಂತ ಅರ್ಥ. ಅದಕ್ಕೆ ಪ್ರತಿ ದಿವಸದಲ್ಲೇ ಬಿಡದೆ ನಾ ನಮಸ್ಕರಿಸುತ್ತೇನೆ. ಯಾರೋ ಅಲ್ಲ, ನಾನು ನಮಸ್ಕರಿಸುತ್ತೇನೆ. ನಮಗೆ ಏನು ಶಬ್ದ ಆಗ್ತದೆ ನಮಸ್ಕರಿಸುತ್ತೇನೆ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಮಂದಿ ಅವರು ಸಂಗ್ರಹ ಮಾಡ್ತಾ ಇದ್ದಾರೆ. ಇಷ್ಟು ಅವರ ವೈಭವ, ಇಷ್ಟು ದೇವತೆ ವೈಭವ, ಇಷ್ಟು ತಾರತಮ್ಯ ಹೇಳ್ತಕ್ಕಂಥ ಮಹಾನುಭಾವರು ಒಂದಂತಾರೆ ನೋಡಿ. ಇಲ್ಲಿ ಇನ್ನು ಉಳಿದು ಕೆಲವು ಮಂದಿ ಮತ್ತೆ ಅಜಾನಜ ದೇವತೆ ಮೊನ್ನೆ ಹೇಳಿದ್ವಿ ಮನ ಅಜಾನಜ ದೇವತೆಗಳು. ಹೌದಾ? ಇದ್ರೊಳಗನ ಗುಂಪು ಮತ್ತೆ ದೇವತೆಗಳೊಳಗನ ಅಜಾನಜರು ಬೇರೆ, ಅನಾಖ್ಯಾತರು ಬೇರೆ. ಅಜಾನಜರು ದೇವತೆಗಳು ಅಲ್ಲೇ ವೇದ ಆಗಿದ್ದ ಅವ್ರ ಹೆಸರು ಬರ್ತದ. ಅನಾಖ್ಯಾತರು ದೇವತೆಗಳು ಹುಟ್ಟಾರ, ವೇದ ಅವ್ರ ಹೆಸರು ಇರಂಗಿಲ್ಲ. ಅಲ್ಲಿ ಮಾತಾಡ್ತಾನೆ ಅವ್ರಿಗೆ ಕೂಡ ಅಜಾನಜಿ ಅನಗಿರ್ತಕ್ಕಂಥದ್ದು. ಆ ನಮಿಪೆ ಅರ್ಥಾತ್ ಆ ನಮಿಪೆ. ಯಾಕಂದ್ರೆ ನಮಿಪೆ ನಮಗಾಯ್ತು ಮತ್ತು ಯಾಕೆ ಬೇಕಾಗಿತ್ತು ಅಲ್ಲಿ? ಅದು ನೋಡಿ ಶಬ್ದಕ್ಕೆ ಎಷ್ಟು ವಿಶೇಷ. ಚೆನ್ನಾಗಿ ನಮಸ್ಕಾರ ಮಾಡುವೆ ಅಂತ ಅರ್ಥ. ಅದಕ್ಕೆ ಅರ್ಥ ಆ ನಮಿಪೆ. ಯಾರಿಗೆ? ಅಜಾನಜರಿಗೆ, ಕೃಶಾನುಸುತರಿಗೆ, ಗೋವರ್ಜದೊಳಿಯ ಮಾನಿನಿಯರಿಗೆ, ಶಿರಪಿತೃಗಳಿಗೆ, ಶತನ್ಯೂನ ಶತಕೋಟಿ ಮೌನಿ ಜನರಿಗೆ, ದೇವ ಮಾನವ ಗಾನ ಪ್ರೌಢರಿಗೆ, ಅವನಿಪರಿಗೆ ಬಿಡಿಸೋದನ ಅವನಿಪರಿಗೆ, ರಮಾನಿವಾಸನ ದಾಸವರ್ಗಕ್ಕೆ ನಮಿಪೇನ ಅನವರ್ತ. ಒಳ್ಳೆ ಪ್ರಾರ್ಥನೆ ನೋಡಿ ಹೆಂಗೆ ನಮಿಪೇನು ಅನವರ್ತ. ಯಾರು ಬಿಟ್ಲು ಮಹಾನ್ ದಾಸರಾಗಿರ್ತಕ್ಕಂಥ ಅಲ್ಲಿ ಹೇಳ್ಕೋತಾರೆ ಆ ನಮಿಪೆ. ಎಷ್ಟು ಮಂದಿ ಚೆನ್ನಾಗಿ ನಮಸ್ಕಾರ ಮಾಡ್ತೀನಿ ಅಂತ ಅರ್ಥ. ಖಡ್ರ ಬಡ ನಮಸ್ಕಾರ ಅಲ್ಲ. ನಮ್ಮೆಲ್ಲ ನಮಸ್ಕಾರ ಹೆಂಗಿರ್ತಾವು? ಹೆಂಗೂ ಇರ್ತಾವೆ. ದಾಸರು ಮೊದಲೇ ಹೇಳ್ಬಿಟ್ರೆ ಅದನ್ನು ಮೊದಲೇ ಪದ್ಯೊಳಗನ ಹರಿಕತ್ತ. ಅವ್ರು ಮೊದಲೇ ಪದ್ಯೊಳಗನ ನಮಿಪೆ ಕರುಣಿಪುದು ಯಮಗೆ ಮಂಗಲ ನಮಸ್ಕಾರ ಅಲ್ಲೇ ಮಾಡಿಬಿಟ್ಟಾರೆ. ನಮಸ್ಕಾರದ ಮೇಲೆ 8 ಪುತ್ಯ ವ್ಯಾಖ್ಯಾನ ಬೇಕು. ನಮಸ್ಕಾರ ಅಂದ್ರೆ ಏನು ಹಂಗಾರ ಅಂತ. ನಮಸ್ಕಾರ ಹೆಂಗಿರ್ಬೇಕು? ಹಿಂಗೂ ಒಂದದ ಅಲ್ಲ, ಹಿಂಗೂ ಒಂದದ. ಬರೀ ಕೈ ಮುಗಿ ಹಿಂಗೊಂದು ಹೋಗೋದು. ಭಾರಿ ಭಾರಿ ನಮಸ್ಕಾರ ಇರ್ತಾವೆ, ನೋಡ್ತಿರ್ಬೇಕು ನೀವು. ಹೌದಿಲ್ಲ? ಆ ನಮಿಪ ಅಲ್ಲಿ ಆ ವ್ಯಾಖ್ಯಾನ ಮಾಡ. ಶಿರಸ ಉರಸ ದೃಷ್ಟ್ಯ ಮನಸ ವಚಸ ತಥ ಪದ್ಭ್ಯಾಂ ಕರಾಭ್ಯಾಂ ಜಾನೂಭ್ಯಾಂ ಪ್ರಣಾಮೋ ಅಷ್ಟಾಂಗ ಈರಿತ. ಅಷ್ಟ ಅಂದರೆ ಎಷ್ಟು? 8. ಇವು 8 ಬಂದಿದೆ. ಕಾಯ ವಾಚ ಮನಸಪ್ಪ ಇವಷ್ಟು ಕೂಡ 8. ಇವು 8 ಕೂಡಿದ ನಮಸ್ಕಾರ ಅಂತ. ಕೂಡಿ ಅವನು ಹೇಳಿದ್ರೆ ಯಾರೋ ನಮ್ಮ ಯಾವ ಕೂಡೇ ಇಲ್ಲ. ಮನಸ್ಸು ದೃಷ್ಟಿ ಚಿತ್ತ ಒಂದ ಕಡೆ ಇರ್ಬೇಕಂತ. ಉಳಿದೆಲ್ಲ ಚಿತ್ತ ಇರುವುದೇ ಇಲ್ಲ. ಹಂಗೆ ಭರ ನಮಸ್ಕಾರ ಹಾಕ್ತಿರ್ತಾರೆ ಅವ್ರು. ಹಂಗೆ ಕಳ್ಳೆ ಮಳ್ಳೆ ಆಡ್ತಾರೆ. ದೇವ್ರ ಸೂತ್ರದ ರಾಯರ ಸೂತ್ರದ ನೋಡ್ಬೇಕು. ಆ ನಮಸ್ಕಾರ ಕಳ್ಳೆ ಮಳ್ಳೆ ಆಡೋದು ನೋಡಿದರೆ, ತಿರುಗೋದು ನೋಡಿದರೆ ರಾಯರ್ ಮತ್ತೆ ತಲೆಶೂಲಿದ್ದು ಒಂದು ಸುಮಾರು ಎಷ್ಟು ಕಚ್ಚಿರ್ತಾರೆ.
ಹೌದಿಲ್ಲ? ನಿನಗೂ ತರಿಸಿವಿ ನನಗೂ ತರಿಸಿವಿ ಅನ್ನೋ ಹಂಗೆ ನಮಸ್ಕಾರ ಮಾಡೋಕೆ ವೈಶಿಷ್ಟ್ಯ ಹೇಳ್ತೇವೆ ನಮಗೆ. ನಮಸ್ಕಾರ ಅವ ಏನು ಡ್ರೆಸ್ ಹಾಕೊಂಬಂದನ, ಇಕ್ಕಿನ ಹಾಕೊಂಬಂದಾಳ, ಲಕ್ಷಲ ಆ ಕಡೆಗೆ ಅಂತ ಇಷ್ಟು ಶಿರಸ ತಲೆಯಿಂದ, ಶಿರಸ ಉರಸ ದೃಷ್ಟ್ಯ ಮನಸ ವಚಸ ತಥಾ ಕರಾಭ್ಯಾಂ ಜಾನೋಭ್ಯಾಂ ಪ್ರಣಾಮೋ ಅಷ್ಟಾಂಗ ಈ ನಮಸ್ಕಾರಕ್ಕೆ ಆ ನಮಿಪೆ ಶಬ್ದಕ್ಕೆ ಅರ್ಥ ಆದ್ರೆ ಮೊದಲ ದಾಸರ ಹೇಳ್ಬಿಟ್ಟು ಹಿಂಗೆ ನಮಸ್ಕಾರ ಮಾಡಿದ ಮೊದಲ ಕಳಿಸ್ಯಾರ. ಆ ನಮಿಪೆ ಯಾರವರು? ಅಜಾನಜರಿಗೆ, ಒಂದು ದೇವತೆಗಳ ಗುಂಪಿರ್ತಕ್ಕಂಥದ್ದು ಆ ನಮಿಪೆ. ಮತ್ತಾರು? ಕೃಶಾನ ಸುತರಿಗೆ, ಕೃಶಾನ ಅಂದ್ರೆ ಅಗ್ನಿಪುತ್ರ ಆಗಿರ್ತಕ್ಕಂಥವ್ರಿಗೆ ಅಂತ ಅರ್ಥ ಕೃಶಾನ. ಯಾರವರು? ಗೋವ್ರಜುಳೆ ಮಾನಿನಿಯರು, ಗೋಪಿಕಾಸ್ತ್ರೀಯರು. ತಾರತಮ್ಯ ಅವ್ರದ್ದು ಇಲ್ಲಿ ಬಂತೀಗ, ಹೌದಾ? ಗೋವರ್ಜರ ಮಾನಿನಿಯರಿಗೆ, ಹೆಣ್ಮಕ್ಕಳಿಗೆ, ಗೋಪಿಕಾಸ್ತ್ರೀಯರಿಗೆ ಅಂತ ಅರ್ಥ. ಶಿರ ಪಿತೃಗಳಿಗೆ, ಮತ್ತೊಂದು ಗುಂಪು ದೇವತೆಗಳಿಗೆ, ಪಿತೃಗಳ ಗುಂಪು ಇರ್ತಕ್ಕಂಥದ್ದು. ಶತನ್ಯೂನ ನ್ಯೂನ ಅಂದ್ರೆ ಕಮ್ಮಿ. ಶತನ್ಯೂನ ಎಷ್ಟು? ಶತಕೋಟಿ. ಶತನ್ಯೂನ ಶತಕೋಟಿ, 100 ಕೋಟಿ 100 ಕಮ್ಮಿ. ಆ 100 ಬಹಳ ದೊಡ್ಡವರು. ಅವರು ಉಳಿದ್ರು ಒಂದು ಗುಂಪು ಬೇರೆ, ಅದ್ರಾಗ ನಮ್ಮ 10 ಋಷಿಗಳು ಶತಕೋಟಿ ಮುಂದೆ ಮ್ಯಾಲೆ ತೊಗೊಂಡ್ರ ಉಳಿದವ್ರು. ಇಲ್ಲಿ ಶತಕೋಟಿ ನೀವು ತೊಗೊಂಡ್ರೆ ಶತಕೋಟಿ ನೂರಿಗೆ. ಮೌನಿ ಅವ್ರು ಯಾರವರು? ಮೌನಿ ಜನರಿಗೆ, ಮುನಿಗಳವರು. ಮುನಿ ಅಂತ ಹೆಸರು ಅವರಿಗೆ. ಯಾಕೆ ಅವರಿಗೆ ಬಹಳ ಸಮಾಧಾನ ಇರ್ತಾರೋ, ಶಾಂತ ಇರ್ತಾರೆ ಮುನಿ ಜನರು, ಅದಕ್ಕೆ ಮೌನಿ ಜನ ಶತ ಕೊಟ್ಟರು. ದೇವಮಾನವ, ದೇವ ಸಾಂಕೇತರಾಗಿರ್ತಕ್ಕಂಥ ಮತ್ತು ಮಾನವ ಸಂಕೇತರಾಗಿರ್ತಕ್ಕಂಥ ಗಾನ ಪ್ರೌಢರಿಗೆ, ಗಾನ ವಿಶಾರದರು, ದೇವದೊಳಗೆ ಹಾಡ್ಕೋದು ಗಂಧರ್ವ ಇರ್ತಾರಲ್ಲ ಅವ್ರು ತೊಗೊಂಡ್ರು ಗಂಧರ್ವರಿಗೆ. ಆಮೇಲೆ ಮನುಷ್ಯ ಗಂಧರ್ವರಿಗೆ, ಅದನ್ನ 2 ಕೂಡ ತೊಗೊಳ್ತಕ್ಕಂಥದ್ದು. ದೇವ ಮಾನವ ಅಂದ್ರೆ ದೇವ ಗಂಧರ್ವರು, ಮನುಷ್ಯ ಗಂಧರ್ವ ನೋಡಿ ಹೆಂಗೆ ಹೊಂದಿಸ್ತ ಶಬ್ದಾನ. ಆ ನಂತರ ರಮಾನಿವಾಸನ ದಾಸವರ್ಗಕ್ಕೆ ಮಾನವ. ನೀವೆಲ್ಲ ಬಂದ್ರ ಪರಮಾತ್ಮ ಭಕ್ತರು ಅಂತಾರೆ, ಅವ್ರಿಗೆಲ್ಲ ನಮಸ್ಕಾರ ಮಾಡಿದ್ರೆ ದಾಸರು ಅಂತಾರೆ. ಅಷ್ಟು ನೋಡಿ, ಅವ್ರಿಗೆ ವಿಷ್ಣು ಭಕ್ತರಿದ್ದಾರಲ್ಲೋ ನಮಸ್ಕಾರ ಮಾಡ್ತೀನಿ ಅಂತಾರೆ. ಪರಮಾತ್ಮ ಪ್ರೀತಿ ಆಗ್ತಾನೆ. ನಾವು ದಾಸ ವರ್ಗಕ್ಕೆ ಎಲ್ಲ ದಾಸರು ಬಂದರು, ಅಷ್ಟು ದಾಸರು ಬರ್ತಾರೆ. ಅದರಂತೆ ದಾಸರ ಬನೇಕ ಬಂದು ದಾಸರು ಆ ರೀತಿ ನಾವು ದಾಸರ ಹೌದಿಲ್ಲ. ಮತ್ತೆ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಕ್ಕಂಥ ದಾಸರ ವೈಶಿಷ್ಟ್ಯ. ಅನವರತ ನಮಿಪೆ ನಮಸ್ಕಾರ ಮಾಡ್ತಿಕೊಂಡು ಈ ಪದ್ಯ ಹೇಳ್ತಾ ಇದ್ದಾರೆ. ಇಷ್ಟು ಅವರ ವಯೋ ಹೇಳ್ಕೊತ ಹೋಗಿ ಕೊನೆ ಪದ್ಯ ಈ ಸಂಜೆದು ಅಂತಾರೆ ಮುಂದುವರೆದಿಲ್ಲಿ. ಅನುಕ್ರಮಣಿಕ ತಾರತಮ್ಯವನು ಅನುದಿನದಿ ಹಿಂಬಿಡ್ಸೋರು. ತಾರತಮ್ಯವನು ಅನುದಿನದಿ ಸದ್ಭಕ್ತಿ ಪೂರ್ವಕ ನೆನೆವರಿಗೆ ಧರ್ಮಾರ್ಥ ಕಾಮಾದಿಗಳು ಫಲಿಸುವವು. ವನಜ ಸಂಭವ ಮುಖ್ಯರು ಅವಯವರೆನಿಸುವರು ಶ್ರೀ ಜಗನ್ನಾಥ ವಿಠ್ಠಲಿಗೆ ವಿನಯದಿಂದಲೇ ನಮಿಸಿ ಕೊಂಡಾಡುತ್ತಿರು ಮರೆಯದಲ್ಲಿ. ಎಚ್ಚರಿಕೆ ಕೊಡ್ತಾರೆ. ವಿನಯದಲ್ಲಿ ಮೊದಲೇ ಅದು ಬೇಕು ಅಂತ ಮಹಾನುಭಾವ. ಏನು ಬೇಕು ನಮಸ್ಕಾರ? ವಿನಯ ಬೇಕು. ಯಾರಿಗೆ ವಿನಯದಲ್ಲಿ ಕೊಂಡಾಡುತ್ತಿರು. ಎರಡನೇದು ಹೇಳಿದರು, ಅವ್ರನ್ನ ಪ್ರಾರ್ಥನೆ ಮಾಡ್ಕೋತಿರು. ಹೆಂಗೆ? ಮನದಲ್ಲಿ ಮರೆಯದಲ್ಲಿ. ಯಾರು ನೆನಪಾರ್ತಕ್ಕಂಥಲ್ಲ. ಒಂದು ದಿವಸ ತಗೊಂಡು ನೆನಪಾರ್ತೀವಿ ಅಂತ ಭಾಳ ಇರ್ತಾವೆ. ಚಲೋ ನೆನಪಾರ್ತೀವಿ, ಕೆಟ್ಟ ದೊಡ್ಡ ಥರ ಇರ್ತಾವೆ ನಾವು. ಹಂಗೆ ಮರೆಯಲ್ಲಿ ದಾಸ ಹೆಸರು ಕೊಡ್ತಾರೆ. ಯಾರ್ಯಾರು ನೋಡ್ರಿ. ಅನುಕ್ರಮಣಿಕ ತಾರತಮ್ಯವ, ಇದು ಸಂಧಿನ ಅನುಕ್ರಮಣಿಕ ಸಂಧಿ ತಾರತಮ್ಯವ. ಅನುದಿನದಿ ಅಂದ್ರೆ ಏನು ಮಾಡೋಕ್ಕೆ ದಾಸರ ಹೇಳಿವು ದಿನ ಅಂದ್ರೆ ಹೇಳ್ದಂಗೆ ಅನುದಿನದಿ. ಹೆಂಗೆ ಅನ್ಬೇಕಂತ? ಸದ್ಭಕ್ತಿ ಪೂರ್ವಕತೆ. ಅಂದ್ರೆ ಏನು ತೊಂದರೆ ಸರಳದಲ್ಲ, ಸದ್ಭಕ್ತಿ ಪೂರ್ವಕತೆ. ನೆನೆವರಿಗೆ ಧರ್ಮಾರ್ಥ ಕಾಮಾದಿಗಳು ಫಲಿಸುವವು. ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷ ಚತುರ್ಥಗಳು. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಯಶ್ಯ ಕೋಪಿನ ವಿದ್ಯತೆ ಅಜಾಗಲಸ್ತನಸ್ಸೈವ ತಸ್ಯ ಜನ್ಮ ನಿರರ್ಥಕಂ ಒಂದು ಮಾತು. ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲರಿಗೂ ಇರಲಿಕ್ಕೆ ಬೇಕು. ಧರ್ಮ ಧಾರ್ಮಿಕವಾಗಿರ್ತಕ್ಕಂಥ ರೀತಿ. ಅರ್ಥ ದುಡ್ಡು ಬೇಕೇ ಬೇಕು. ಏನು ಕೆಲಸ ಆಗೋದು ಎದ್ದುಕೊಳ್ಳಿ ದುಡ್ಡು ಬೇಕು ಇಷ್ಟದಾಗಿ. ಹೌದಾ? ದುಡ್ಡು. ಕಾಮ ಅಂದ್ರೆ ಒಳ್ಳೆ ಇಚ್ಛಾ ಅಂತ ಅರ್ಥ ಮತ್ತೆ. ಕೆಟ್ಟ ಇಚ್ಛಾ ಕಾಮ ಶಬ್ದಕ್ಕೆ. ಮೋಕ್ಷ ಅಪೇಕ್ಷೆ ಮಾಡೋದು. ಇವು ಪುರುಷಾರ್ಥಗಳು ಅಂತ ಹೆಸರು. ಅವು ಹೇಳಾನ. ಧರ್ಮಾರ್ಥ ಕಾಮ ಮೋಕ್ಷಾಣ ಯಶ್ಯ ಕೋಪಿ ನ ವಿದ್ಯತೆ. ಯಾರಿಗಿರೋದಲ್ಲ ನೋಡಿ ಇವ ವಿಷ ಹಂಗೆ ಆರಾಮ್ ತಿರುಗ್ತಿರ್ತಾರೆ. ಯಾವ ಅಪೇಕ್ಷೆ ಮಾಡೋಲ್ಲ. ಅವ್ರು ಹೆಂಗಿದ್ದಂಗೆ ಗೊತ್ತಾ? ಅಲ್ಲಿ ಹೇಳ್ಯಾರ. ಅಜಾಗಲ ಸ್ತನಸ್ತೈವ ತಸ್ಯ ಜನ್ಮ ನಿರರ್ಥಕಂ. ಅಜ ಅಂದ್ರೆ ಆಡು. ಆಡಿನ ಕೊಳ್ಳಾಗ 2 ಮಲಿ ಇರ್ತಾವೆ ನೋಡ್ರಿ. ಉದ್ರ ಜೋತ್ ಬಿದ್ದಿರ್ತಾವೆ. ಹೌದಲ್ಲಿ ಅವು ಹಾಲು ಹಿಡ್ತಾವ. ಏನದ ಹಾಲು ಹಿಡ್ಕೋತದಕ್ಕೆ ಸುಮ್ಮನೆ ಇದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ. ಹಂಗೆ ಅವು ಕೊಳ್ಳ ಮಲಿ ಇದ್ದು ಮದ್ದಂಗೆ ಅಂಥ ಜೀವನ ಅನ್ಸಿದಂಗೆ. ಯಾವ ರೀತಿ ಧರ್ಮ ಅರ್ಥ ಮೋಕ್ಷ ಹೆಂಗಿದ್ದಂಗೆ ಆಡಿನ ಕೊಳ್ಳ ಮಲಿ ಇದ್ದಂಗೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಆ ರೀತಿ ಹೇಳ್ತಾ ಇದ್ದಾರೆ. ಧರ್ಮಾರ್ಥ ಕಾಮಾದಿಗಳು ಫಲಿಸುವವು. ತಾರತಮ್ಯ ಅನುಕ್ರಮಣ ಪದ್ಯವನ್ನು ಅನ್ನೋದು, ಪಾರಾಯಣ ಮಾಡೋದು, ಅರ್ಥ ತಿಳ್ಕೊಳ್ಳೋದಕ್ಕೆ ಧರ್ಮ ಅರ್ಥ
ಕಾಮ ಮೋಕ್ಷ ಯಥಾಯೋಗ್ಯ ಬರ್ತಕ್ಕಂಥದ್ದು. ವನಜ ಸಂಭವ ಮತ್ತು ಬಂದರು ಬ್ರಹ್ಮದೇವರು. ವನಜ ಸಂಭವ ಮುಖ್ಯರು ಅವಯವರೆನಿಸುವರು ಯಾರಿಗೆ? ಜಗನ್ನಾಥ ವಿಠ್ಠಲಿಗೆ. ಏನು ಪರಮಾತ್ಮ ಅವಯವ ಅಲ್ಲ, ಎಲ್ಲ ದೇವರು ಅವನ ಅವಯವ ಅಂತವೇನೋ ಅಲ್ಲಿ ಸೇರಿಕೊಂಡಾರವರು ಅಂತ ಅರ್ಥ. ಅವ್ರ ಮುಖಾಂತರ ಕೆಲಸ ಮಾಡ್ತಾರೆ ಭಗವಂತ. ಇವರೆಲ್ಲ ಪರಮಾತ್ಮನ ಅಂಗ ಇದ್ದಂಗೆ, ಒಂದು ಕಣ್ಣು ಕಿವಿ ಮೂಗಿರ್ತಕ್ಕಂಥ. ಅದನ್ನ ಅವ ಮಹತ್ವ ಅಲ್ಲ, ಅವ್ರಿಗೆ ಮಹತ್ವ. ಅದರಿಂದ ಅವೇನಿಬ್ಬರು ನೀವು ಕೊಂಡಾಡುತ್ತಿರು ಮರೆಯದಲ್ಲಿ ಪರಮಾತ್ಮನಿಗೆ ಅಂಗಭೂತರಾಗಿರ್ತಕ್ಕಂಥ ಮಹಾನುಭಾವರು. ಇವ್ರನ್ನ ಯಾವ ರೀತಿ ಒಳಗೆ ಸರಿಯಾಗಿ ಪ್ರಾರ್ಥನೆ ಮಾಡಿಕೊಂತೇಳಿ ಈ ಸಂಧಿ ಮುಗಿಸ್ತಿರ್ತಕ್ಕಂಥದ್ದು ಯಾವುದು? ಅವರೋಹಣ ತಾರತಮ್ಯ. ಆರೋಹಣ ಮುಗಿತು, ಅವರೋಹಣ ಹೌದಲ್ಲ. ಮುಂದೆ ನೋಡ್ರಿ ಹೆಂಗಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಧಿ ಸೂಚನಾ ಕೊಡ್ತಾರೆ, ಬಹಳ ಕಮ್ಮಿ, ಅಗ್ದಿ ಸ್ವಲ್ಪ ಪದ್ಯವ. ಮಾನುಷೋತ್ತಮ ವಿಡಿದು ಸಂಕರ್ಷಣನ ಪರ್ಯಂತರದಿ ಪೇಳಿದ ಅನುಕ್ರಮಣಿಕ ಪದ್ಯವನ್ನು ಕೇಳುವುದು ಸಜ್ಜನರು. ಆಗಲೆಂದು ಆರೋಹಣ ಆತು, ಇದು ಅವರೋಹಣ. ಅವರೋಹಣ ಮಾನ್ಯ ಮುಗುದು, ಆರೋಹಣ ಆತು. ಇಲ್ಲಿ ಬರೋದು ಯಾವುದು? ಅನುಕ್ರಮಣಿಕ ಸಂಧಿ. ಎಷ್ಟು ಸಂಧಿ ಮಾಡಿರೋ ಒಂದು ಅಷ್ಟದ ವಿಷಯ ಹಾಕೋತ ಹೋಗ್ತಾರೆ. ಅನುಕ್ರಮಣಿಕ ಪದ್ಯವನ್ನು ಕೇಳುವುದು ಸಜ್ಜನರು ಅಂತ ಹೇಳ್ಕೊತ ಹೋಗಿ ಈ ಸಂಧಿ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಏನು ಮಹಾನುಭಾವರು ಹೇಳ್ಬೇಕಾಯ್ತು ಇವರಿಗೆ? ಒಂದೊಂದು ವೈಶಿಷ್ಟ್ಯ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪದ್ಯಗಳು ಅಂದರೆ ಎಷ್ಟು ಕವನಂದ್ರೂ ಕವಿ, ಎಷ್ಟು ಪಾಣ ಮಾಡೋದು ಕಮ್ಮಿ. ಇಲ್ಲಿಂದ ಆಗಲೇ ಅಲ್ಲಿ ನಿಲ್ಲಿಸಾರಲ್ಲ, ಗಂಧರ್ವ ತನಕ ನಿಲ್ಲಿಸಾರ್ಲಿಗೆ. ಇಲ್ಲಿ ಮನುಷ್ಯ ಉತ್ತಮರು ಅವರಿಂದ ಹಿಡ್ಕೊಂಡು ಎಲ್ಲಿ ತನಕನೂ ಪರ್ಯಂತ ಶ್ರೀ ನಾರಾಯಣ ಪರ್ಯಂತ ತಾರತಮ್ಯ ಮುಗಿಸ್ಕೋತ ಹೋಗ್ತಾರೆ ಒಂದಾಗಿ. ಎಷ್ಟು ಹೇಳೋದು ಹೇಳ್ತಾ ನೋಡಿ. ಇಲ್ಲಿ ಒಂದರೊಳಗನ ಮನುಷ್ಯ ಗಂಧರ್ವ ಹಿಡ್ಕೊಂಡು ಇಲ್ಲಿ ತನಕ ಪರಮಾತ್ಮರಿಗೆ ಹೇಳ್ತಕ್ಕಂಥ ತಾರತಮ್ಯ ಹೆಂಗೆ ಆಗ್ತದೆ. ಇದು ಮೇಲೆ ಕೇಳ್ತೀರಿ ಇಲ್ಲ ನೀವು ನೋಡ್ರಿ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಪದ್ಯ ಹರಿಕಥಾಮೃತದಾಗಿರೋದು. ಶ್ರೀಮದಾಚಾರ್ಯರ ಮತಾನುಗ ಧೀಮತಾಂವರ ರಂಗ್ರಿ ಕಮಲಕ್ಕೆ ಸೋಮಪಾನಾರ್ಹರಿಗೆ ತಾತ್ವಿಕ ದೇವತಾಗಣಕ್ಕೆ ಹೈಮವತಿ ಷಣ್ಮಹಿಷಿಯರ ಪದ ವ್ಯೋಮಕೇಶಗೆ ವಾಣಿ ವಾಯು ಸೂತಾಮರಸರ ಲಕುಮಿ ನಾರಾಯಣರಿಗೆ ಆನಮಿಪ್ಪಿ. ಎಷ್ಟು ಹೆಸರು ಬಂದಿದ್ರಾಗ ಹೌದಾ? ಇದು ನಂದ್ರಿ ಅಂತ ದಾಸರಂತಾರೆ. ಎಷ್ಟು ಬಾಯ ಬರ್ತಾರೆ ನೋಡಿ. ಒಂದೇದು ಶ್ರೀಮದಾಚಾರ್ಯರ ಮತಾನುಗರು. ಹೌದಾ? ಮತ್ತು ನಾವೆಲ್ಲ ದಾಸರದು ದೃಷ್ಟಿಕೋನ ಎಷ್ಟು ಚಂದ ವಿಚಾರ. ಈ ಜಗತ್ತಿನೊಳಗೆ ಯಾರ್ಯಾರು ಆಚಾರ ಹೆಸರು ಹೇಳ್ರಿ ಅವ್ರಿಗೆಲ್ಲ ನಮಸ್ಕಾರ ಮಾಡ್ತೀನಿ ಮಹಾನುಭಾವ. ಹುಡುಗರಿರಲಿ, ಸಣ್ಣವರಿರಲಿ, ದೊಡ್ಡವರಿರಲಿ. ದೊಡ್ಡವರು ತೊಗೊಂಡಿಲ್ಲ, ಈಗ ಆಚಾರ ಹೆಸರು ತೊಗೊಂಡಿಲ್ಲೋ, ಆಚಾರ ಶಿಷ್ಯ ಆಗಿಲ್ಲೋ, ಸಾಕು ನಿಮ್ಗೆ ನಮಸ್ಕಾರ ಮಾಡ್ತೀನಿ ಅಂತಾರೆ. ಗೊತ್ತ ಪ್ರಶ್ನೆ ಇಲ್ಲ. ನಮಸ್ಕಾರ ಮಾಡಿದ್ರೆ ನಮಗಲ್ಲ ಅಲ್ಲ, ಅದು ನಮ್ಮಂತಾರೆ ಪರಮಾತ್ಮನ ತಿಳ್ಕೋಬೇಕು. ಅಲ್ಲಿ ಹೇಳಿ ಶ್ರೀಮದಾಚಾರ್ಯರ ಮತ ಅನುಗರು. ಇದು ಅಲ್ಲಿ ಕಲಿಬೇಕು ನಾವು. ಯಾರ್ಯಾರ ಹಿಂದೆ ಅಡ್ಡಾಡಲಿಕ್ಕೆ ಹೋಗಬಾರ್ದು ನಾವು. ಯಾರ್ಯಾರ ಶ್ರೀಮದಾಚಾರ್ಯರ ಮತ ಭಾವ. ಆ ಕರಿ ಅಂಗಿ ಹಾಕೊಂಡು ಅಡ್ಡಾಡೋದು ಒಂದು ಗುಂಪದಲ್ಲ, ಅವ್ರಿಂದ ಅಷ್ಟು ಅಡ್ಡಾಡೋದು. ಅಲ್ಲಿ ಒಂದು ಸಾಯಿಬಾಬಾ ಅಲ್ಲಿ ಅಷ್ಟು ಪೇಕ್ಷಕ್ಕೆ ಹೋಗಿ ಅಲ್ಲಿ ಮತ್ತಿಂದ ಎಷ್ಟು ನಮ್ಮಲ್ಲಿ ಕಲ್ಪನಾ ಇಲ್ಲ. ಏನು ಬೇಕಾದ್ರೆ ಗೊತ್ತಾ? ಜೀವನದ ಸುಖ ಬೇಕಾಗಿರ್ತದೆ. ಅವ್ರ ಸಮಸ್ಯೆ ಭಾಳ ಇರ್ತಾವೆ. ಎಲ್ಲಿ ಅಲ್ಲಿ ಹೋಗೋದ ಸ್ವಾಭಾವಿಕ ಮನುಷ್ಯ ಪೇಚಾಡ್ತಿರ್ತಾನ. ಇಲ್ರಿ ಮತ್ತೊಬ್ಬ ಸ್ವಾಮಿ ಬಂದಾರಲ್ಲೇ, ಅವರು ಭಾರಿ ಇರ್ತಾರೆ, ಅಸಾಧ್ಯತೆ ನಿಮಗೆ ಇಲ್ಲಿದ್ದೆಲ್ಲ ಕೊಡ್ತಾರಂತವು. ಹೋದ್ನ ಇವ ಇಲ್ಲಿ ಕಟ್ಟ ಗೋಪಿಚನವ ಕಟ್ಟ, ಸಾಲಿಗ್ರಾಮ ಕಟ್ಟ, ಅಲ್ಲಿ ಹೋಗಿ ಅವಕ್ಕೆ ಯಾವ ಕಾಯಮಲ್ಲ. ಒಂದು ದಿವಸ ಒಂದು ಹೆಂಟನ ಹೇಳು ಕರೆ ಹಿಂಗೆ ಹಾಕೊಂಡು ಹೇಳೋದು, ಅದು ಬಿಡೋದು. ಅದನ್ನು ಬಾಬಾನ ಗುಡಿ ಅಷ್ಟು ಅಡ್ಡಾಡೋದು. ಅಲ್ಲಿ ಹಿಂಗೆ ಕೆಲಸ ಆಗೋದಿಲ್ಲ. ಮತ್ತು ದುಃಖ ಅವೆಲ್ಲ ಇದ್ದಾವೆ. ಅತಿ ಬಂದ್ಗ ಮಂತ್ರಾಲಯ ಕೂಡಿ ಹೋಗೋದು, ಸ್ವಾದಿ ಕೂಡಿ ಹೋಗೋದಿಲ್ಲ ಅಂದ್ರೆ ಅಕ್ಕಿ ಉಡುಪಿ ಕೂಡಿ ಹೋಗೋದು, ಸಾಷ್ಟಾಂಗ ಹಾಕೋದು. ತಯಾರಂತ ಎಷ್ಟು ಲೇಟ್ ಆಗಿ ಬಂದೆವು ಅಂತಾರ ಹೌದಿಲ್ಲ. ಶ್ರೀಮದಾಚಾರ್ಯರ ಮತಾನುಗರು. ಪರಮಾತ್ಮ ನಾವೆಲ್ಲ ಯಾರು ಶಿಷ್ಯ ಅಂದ್ರೆ ನಾವು ಆಚಾರ್ಯ ಶಿಷ್ಯ ಯಜಮಾನ ಇರ್ಬೇಕು ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರ ಮತಾನುಗರು. ಮತ್ತೆ ಒಡವೆ ಶಬ್ದ ಇನ್ನೂ ಹೆಚ್ಚು ಹೇಳಿ ನಿಮ್ಗೆ ಅರ್ಥ ಇದಕ್ಕೆ. ಶ್ರೀಮದಾಚಾರ್ಯ ಮತ್ತೆ ಪೇಚಾಡ್ಬೇಡಿ. ಉತ್ತರ ಮಠ, ರಾಯರ ಮಠ, ಉಡುಪಿ ಮಠ, ಕೇಳಿ ಮಠ ಹಿಂದಕ್ಕಿತ್ತು. ಈಗ ಯಾರು ಕೇಳೋದು ಈಗೆಲ್ಲ ಯಾವ ಒಣಗಿದ್ದೀನಿ ಭಾಳ ಕೇಳ್ತಾರೆ. ಹುಬ್ಬಳ್ಳಿ ಯಾವ ಒಣಗಿದ್ದೀನಿ ಕೇಳ್ತಾರೆ. ಇಷ್ಟ ಈಗಿನ ಆಗಿದ್ದಿಲ್ಲ. ನಿಮ್ಮ ಹೆಸರೇನ್ರಿ? ವಾಸುದೇವ ಆಚಾರ. ಯಾವ ಮಠ? ಬೇಸರ ಮಠ. ಉತ್ತರ ಮಠದ ಅವನು ಬೇಯ್ದು ಇವನು ಬೇಯ್ದು ಹಿಂಗೆಲ್ಲ. ಶ್ರೀಮದಾಚಾರ್ಯರ ಮತ ಅನುಗರು. ನಮ್ಮ ಒಂದು ಮಠ ಮಧ್ವಾಚಾರ ಮಠ ನಮ್ಮಂತರು, ಶ್ರೀಮದಾಚಾರ್ಯ ಮಠ ನಮ್ಮಂತ. ಅದ್ರ ಮತ್ತೆ ಬೇದ್ ಮಾಡ್ಕೋತಾವು. ಅವ್ರು ದೇವ್ರು ಬಂದಾರ, ಅವ್ರು ಫಾಳು ಬಂದಾರ, ಹೆಸರು ಇಟ್ಕೊಂಡಾರ, ಪ್ರಶ್ನೆ ಬೇರೆ. ನಮಗೆ ಸಂಬಂಧ ಇಲ್ಲ ಇವೆಲ್ಲ. ಹೌದಾ? ನಾವ್ಯಾರು ಆಚಾರ್ಯ ಶಿಷ್ಯಂದರು, ಶ್ರೀಮದಾಚಾರ್ಯರ ಮತ ಅನುಗರ. ಎಂಥವ್ರು? ಧೀಮತರು ಅಂತಾರೆ ಮಹಾನುಭಾವರಿಗೆ. ಸಾಮಾನ್ಯರಲ್ಲ ನೀವೆಲ್ಲ ಧೀಮಂತ ನಿಮ್ಮಂತ ಕರೆದಾರೆ ನಿಮ್ಮನ್ನು. ಧೀ ಅಂದ್ರೆ ಬುದ್ಧಿ. ಧೀಮಂತರು ಒಳ್ಳೆ ಬುದ್ಧಿ ಇದ್ದವ್ರು ನೀವು, ತಾರತಮ್ಯ ಬುದ್ಧಿ ಇದ್ದವರು, ವಿಷ್ಣು ಭಕ್ತಿ ಇದ್ದವ್ರು ನೀವು, ಆಚಾರ ಸಿದ್ಧ ಇದ್ದವರು. ಇಷ್ಟೆಲ್ಲ ಶಬ್ದಕ್ಕೆ ಅರ್ಥ ಧೀಮತ ಅಂಗ. ಅವರ ಅಂಗ್ರಿ ಕಮಲಕ್ಕೆ ನಿಮ್ಮ ಪಾದಕ್ಕಂತ ಅರ್ಥ.
ದಾಸರಂತಾರ ನಿಮಗೂ ನಮಸ್ಕಾರ ಮಾಡ್ತೀನಿ ರೀಪ್ಪ. ನಾವು ಸಣ್ಣವರು ದೊಡ್ಡವರು ನೋಡುವಲ್ಲ. ಈಗ ನೀವೇನು ನಿಮ್ಮ ವಿಶಿಷ್ಟೇನು ಆಚಾರ ಶಿಷ್ಯ ಅಂದ್ರೆ ನೀವು ಎಷ್ಟು ಮೈಫಾತ್ ವಿಚಾರ ಮಾಡೋದು. ಅದ ಅಂಗ್ರಿ ಕಮಲಕ್ಕೆ ಅಷ್ಟಲ್ಲ, ಮುಂದೆ ಸೋಮಪಾನಾರ್ಹರಿಗೆ ಇಲ್ಲಿ ಮನುಷ್ಯೋತ್ತರು ಬಂದರು. ಸೋಮಪಾನ ಮತ್ತೊಂದು ದೇವತೆಯ ಗುಂಪಿದು. ತಾತ್ವಿಕ ದೇವತಾ ಗಣಕ್ಕೆ, ತಾತ್ವಿಕ ದೇವತೆ ಅಂತಕ್ಕಂಥ ಮತ್ತೊಂದು ಗುಂಪಿರ್ತಕ್ಕಂಥದ್ದು ತಾತ್ವಿಕ ದೇವತಾ ಗಣಕ್ಕೆ. ಇವರು 15 ಬರ್ತಕ್ಕಂಥ ಎಲ್ಲರೂ ಕುಬೇರ, ಗಣಪತಿ, ವಿಶೇಷಣ ಅಷ್ಟು ಸಂಗ್ರಹ ಮಾಡಿಬಿಟ್ರು ಒಂದು ಪದ್ಯೊಳಗೆ. ಇಲ್ಲಿ ಅಲ್ಲಿ ಹಿಡ್ಕೊಂಡು ಹೇಳ್ತಾ ಇದ್ದಾರೆ. ವ್ಯೋಮಕೇಶಗೆ ಅರ್ಥತ ಯಾರು ಗೊತ್ತಾಗ ನಿಮಗೆ? ಯಾರು ಹೇಳ್ದು ಹೆಂಗೆ? ಕರೆಕ್ಟ್, ನೀ ಹೇಳೋದು ಕರೆಕ್ಟ್. ಹೆಂಗೆ? ವ್ಯೋಮ ಅಂದ್ರೆ ವ್ಯೋಮ ಅಂದ್ರೆ ಆಕಾಶ. ಆಕಾಶದಾಗೆಲ್ಲ ಜತಿ ಹಾಡ್ಬಿಟ್ರು. ಯಾವಾಗ? ಗಂಗಾ ಬಂದಾಗ. ಅದು ವೈಭವ ಅವರು ಒಂದೇ. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪಶಂತಿ. ನಾ ಹೇಳುವ ಅರ್ಥ ಇದ್ದಾನೆ. ರಾಯರು ಹೇಳ್ತಾರೆ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪಶಂತಿ. ರಾಯರ ಸ್ತೋತ್ರದಾಗ 2ನೇ ಸಲ ರುದ್ರದೇವರು ಬಂದ್ಬಿಡ್ತಾರೆ. ಕಾಮಾರಿ ಅಂದ್ರೆ ಯಾರು? ರುದ್ರದೇವರು. ಮಾಕ್ಷ ಅಂದ್ರು ಅವರ. ಮಾ ಅಂದ್ರೆ ಜ್ಞಾನ, ಅಕ್ಷ ಅಂದ್ರೆ ಕಣ್ಣು. ಜ್ಞಾನದ ಕಣ್ಣು ಯಾರಿಗದ? ರುದ್ರದೇವರಿಗೆ. ವಿಷಮಾಕ್ಷ ಅಂದ್ರು ಅವರ. ಅಕ್ಷ ಅಂದ್ರೆ ಕಣ್ಣು, ವಿಷಮ ಅಂದ್ರೆ ಬೆಸ ಸಂಖ್ಯೆ. ಎಷ್ಟು ಕಣ್ಣು ಅವ್ರಿಗೆ? ನಮಗಿಲ್ಲ. ನಮಗೆ ವಿಷ ಆಗೋಲ್ಲ. 40 ಹಾಕೊಂಡ್ರು 4 ಆಗ್ತಾವೆ. ಹೌದಿಲ್ಲ? ವಿಷಮಾಕ್ಷ ಅವ್ರು. ವಿಷಮಾಕ್ಷ ಅವರು ಯಾಕೆ ಹೇಳ್ದು ಗೊತ್ತ ನೀವು? ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ ಸ್ತೋತ್ರ ಮಾಡ್ಯಾರ ಅಪಣಾಚಾರ್ಯ ಮಹಾನುಭಾವರು. ರಾಯರ ಸ್ತೋತ್ರ ಮಾಡೋ ಹೊತ್ನ್ಯಾಗ 2 ಅರ್ಥ ಇದಕ್ಕೆ. ಒಂದು ಗಂಗಾಪರ ಒಂದು ಅರ್ಥ, ರಾಯರ ಗ್ರಂಥ ಅಂತ ಒಂದು ಅರ್ಥ ತಿಳ್ಕೊಟ್ಟು ಹಾಗೆ ಹೇಳ್ತೇನೆ. ಅಲ್ಲಿ ಪ್ರತಿಯೊಂದು ಸಾಲಿಗೆ 1 ಮತ್ತು 2ನೇ ನುಡಿ ಅಲ್ಲೇನು ಗುರು ಸ್ತೋತ್ರ ಬರ್ತಕ್ಕಂಥ 1ನೇ ಶ್ಲೋಕದ ಅದು 2 ನುಡಿ ಅದ. ವಾಗ್ದೇವತ ಸರಿತಮು ವಿಮಲೀಕರೋತು ಅನ್ನೋದು 2 ಪದ್ಯಗಳು. ಪ್ರತಿಯೊಂದು ಸಾಲಿಗೆ ಗಂಗಾಪರ ಅರ್ಥ ಒಂದದ, ರಾಯರ ಗ್ರಂಥದ ಅರ್ಥ ಒಂದ. ಅದು ಲಘು ತಿಳಿಯೋದು ಭಾಳ ಡಿಫಿಕಲ್ಟ್ ಇದು. ಉಳಿದೆಲ್ಲ ಸಲ ರಾಯರ ಸ್ತೋತ್ರ ಮದ್ದು 2 ಭಯಂಕರ ಡಿಫಿಕಲ್ಟ್. ಅಲ್ಲಿ ಏನು ಹೇಳ್ಬೇಕಾಯ್ತ? ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪಶಂತಿ. ರುದ್ರದೇವ ತಲೆ ಮೇಲೆ ಇರತಕ್ಕಂಥ ನದಿ ಯಾವ್ದ್ರಿ? ಅದು ಗಂಗಾ ನದಿ. ಅರ್ಥ ಮನೆಯದು ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂದ್ರೆ ಗಂಗಾ ನದಿ ಅಂತ ಅರ್ಥ ಮಾಡ್ತಾರೆ. ಆಮೇಲೆ ರಾಯರ ಗ್ರಂಥ ಅಂತ ಅರ್ಥ ನೋಡಿ. ರಾಯರ ಗ್ರಂಥದ ಮಹಿಮೆ ಹೇಳ್ತಾರ. ರುದ್ರದೇವರು ಯಾರು ತಾರತಮ್ಯದ ಭಾಳ ಮ್ಯಾಲಿದ್ದಾರ ಗೊತ್ತ ನಿಮ್ಗೆ. ರುದ್ರದೇವ ಸ್ಥಾನ ಬ್ಯಾಲೆ ಅದ. ಅಂಥ ಮಹಾದೇವರು ರಾಯರ ಗ್ರಂಥ ತಲೆ ಮೇಲೆ ಇಟ್ಕೊಂಡಾರಂಥವ್ರೇನು ಅಂದ್ರೆ ರುದ್ರದೇವ ಸಣ್ಣವ್ರು ಆದ್ರನು ಅಂತ ತಿಳ್ಕೊಂಡಿರಿ. ಮತ್ತೆ ಅವ ಯಾವ ಸಾಮಾನ್ಯ ರಾಯರು ಪುಷ್ಕರ ದೇವತೆಗಳು. ರಾಯರು ಎಲ್ಲಿಯೋ ಪುಷ್ಕರ ದೇವತೆ ಬರ್ತಕ್ಕಂಥ ಮಹಾನುಭಾವರು ಅವರು. ಅಷ್ಟು ಆ ತಾರತಮ್ಯ ಮ್ಯಾಲೆ ಬರೋರಲ್ಲ. ಇವ್ರ ಗ್ರಂಥ ಅವ್ರು ಇಟ್ಕೋತಾರಂದ್ರೆ ಅಂತಾರ. ಯಾಕೆ ಇಟ್ಕೊಂಡ್ರು ಅಂತ ಕೇಳಿದ್ರೆ, ರಾಯರ ಗ್ರಂಥದ ಪದಿ ಪದ ಪ್ರತಿ ಅರ್ಥ ಪ್ರತಿ ಶಬ್ದಾಗ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಶವ ನಾರಾಯಣ ಇದ್ದಾರಂತ. ಅದಕ್ಕೆ ಇಟ್ಕೊಂಡ್ರು ಜ್ಞಾನ ಮಹಾನುಭಾವ. ಇಷ್ಟು ಸರ್ವೋತ್ತಮ ಅಂತ ಹೇಳ್ಬೇಕಾಯ್ತು ನಿಮ್ಗೆ. ಅದನ್ನ ಹೇಳ್ತಾ ಇದ್ದಾರೆ. ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟು ಸುನದಿ. ಅರ್ಥಾತ್ ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವೋ ಎಷ್ಟು ಸುನದಿ. ಅಲ್ಲಿ ಶಿವನ ಶಿರದಟ್ಟ ಮೆಟ್ಟಿ ಮುಟ್ಟಿ ಹರಿಯುವೋ ಎಷ್ಟು ಜಗದಿ. ಗಂಗಾ ವೈಭವ. ಎಷ್ಟು ನದಿ ಅಲ್ಲಿ ಹುಟ್ಟತಾವ, ಅಲ್ಲಿ ಹರಿತಾವ. ಎಲ್ಲಿ ಸೇರ್ಕೋತಾವ? ಸಮುದ್ರಕ್ಕೆ. ಶಿವನ್ ತಿಳಿರ್ತಕ್ಕಂಥ ನದಿ ಒಂದ ಒಂದು ನದಿ ಆದದು ಗಂಗಾ. ಗಂಗಾ ವೈಭವ. ಅದನ್ನ ಹೇಳ್ಬೇಕಾದ್ರೆ ಮಹಾನುಭಾವರಿಗೆ ಅಂತ ಹೇಳ್ತದೆ ವೈಶಿಷ್ಟ್ಯ. ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪಶಂತಿ. ಯಾಕೆ ಹೇಳ್ಬೇಕಾಯ್ತು? ವ್ಯೋಮ ಜಟ ಹೇಳ್ಬೇಕಾಯ್ತು. ವ್ಯೋಮ ಅಂದ್ರೆ ಆಕಾಶ, ಜಟ ಹರಿಬಿಟ್ರು ಮಹಾನುಭಾವ. ಯಾಕೆ? ಗಂಗಾ ಬರ್ಲಿಕ್ಕೆ ಹಿಟ್ಲಿ ಮ್ಯಾಲಿಂದ. ಗಂಗಾ ಮ್ಯಾಲಿಂದ ಬಂದು ಭಗೀರಥ ಪ್ರಾರ್ಥನೆ ಮಾಡ್ಕೊಂಡ ಗಂಗಾ ಕೆಳಗೆ ಬರ್ಬೇಕಾಯ್ತು. ಗಂಗಾಗ ಸೊಪ್ಪು ಮುಂದಿತ್ತು. ಸೊಕ್ಕ ಎಲ್ಲರಿಗೂ ಇರೋದಲ್ಲ ಮತ್ತೆ. ಹೌದಾ? ಗಂಗಾಗ ಸೊಪ್ಪು ನಿಂತು. ಆಕೆ ಹೇಳಿದ ಮ್ಯಾಲೆ ನಿಂತ್ಕೊಂಡು ಹೇ ಸರಿ ಕೆಳಗಂತ ದೇವ್ರಿಗೆ ಯಾಕವ ಅಂದ್ರೆ ಅವರು. ಅಲ್ಲಿ ಮ್ಯಾಲಿಂದ ನಾ ಬಿದ್ದು ನಿಮ್ಮ ತಲೆ ಚೂರು ಆಗ್ತದ ಅಂದ್ರೆ ಅವರು. ನನ್ನ ರಭಸ ಏನು, ನನ್ನ ವೇಗ ಎಷ್ಟದ, ನನ್ನ ಭಾರ ಎಷ್ಟದ. ಹೌದಾ? ರುದ್ರದೇವರು ಹೇಳ್ತಾರ ಭಾಳ ಮಾತಾಡ ಮೊದಲೇ ಬೀಳು ಅಂದ್ರು. ನೀವೆಲ್ಲ ಬರೀ ಹರಿಪೀರಿ ಸುಳ್ಳ ಮಾತೆ ಕೆಲಸ ಆಗೋದು ನಿಮ್ಮ ಕಡೆಯಿಂದ. ಬಿದ್ದರೆ ಬೀಳು ಅಂದ್ರೆ ಅವರು. ಇಡೀ ಗಂಗಾ ತಲಾಗಿಟ್ಕೊಂಡ್ರು ಯಾರು ವೈಭವ? ವ್ಯೋಮಕೇಶ ರುದ್ರಕ್ಕೆ ಹೇಳ್ತಾರೆ ಮಹಾನ್ ಹೇಳ್ತಾರೆ. ವ್ಯೋಮಕೇಶಗೆ ರುದ್ರಿಗೆ. ವಾಣಿ ಸರಸ್ವತಿ ಭಾರತೀಯರಿಗೆ ಹುಟ್ಟು ಹೋಗುವಂತ. ಭಾರತೀಯರು ಹೋಗ್ಬೇಕಿಲ್ಲಿ. ವಾಯುದೇವರು. ಸುತಾಮರಸ ಭವ ಅಂದ್ರೆ ಬ್ರಹ್ಮದೇವರು. ನೋಡಿ ಎಲ್ಲಿ ಮಾನುಷೋತ್ತು ನಡ್ಕೊಂಡು ಪರಮಾತ್ಮಕ ಅಷ್ಟು ತಾರತಮ್ಯ ಬಂತಿಲ್ಲ ತಾಮರಸರಿಗೆ. ಅಪ್ರಾಕೃತವಾಗಿಂತ ಬ್ರಹ್ಮದೇವರಿಗೆ
ಮತ್ತಾರು ಬಂದ್ರೆ ಹೇಳಿ ಮುಂದೆ ಲಕ್ಷ್ಮಿ, ಆನಂತರ ಆಮೇಲೆ ನಾರಾಯಣ. ನಾನು ಇವರಿಗೆ ಮೊದಲು ಸ್ವತಂತ್ರವಾಗಿರ್ತಕ್ಕಂಥ ತೃಣಾದಿ ಲಕ್ಷ್ಮಣ ಇರತಕ್ಕಂಥ ಅಂಗ್ರಿ ಕಮಲಕ್ಕೆ ಇವರೆಲ್ಲರ ಪಾದಕ್ಕೆ ನಮ್ಮಿಪೇನು ಅನವರತ. ಎಷ್ಟು ಸಾತ್ವಿಕ ಪ್ರಾರ್ಥನೆ ಅದಲ್ಲ ದಾಸರು, ಇಂಥ ವಿಶೇಷ ಇದ್ದಾರೆ. ಇಂಥ ಮಹಾನುಭಾವರ ಮಹಿಮೆಯನ್ನು ಒಂದೊಂದು ಹೇಳಿಕ್ಕೆ ಸಾಧ್ಯ ಇಲ್ಲ. ಅಂಥ ವೈಶಿಷ್ಟ್ಯ ಹೇಳ್ಕೊತ ಹೋಗ್ಬೇಕು ಯಾರ್ಯಾರು ಅನ್ನೋದರಿಂದ ಹೇಳ್ತಾ ಇದ್ದಾರೆ. ಹೈಮವತಿ ಅಂದರು, ಪಾರ್ವತಿ ಹೈಮವತಿ, ಹಿಮವಂತನ ಮಗಳಕ್ಕೆ, ಅದಕ್ಕೆ ಹೈಮವತಿ ಸತ್ತಿರ್ತಕ್ಕಂಥದ್ದು. ಷಣ್ಮಹಿಷಿ ಯಾರು ನಿಮ್ಗೆ ಗೊತ್ತದು, ಕೃಷ್ಣನ ಹೇಳ್ತಕ್ಕಂಥ. ವ್ಯೋಮಕೇಶ ಹೇಳಿದರು, ಆದಿ ಹೇಳ್ತಾನೆ. ವಾಣಿ, ಭಾರತಿ ಇವರಿಗೆಲ್ಲ ಹೋದರು. ಮನುಷ್ಯ ಇಲ್ಲಿ ಅಂದರೆ ಮನುಷ್ಯೋತ್ತಮರನ್ನು ಹಿಡ್ಕೊಂಡು ಅವರಿಗೆ ಶ್ರೀಮದ್ ಆಚಾರ್ಯರ ಮತಾನುಗರು, ಮಾನುಷೋತ್ತಮರು, ಭಗವಂತನ ಭಕ್ತರು, ಸದಾ ಭಕ್ತಿ ಮಾಡ್ತಕ್ಕಂಥವ್ರಿಗೆ ಎಲ್ಲರೇ ಇರಲಿ, ಅವರು ಅವ್ರು ಹಾವೇರಿಯಾಗಾರ ಇರಲಿ, ಹುಬ್ಬಳ್ಳಿಯಾಗಾರ ಇರಲಿ, ನಮಸ್ಕಾರ ಮಾಡ್ತಾರೆ ಅವ್ರಿಗೆ ಅಂತ ಮಹಾನುಭಾವ. ಯಾರು ದಾಸರು ನೆನೆಸ್ಕೊಂಡ್ಬಿಟ್ರು, ಅಷ್ಟನ್ನು ಕೂಡ ಒಮ್ಮೆ ಹಾಕೊಂಡ್ರಿ ಆಚೆ ಹೇಳ್ತಾರೆ ಅಂತರ ಮುಂದುವರೆದು. ಅಂಥ ಮಹಿಮಾ ಭಗವಂತಂದು ಅನಂತ ಮಹಿಮಾ ಸಂಪನ್ನ ಭಗವಂತ ಪ್ರಾರ್ಥನೆ ಮಾಡ್ಕೋತಾರ. ಸ್ವಾಮಿ ನಾ ಕೇಳ್ಕೊತೀನಿ ನಿನಗಂತ ದಾಸರು ಎಲ್ಲರೂ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತಾರೆ. ಪದ್ಮಾವತಿ ಹಿಡ್ಕೊಂಡು ಎಲ್ಲ ಸ್ವಾಮಿಗಳು, ಎಲ್ಲ ದಾಸರು ಎಷ್ಟು ಕೇಳ್ಕೊತಾರ ನೋಡಿ ಮಹಾನುಭಾವ. ಇಲ್ಲ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ಎಷ್ಟು ಚಂದ. ಶ್ರೀಮತಾಂವರ ಶ್ರೀಪತೆ ಸತ್ಕಾಮಿದಪ್ರದ ಸೌಮ್ಯ ಶ್ರೀ ಕಕುಧಾಮ ಚತುಷ್ಪಾತ ಪಾವನ ಚರಿತ ಚಾರ್ವಾಂಗದ ಇಲ್ಲ ಚಾರ್ವಾಂಗದನ ಪಾಠಾಂತರದ ಇದಕ್ಕೆ ಗೋಮತಿ ಪ್ರಿಯ ಗೌಣ ಗುರುತಮ ಸಾಮಗಾಯನ ಲೋಲ ಸರ್ವಸ್ವಾಮಿ ಮಮಕುಲ ದೇವ ಸಂತೈಕೋದು ಸಜ್ಜನರ. ಇಷ್ಟು ವಿಶೇಷಣ ಆಗ್ತದೆ ಭಗವಂತ. ಇವೆಲ್ಲ ಭಗವಂತ ವಿಶೇಷಣ, ಒಂದಕ್ಕೊಂದು ವೈಶಿಷ್ಟ್ಯ ಅರ್ಥ ಬೇರೆ. ಒಂದು ಪ್ರಾರ್ಥನೆ ಮಾಡ್ಕೊತೀನಿ ಅಂತಾರೆ ದಾಸ್ತಾವ್ ಅಂತಾರೆ. ನಾ ಕೇಳ್ಕೊತೀನಿ ಬಾ ಸ್ವಾಮಿ, ಜಗತ್ತಿನ ಸಜ್ಜನರು ಅಂತ ಯಾರಿದ್ರೆ ಅವ್ರನ್ನ ರಕ್ಷಣೆ ಮಾಡ್ಬೇಕು. ಈಗ ಅವರೇ ಕೇಳ್ಕೋಬೇಕು ಅಂದ್ರೆ ಆಚಾರ ಅಂತ ದ್ವಾಯಿ ಸ್ತೋತ್ರದಾಗ ಪ್ರೀಣಯಾಮ ವಾಸು ಗೊತ್ತಿಲ್ಲ. ಉನ್ನತ ಅಂದ್ರೆ ಮುಂದೆ ಏನಪ್ಪ ಯಾರಿಗಾರ ಉನ್ನತ ಪ್ರಾರ್ಥ ಅವ್ರು ಹೇಳ್ರಿ. ಭಗವಂತ ಹೆಂಗಿದ್ರೆ ಗೊತ್ತಾ, ಉನ್ನತ ಪ್ರಾರ್ಥಿತ ಶ್ರೇಷ್ಠರು ಪ್ರಾರ್ಥನೆ ಮಾಡ್ಕೊಂಡ್ರೆ ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಭಗವಂತ ಆಚಾರ ಅಂತ. ಉನ್ನತ ಪ್ರಾರ್ಥಿತ, ಉನ್ನತ ಶ್ರೇಷ್ಠ ವ್ಯಕ್ತಿಗಳು ಯಾರು ಭಗವದ್ಭಕ್ತರು ಅವ್ರು ಪ್ರಾರ್ಥನೆ ಮಾಡ್ಕೊಂಡ್ರೆ ಭಗವಂತ ರಕ್ಷಣೆ ಮಾಡ್ಕೊಂತ. ಆ ಶಬ್ದಕ್ಕಂತ ಉನ್ನತ ಪ್ರಾರ್ಥನೆ ದಾಸ ಪ್ರಾರ್ಥನೆ ಮಾಡ್ಕೊತಾರೆ. ಸ್ವಾಮಿ ಜಗತ್ತಿನ ಎಲ್ಲೆಲ್ಲೋ ಹುಟ್ಟ್ಯಾರ, ಸಜ್ಜನರ ಭಾವ ಇದ್ದಾರೆ, ಅವ್ರನ್ನೇನು ಮಾಡ್ಕೊಂಡೇನು ರಕ್ಷಣೆ ಮಾಡ್ಕೊತಾರೆ. ಅವ್ರಿಗೆ ಒಂದೇ ಹೇಳ್ಕೊತಾರೆ ಪರಮಾತ್ಮ ಯಾರು ವರ್ಣ ಮಾಡ್ತಾ ಇದ್ದಾರೆ, ಅವನ ವೈಶಿಷ್ಟ್ಯ ಏನು, ಅವನ ಸಂದರ್ಭಗಳೇನು, ಅವು ಬರ್ತಕ್ಕಂಥ ವಿಶೇಷಗಳೇನು, ದಾಸರ ಒಂದೊಂದು ಮಾತು ಬೆಳೆ ಉಳ್ತಕ್ಕಂಥದ್ದು ಅಂತಾರೆ ನೋಡಿ. ಮೊದಲೇ ಹೇಳಿದರು ಶ್ರೀಮತಾಂವರ ಪರಮಾತ್ಮ ಆಗಿರ್ತಕ್ಕಂಥವ. ಶ್ರೀಮತಾಂವರ ಒಂದು ಶಬ್ದಕ್ಕೆ ಅರ್ಥ ಹೇಳ್ತಾ ಇದ್ದೇನೆ ಮಗ, ಹೌದಾ? ಶ್ರೀಮತಾಂ ಅಂದ್ರೆ ಬ್ರಹ್ಮದೇವರು ಲಕ್ಷ್ಮೀ ಹಿಡ್ಕೊಂಡು ಅಷ್ಟರು ಅಂತ ಅರ್ಥ. ವರ ಅಂದ್ರೆ ಶ್ರೇಷ್ಠ, ಎಲ್ಲರ ಶ್ರೇಷ್ಠ ಪರಮಾತ್ಮ ಸರ್ವೋತ್ತಮ. ಆ ಶಬ್ದಕ್ಕೆ ಅರ್ಥ ಶ್ರೀಮತಾಂವರ ಒಂದು ಅರ್ಥವಾಗ. ಇನ್ನೊಂದು ಅರ್ಥ ಪರಮಾತ್ಮ ಹೆಂಗಂದ್ರೆ ಶ್ರೀಮಂತರಾಗಿರ್ತಕ್ಕಂಥ ದೇವತೆಗಳಲ್ಲಿ ಉತ್ತಮೋತ್ತನಾಗಿರ್ತಕ್ಕಂಥ ಒಂದು ಅರ್ಥ. ಶ್ರೀಮತ ಶಬ್ದ ಶ್ರೀಮಂತ ಅರ್ಥ, ಶ್ರೀಮತ ಶಬ್ದ ಅಲ್ಲಿದೆ ಅದು. ಆಮೇಲೆ ಯಾರವ ಶ್ರೀಪತಿ, ಯಾರು ಪರಮಾತ್ಮ? ಶ್ರೀ ಅಂದ್ರೆ ಯಾರು? ಶ್ರೀಪತಿ ಪರಮಾತ್ಮ ಆಗಿರ್ತಕ್ಕಂಥವ. ಅವ ಎಂಥವ? ಸತ್ಕಾಮಿತಪ್ರದ, ಸತ್ಕಾಮಗಳು ಒಳ್ಳೇದನ್ನಷ್ಟೇ ಕೇಳ್ರಿ ಭಗವಂತನ ಹೋಗಿ, ಬೇರೆ ಕೇಳಲಿಕ್ಕೆ ಹೋಗ್ಬಾರ್ದು. ದೇವ್ರನ್ನ ಜ್ಞಾನ ಭಕ್ತಿ ವೈರಾಗ್ಯ ಮತ್ತು ಇವಾಗ ಮಕ್ಕಳು ಮತ್ತೊಂದು ಇಂಥವೆಲ್ಲ ಇವು ಎರಡು ನಮ್ಮಲ್ಲೇ ಒಂದು ಒಂದು ನಿಷ್ಕಾಮ, ಒಂದು ಕಾಮ ಇರ್ತಕ್ಕಂಥದ್ದು. ನಮ್ಮ ಸಂಸಾರಕ್ಕೆ ಇರ್ತಕ್ಕಂಥ ಕಾಮ ಇಚ್ಛೆ. ದೇವ್ರು ಅವನು ಕೇಳ್ಬೋದು ನೇಮದ, ಯಾರಿಗೆ ಬಿಡ್ಲಿಕ್ಕೆ ಆಗ್ತದೆ? ಅವನೇ ಕೇಳ್ಬೇಕಲ್ಲ. ಆದ್ಯ ಪರಮಾತ್ಮ ಆಗಿರ್ತಕ್ಕಂಥವ ಕಾಮಿತಪ್ರದ, ಅದೆಂಥದ್ದು ಸತ್ಕಾಮಿತಪ್ರದ. ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ನಾಳೆ ಮುಂಜಾನೆ ನಮ್ಮ ಸಂಗತಿ ಇಸ್ಪೆಟ್ ಆಡಲಿ ಶ್ರೋಮಿ ಸಿಗಲಿ ತಿಳ್ಕೊಂಡ್ರೆ ಇದು ಇಚ್ಛಾ ಅಂತ. ಅದಕ್ಕೆ ಏನಲ್ಲ ಹೌದಾ? ಸತ್ಕಾಮಿ ಒಳ್ಳೇದು ಸ್ವಾಮಿ, ಮುಂಜಾನೆ ನಾಳೆ ನನಗೆ ದರ್ಶನ ಮಾಡಿಸು, ತೀರ್ಥಕ್ಕೆ ಹತ್ರ ಹೋಗಿ ನನಗೆ ಅನುಗ್ರಹ ಮಾಡು, ಇವನ್ನ ಅರ್ಥ ಮಾಡ್ಕೊ. ಬೇರೆ ಕೇಳುವಂಗೆ ದೇವ್ರ ಅದಕ್ಕೆ ಇಷ್ಟ ಅಂದ್ರೆ ಒಂದೊಂದು ಶಬ್ದ ಇಷ್ಟ ಅಂತ ಹೇಳಿ ನಿಮ್ಮನ್ನ ನಂಗೆ ಹೇಳ್ತೀನಿ. ಬಹಳ ಅರ್ಥಮಯ ಅದ ಶ್ರೀತಾಮ್ರ ಸಾರ್, ಎಷ್ಟು ಓದಿದ್ರು ಕಮ್ಮಿನ ಸತ್ಕಾಮಿತ ಪ್ರಧಾಂತರ ಮಹಾನುಭಾವ ಅಂಥೇಳಿ ಪರಮಾತ್ಮ ಅಂತಕ್ಕ ಭಕ್ತರಿಗೆ ಕೊಡ್ತಕ್ಕಂಥವ. ಮತ್ತು ಹೇಳ್ತಾರ ಮುಂದೆ ಅವ ಹೆಂಗಿದೆ ಗೊತ್ತಾ ನೋಡಿ, ಅದಕ್ಕೆ ಸಂಬಂಧ ಸತ್ಕಾಮಿದ ಪ್ರದ ಸೌಮ್ಯಕ್ಕೆ ಸಂಬಂಧ. ಸತ್ಕಾಮಿದ ಪ್ರದ ಭಗವಂತ ಯಾಕೋತ ಅವ ಸೌಮ್ಯ, ಭಾಳ ಚಲೋ ವ್ಯಕ್ತಿ ಭಗವಂತ, ದುಷ್ಟಲ್ಲ ಕೆಟ್ಟಲ್ಲ ಭಗವಂತ. ನರಸಿಂಹದೇವರು ಅವತಾರ ತಗೊಂಡ, ಹಿರಣ್ಯಕಶಿಪು ಅಷ್ಟೇ ದುಷ್ಟದ, ಪ್ರಹ್ಲಾದ ರಾಜರಿಗೆ ಅನುಗ್ರಹ. ಪರಮಾತ್ಮನ ಎರಡು ರೂಪಗಳವ. ಒಳ್ಳೆಯದು ಭಗವಂತ ಎಂದು ಕೆಟ್ಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೌಮ್ಯ ಶಬ್ದ, ಸೌಮ್ಯ ಶಬ್ದ ನಿಮಗೆ ಗೊತ್ತರ್ಥ. ಸೌಮ್ಯ ಇರ್ತಕ್ಕಂಥವ, ಸೌಮ್ಯ ಸ್ವಭಾವ, ಮೃದು ಸ್ವಭಾವ ಭಗವಂತಂದು ಬಹಳ ಅಂತಕ್ಕನೆ ಭಗವಂತ. ಮೊನ್ನೇನು ಹೇಳ್ತಿದ್ದೆ ನಾನು, ಹೂವ ತರೋ ಮನೆಗೆ ತರುವ ಕೇಳ್ಕೊಂಡ್ರು ದುರ್ಯೋಧನ ಅರ್ಜುನ
ಇಬ್ಬರು ಹೋದ್ರು ಕೃಷ್ಣ ಹತ್ರ, ನಿಮ್ಮ ಯುದ್ಧ ಮಾಡ್ಲಿಕ್ಕೆ ಮಹಾರಾಯ ನಿನ್ನ ಸಹಾಯ ಬೇಕು ಅಂತ. ಹೌದಾ? ಯಾರು ಕೇಳಿದ್ರು? ದುರ್ಯೋಧನ ಕಥನ, ಅರ್ಜುನ ಕಥನ. ಅರ್ಜುನ ಪಾಳೆ ಮೊದಲೇ ಬಂದು ಅರ್ಜುನ ಕೇಳಿದ, ನಮ್ಗೆ ಯಾರು ಬೇಡ, ನೀವು ಒಬ್ಬ ಸಿಕ್ಕರೆ ಸಾಕು ಅಂತ ಸೌಮ್ಯ ಪರ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ತತ್ ಕಾಮ್ಯ ಸೌಮ್ಯ. ಆಮೇಲೆ ತ್ರಿಕಕುಧಾಮ, ಧಾಮ ಅಂದ್ರೆ ಮನಿ, ಕಕುತ್ ಅಂದ್ರೆ ಎತ್ತರ, ತ್ರಿ ಅಂದ್ರೆ ಮೂರು, ಮೂರು ಎತ್ತರ ಪ್ರದೇಶಗಳೇ ಅವನ ಮನೆಗಳು. ಯಾವ್ಯಾವು? ಅನಂತಾಸನ, ಶಿವದ ದೀಪ, ವೈಕುಂಠ. ತ್ರಿಕಕುಧಾಮ, ಅವ ಒಬ್ಬ ಅಂತ ಹೆಸರಲ್ಲಿ ಸ್ತ್ರೀ ಕಕುಧಾಮ ಅಂತ ಮಹಾನುಭಾವ. ಶ್ರೀ ಕಕುಧಾಮ. ಆನಂತರ ಶ್ರೀ ಮನೆಯಾಗಿರ್ತಕ್ಕಂಥ ಭಗವಂತ ಶ್ರೀ ಕಕುಧಾಮ ಅಂದರು. ಚತುಷ್ಪಾತ್ ನೋಡ್ರಿ, ಪರಮಾತ್ಮಗ ಸರ್ವ 4 ಪಾದಗಳು ಭಗವಂತ ಚತುಷ್ಪಾತ್ ನಗರದ ಇದ್ದಾರೆ. ನೀವು ಹೇಳ್ತೀರಿ ಪಾದೋಶ್ಯ ವಿಶ್ವಭೂತಾನಿ ತ್ರಿಪಾದಶ್ಯ ವೃಷೂಕ್ತ ಬರ್ತಕ್ಕಂಥ ಮಾತು. ಭಗವಂತ ವೈಕುಂಠಾದಿ ತ್ರಿಧಮಾಗಳಲ್ಲಿ 3 ರೂಪಿಟ್ಟಿರ್ತಾನೆ, ಒಂದು ರೂಪ ಇಳಿಟ್ಟಿರ್ತಾನೆ. ಅದು ಚತುಷ್ಪಾತ್ ಅನ್ಸಿದ್ರೆ ಭಗವಂತ. ಅದು ಇನ್ನೊಂದು ಅರ್ಥ, ಇನ್ನೊಂದು ಶಬ್ದ, ಆ ಶಬ್ದಕ್ಕೆ ಇನ್ನೊಂದು ಅರ್ಥ ತಗೊಳ್ಳಿ. ಚತುಷ್ಪಾತ್ ಅಂದ್ರೆ 24 ಅಕ್ಷರದ ಗಾಯತ್ರಿ, ಅದಕ್ಕೆ ಚತುಷ್ಪಾತ್ ಅಂತ ಹೆಸರು. ಭೋರ್ಭೋಸ್ವಃ ತತ್ಸು ಇದುವರೆಣ್ಯಂ, 4 ವರ್ಷ ನಮಗೊಂದು ನೇಮ ಅದ. ಹಂಗಿದ್ದಂಗೆ ಚತುಷ್ಪಾತ್ ಅಂತಕ್ಕಂಥ ಪರಮಾತ್ಮ ಇರ್ತಕ್ಕಂಥವ. ಪಾವನ ಚರಿತ, ಒಳ್ಳೆ ಚರಿತ್ರೆ ಭಗವಂತಂದು, ಶುದ್ಧ ಚರಿತ್ರೆ, ಶುದ್ಧಾನಂದೋರು ಸಂವಿತ್. ದೇವ್ರ ಚರಿತ್ರೆ ಎಲ್ಲರೂ ಹೊಲಸು ಕೆಟ್ಟದ್ದೇನ ಬರ್ಲಿಕ್ಕೆ ಸಾಧ್ಯ ಅದನ್ನ. ಅಪ್ಪಿತಪ್ಪಿ ಬಂದಿದ್ರೆ ಅದು ದೈತ್ಯ ಮೋಹಕ್ಕೆ ವಿನಃ ಅವಾಗೇನು ದೋಷಗಳಿಲ್ಲ ಪರಮಾತ್ಮಗೆ. ರಾಮ ಬಾಣ ಹೊಡೆದ, ರಾವಣ ಬಡಿತು, ದೈತ್ರಿಗಷ್ಟೇ. ಪರಮಾತ್ಮ ಅದನ್ನು ಏನಾಗ್ತಕ್ಕದ್ದಿಲ್ಲ, ಅವ ಪರಮಾತ್ಮ ಇರ್ತಕ್ಕಂಥ ಪಾವನ ಚರಿತ. ಶಾರ್ವಾಂಗ, ಒಳ್ಳೆ ಸುಂದರ ಅವಯವ ಭಗವಂತನು. ದಾಸ ವರ್ಣಿಸ್ತಾರೆ ನೋಡ್ಬೇಕು ಭಗವಂತ ವರ್ಣ ಹೆಂಗ ಅಲ್ಲಿದೆ. ಬಿಡೆನು ನಿನ್ನಂಗರಿ ಶ್ರೀನಿವಾಸ, ಹತ್ತಿರ ಪರಮಾತ್ಮ ಪಾದನ ಶುರು ಮಾಡ್ತಾರೆ. ಯಾವಾಗಿದ್ರು ಕೂಡ ದೇವ್ರನ್ನ ದುಡ್ಡನ್ನ ಹಿಂಗೆ ನೋಡ್ಬೇಕಂತ, ಹಿಂಗೆ ನೋಡೋ ಕ್ರಮ ಇಲ್ಲೇ ಇಲ್ಲ ನಮ್ಮಲ್ಲಿ. ಪಾದೇನ ಭಣ್ಯತೆ ಅಂತಾರ ಅವರು, ಆ ವೈಶಿಷ್ಟ್ಯ ಹೇಳ್ತಾ ಇದ್ದಲ್ಲಿ. ಉತ್ತಮಾನಾಂ ಸ್ವರೂಪಂಚು ಪಾದರೂಪೇಣ ಭಣ್ಯತೆ, ಉತ್ತಮಾನ ಸ್ವರೂಪಂಚ ಪಾದರೂಪೇಣ ಭಣ್ಯತೆ. ಉತ್ತಮರಿಗೆ ನಾವು ಪಾದ ಅಂತ ಹೇಳ್ತೀವಿ, ಶ್ರೀಪಾದರು. ಹೌದಲ್ಲ? ಪರಮಾತ್ಮ ಹಿಂಗೆ ನೋಡೋ ಕ್ರಮ ಅಲ್ಲ, ಹಿಂಗೆ ನೋಡ್ಕೋತ ಹೋಗ್ಬೇಕಂತ. ವಿಷ್ಣು ಚಿತ್ರದ ಭಾಗ ಸಾರ್ವದ ಕಳಿಸ್ತಾರೆ, ಹಿಂಗೆ ನೋಡ್ಕೋ ದೇವ್ರು ನೀವು ನೋಡೋಕೆ ಕ್ರಮ ಅಲ್ಲ. ಸ್ವಾಮಿ ಪಾದ ದೊಡ್ಡವ್ರಿಗೆ ಹೇಳ್ತಾರಲ್ಲ, ನಿಮ್ಮ ಪಾದ ನಮ್ಮ ಮನೆಗೆ ಹಾಕ್ರಿ. ಜ್ಞಾನಿಗಳಿಗೆ ಸ್ವಾಮಿಗಳಿಗೆ ಹೇಳ್ತೇವಲ್ಲ, ಸ್ವಾಮಿ ನಿಮ್ಮ ಪಾದ ನಮ್ಮ ಮನೆ ಹಾಕ್ರಿ ಅಂತ. ಇಲ್ಲ ನಿಮ್ಮ ತಲೆ ಹಾಕಿ ನಮ್ಮ ಮನೆಗೆ ಯಾರು ಅಂತ ಹೌದಾ? ಪಾದ ಹಾಕ್ರಿ ಅಂತ ತಿಳ್ಕೊಡ್ರಿ, ಅದು ಪಾದಕ್ಕೆ ಮಹತ್ವ ಅಂತ ಅನ್ಸಬೇಕಂತ ಅದೇ ಹೇಳ್ತಾ ಇದ್ದೀನಿ. ಆ ರೀತಿ ಪರಮಾತ್ಮ ಆಗಿರ್ತಕ್ಕಂಥವ ಶಾರ್ವಾಂಗ, ಚಾವು ಸುಂದರ ಅಂತ ಪರಮಾತ್ಮ ಒಂದೊಂದು ಅಂಗ, ಅದಕ್ಕೆ ಸೌಂದರ್ಯ ನಿಮ್ಮನೇಲ ಎಷ್ಟು ಸುಂದರ ಹುಟ್ಟ ಭಗವಂತ. ಎಷ್ಟು ಹೆಂಗೆ ಹೇಳ್ಬೋದು ಶಬ್ದಾಗ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅಂತಾರ. ಈ ಪ್ರಪಂಚದೊಳಗೆ ಎಲ್ಲ ಅಮೇರಿಕಾ ಲಂಡನ್ ಎಲ್ಲ ಬಂದು ಎಲ್ಲ ಜನರು ಇದ್ದಾರೆ, ಎಷ್ಟೋ ಕೋಟಿ ಕೋಟಿ ಮಂದಿ ಇದ್ದಾರೆ. ಆ ಕೋಟಿ ಕೋಟಿ ಮಂದಿ ಭಗವಂತನ ಕೋಟಿ ಕೋಟಿ ಸುಂದರ ಅಂದ್ರೆ ಅದಕ್ಕಿಂತ ಸುಂದರ ಇದ್ದಾನೆ ಭಗವಂತ ಆಗಿರ್ತಕ್ಕಂಥವ. ಚಾರ್ವಾಂಗ ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮ ಆಗಿರ್ತಕ್ಕಂಥವ. ಇನ್ನೂ ಒಂದು ಅರ್ಥ ಇದಕ್ಕೆ, ವೇದಗಳು ಅಲ್ಲಿ ಬುದ್ಧಿ ಹೇಳ್ತಕ್ಕಂಥ ಮಹಾನ್ ಅದನ್ನ ಚಾರ್ವಾಂಗ ಹೇಳಿದ್ರು. ಮುಂದಂತಾರ ಗೋಮತಿ ಪ್ರಿಯ, ಈ ಶಬ್ದಕ್ಕೆ ಅರ್ಥ ಗೋ ಅಂದ್ರೆ ವೇದಗಳು, ಗೋಮತಿ ಪ್ರಿಯ ಪರಮಾತ್ಮ ವೇದಗಳಿರ್ತ ವೇದಕ್ಕೆ ಸಂಪನ್ನ ಆಗಿರ್ತಕ್ಕಂಥ ಮಹಾನುಭಾವ. ಅಂದ್ರೆ ಅರ್ಥ ಏನು? ಯಾರು ವೇದ ಪಾರಾಯಣ ಮಾಡ್ತಾರೋ ಅವ್ರಿಗೆ ಉದ್ಧಾರ ಮಾಡ್ತಕ್ಕಂಥ ಅಂತ ಅರ್ಥ ಗೋಮತಿ ಪ್ರಿಯ. ಇನ್ನೂ ಒಂದು ಅರ್ಥ, ಗೋಮತಿ ಅಂತಂದ್ರೆ ನದಿ. ತಾನಾವಳಿ ಬಂದಿರಿ ಗೋಮತಿ ಒಳಗೆ, ಹೌದಲ್ಲ? ಎಷ್ಟು ಚಂದ ನದಿ ಅದಲ್ಲ, ಕೆಸರ ಇಲ್ಲ ಅಲ್ಲಿ, ಬಲ್ಲ ಉಸುಕ್ಮಯ ಅದ ನೋಡ್ರಿ ನೀವು ಗೋಮತಿ ಒಳಗೆ. ಅಂತ ಗೋಮತಿ ಪ್ರಿಯ ಆಗಿರ್ತಕ್ಕಂಥ ಪರಮಾತ್ಮ ಅಲ್ಲಿ ವಿಶೇಷ ಕೃಷ್ಣನ ಸನ್ನಿಧಾನ ಅಂತ ನದಿ ಒಳಗೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಅರ್ಥ, ಗೋ ಶಬ್ದಕ್ಕೆ ಭೂಮಿ ಅಂತೂ ಅರ್ಥ. ಭೂಮಿಗೆ ಒಡೆಯ ಗೋಮತಿ ಪ್ರಿಯ ಪರಮಾತ್ಮ, ಭೂದೇವಿ ಬೇಡ ಅಂತ ಕಣ ಭಗವಂತಗೆ ಅದನ್ನ ಹೇಳ್ತಾ ಇದ್ದ. ಗೌಣ, ಗೌಣ ಅಂದ್ರೆ ನಮ್ಮಲ್ಲಿ ಕಮ್ಮಿ ಅಂತ ಅರ್ಥ ಕರೀತಾರೆ, ಗೌಣರು ಅಂತಾರ. ಹಂಗೆ ಪರಮಾತ್ಮ ಆಸಕ್ತಿ ಅರ್ಥ ಅಲ್ಲ. ಪ್ರಾಕೃತ ಗುಣಗಳಿಂದ ಗೌಣ, ಮನುಷ್ಯರ್ತಕ್ಕಂಥ ಗುಣ ಅಲ್ಲ ಭಗವಂತ, ಅಪ್ರಾಕೃತ ಗುಣ ಭಗವಂತ ಒಂದು ಅದನ್ನ ಹೇಳ್ತಾ ಇದ್ದಾರೆ. ಗುರು ತಮ, ಬರೀ ಗುರು ಅಲ್ಲ, ಗುರು ತಮ. ಗುರು ಹೇಳ್ತಾನೆ ಗುಡ್ ಬೆಟರ್ ಬೆಸ್ಟ್ ಇದ್ದಂಗೆ, ಕಂಪ್ಯಾರಿಟಿವ್ ಸೂಪರೇಟಿವ್ ಡಿಗ್ರಿ. ಹೌದಿಲ್ಲ ನಿಮಗೆ ಮೊದಲೇ ಹೇಳ್ದಂಗೆ ಗುರು, ಗುರುವರ, ಗುರು ತಮ. ಶ್ರೇಷ್ಠ ಗುರು ಯಾರ? ಭಗವಂತ. ನಮ್ಮ ಗುರುಗಳಿದ್ದಾರೆ, ಅವ್ರಿಗೆ ಗುರುಗಳು, ಅವ್ರಿಗೆ ಗುರು ಹಂಗೆ, ಅವ್ರಿಗೆ ಗುರುಗಳು ಹಂಗೆ ಹೋಗ್ರಿ. ಕಡಿ ಗುರುಗಳು ಯಾರು? ಆಚಾರ್ಯ ಆಚಾರ್ಯರು. ಅವ್ರಿಗೆ ಗುರು ಯಾರು? ಭಗವಂತ. ಏನು ಆಚಾರ ಗ್ರಂಥ ನೋಡ್ಬೇಕು ನೀವು, ಒಂದೊಂದು ಗ್ರಂಥಗಳು ಮೊದಲೇ ಪ್ರಾರ್ಥನಾ ಮೊದಲೇ ಪದ್ಯ ಅದೇ ಇರ್ತದೆ. ಎಲ್ಲ ಗ್ರಂಥಗಳು ಮೊದಲೇ ಪದ್ಯ ಶ್ಲೋಕದೊಳಗೆ ಪರಮಾತ್ಮ ನಿಂಗೆ ಸ್ವಾಮಿ ಹೌದು, ನನಗೆ ಗುರು ಹೌದು.
ಇಷ್ಟು ವೈಶಿಷ್ಟ್ಯ ಶ್ರೀಮದಾಚಾರ್ಯ ಅದನ್ನ ಹೇಳ್ತಾ ಇದ್ದೆ. ಗುರುತಮ ಸಾಮಗಾಯನ ಲೋಲ ಏತತ್ ಸಾಮಗಾಯನ್ನಾಸ್ತೆ ಹೇಳ್ತಲ್ಲ, ಆ ರೀತಿ ಪರಮಾತ್ಮ ಆಗಿರ್ತಕ್ಕಂಥ ಸಾಮಗೋಲಕ್ಕೆ ಅಥವಾ ಸಂಗೀತ ಪ್ರಿಯ ಅಂತೂ ಅನ್ಬೋದು. ಇಷ್ಟು ಭಗವಂತನ ಮಹಿಮೆ ಹೇಳ್ತಾ ಇದ್ದಾರೆ. ಇಷ್ಟು ಪರಮಾತ್ಮ ಅಂತಾರ. ಸರ್ವಸ್ವಾಮಿ ಮುಂದಿಂದು ಉಪಾಸನೆ ಹೆಂಗೆ ಮಾಡಬೇಕು? ಮಮ ಸ್ವಾಮಿ, ಸರ್ವಸ್ವಾಮಿ, ಸರ್ವಸ್ವಾಮಿ ಮಮ ಸ್ವಾಮಿ, ಇದೇನು ಗೊತ್ತಿಲ್ಲ ನಿಮಗೆ? ಸರ್ವಸ್ವಾಮಿ, ಜಗತ್ತಿಗೆ ಎಲ್ಲರಿಗೂ ಒಡೆಯಾಗಿರ್ತಕ್ಕಂಥವ. ಮಮ ಕುಲ ದೈವ, ನಮ್ಮ ಪ್ರಪಂಚಕ್ಕೆ ಮುಖ್ಯ ಯಾರು? ಒಡೆಯ ಅವನ ತಕ್ಕ ನಮ್ಮ ಕುಲಕ್ಕೆ, ಅಥವಾ ಬ್ರಾಹ್ಮಣ ಕುಲಕ್ಕೆ, ಅಥವಾ ನಮ್ಮ ಕುಲಕ್ಕೆ, ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಅಂತ. ಸಜ್ಜನರ ಸಂತೈಸುವುದು ಕೇಳ್ಕೊಂಡ, ಸಜ್ಜನರ ಮಾತ್ರ ಸಂತೈಸು, ದುಷ್ಟರನ್ನು ಬೇಡ ಅಂತ ಕೇಳ್ಕೊಂಡಂಗೆ. ಹೋಗಿ ಸಿದ್ದರಾಮಯ್ಯಗೆ ಅನುಕೂಲ ಮಾಡೋ ಹೇಳ್ಕೊಟ್ಟಿದೆ ಮತ್ತೆ. ಸಜ್ಜನರ ಸಂತೈಸುವುದು, ಯಾರಿಗೆ? ಒಳ್ಳೆಯವರು ಮಾತ್ರ ಗ್ರಹಣ. ಯಾರು ಸಜ್ಜನರು ಶಬ್ದಕ್ಕೆ ಅರ್ಥ ಗೊತ್ತಾಗ್ತಿಲ್ಲ. ಸಜ್ಜನರು ಅಂದ್ರೆ ಧರ್ಮದ ಆಸಕ್ತಿ ಇದ್ದವರು, ಯಾರಿಗೂ ತೊಂದರೆ ಕೊಡ್ತಕ್ಕಂಥವ್ರು, ಸಾತ್ವಿಕ ಮಂದಿಯಿಂದ ಅವ್ರಿಗೆ ಉದ್ಧಾರ ಮಾಡಪ್ಪ ಸ್ವಾಮಿ ಅಂತ ದಾಸರಿಗೆ ಹೇಳ್ಕೊತಾರೆ ನಮ್ಮ ಪರವಾಗಿ. ಯಾರಿಗೆ? ಲಕ್ಷ್ಮೀ ನರಸಿಂಹನಿಗೆ ಹೇಳ್ಕೊತಾರೆ ಮಹಾನುಭಾವರು. ಪರಮಾತ್ಮ ಪ್ರಾರ್ಥನೆ ಈಡೇರಿಸ್ತಕ್ಕಂಥವ ಅದನ್ನ ಹೇಳ್ತಾ ಇದ್ದಾರೆ ಅಂತಾರ. ಮುಂದುವರಿ ಇಲ್ಲೇ ಅದ ರೀತಿ ಒಳಗೆ ನೋಡ್ರಿ, ಹರಿಯ ಅನಂತ ಮಹಿಮೆಗಳನ್ನು ಹರಿಕಥಾಮೃತಸಾರದ ಮುಖ್ಯ ಧ್ವನಿ ಅಂದ್ರೆ ಇದು. ಹರಿಕಥಾಮೃತಸಾರ ಒಂದು ದೇಹ ಅಂತ ತಿಳ್ಕೊಂಡ್ರೆ ಮುಖ್ಯ ನಾಡಿ ಇದೆ. ಭಗವಂತನ ಮಹಿಮಾ ಅಪಾರವಾಗಿರ್ತಕ್ಕಂಥದ್ದು. ಎಲ್ಲ ಸ್ತೋತ್ರ ವೇದ ಎಲ್ಲ ಹೇಳೋದು ಅದನ್ನೇ, ಬೇರೆ ಏನು ಹೇಳೋದೇನಿಲ್ಲ ಅಂತ ಅಪಾರವಾಗಿರ್ತಕ್ಕ ಭಗವಂತ. ರಾಮ ರಾಕ್ಷಸ ಕುಲ ಭಯಂಕರ, ಸಾಮಜೇಂದ್ರ ಪ್ರಿಯ, ಸಾಮಜ ಇಂದ್ರ ಪ್ರಿಯ ಇದ್ದಂಗೆ ತರದು, ಸಾಮಜೇಂದ್ರ ಪ್ರಿಯ, ಮನೋವಾಶಾಮ ಗೋಚರ, ಚಿತ್ ಸುಖಪ್ರದ, ಚಾರುತರ ಚರಿತ, ಭೂಮ ಭೂ ಸ್ವರ್ಗಾಪವರ್ಗದ ಕಾಮಧೇನು, ಸುಕಲ್ಪತರು ಚಿಂತಾಮಣಿಯು ಎಂದೆನಿಪ ನಿಜ ಭಕ್ತರಿಗೆ ಸರ್ವತ್ರ. ಪರಮಾತ್ಮ ಒಂದೊಂದು ಹೆಸರಿಗೆ ಎಷ್ಟು ಅರ್ಥ ಹೇಳಬೇಕಿದೆ ಕೇಳ್ಕೊಡ್ರಿ ಅಂತಾರ ಮಹಾನುಭಾವರು. ರಾಮ ಶೌತೋಣ ಭಾಳ ಸರಳ ಹೆಸರಿದೆ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಅದು ರಾಮನಾಮ ಕೊಟ್ಟಿರ್ತಕ್ಕಂಥ ಅವನ ನಮ್ಮ ಯಾರು? ಋಷಿ, ಅವನೇ ಕೊಟ್ಟಿರ್ತಕ್ಕಂಥ. ಪೂಜಂತಂ ರಾಮ ರಾಮೇತಿ, ಮಧುರಂ ಮಧುರಾಕ್ಷರ ಹೇಳ್ತಿರ್ತಾರ. ಎಲ್ಲ ಮಂತ್ರ ಬಿಡ್ರಿ, ರಾಮ ಮಂತ್ರ ಜಪಿಸೋ ಅರ್ಥದಲ್ಲಿ ಏನು ರಾಮನ ಮಹಿಮೆ ಇರ್ತಕ್ಕಂಥದ್ದು. ದಾಸ ಸಾಹಿತ್ಯ ರಾಮನ ಮಹಿಮೆ ಎಷ್ಟು ಮಂದಿ ಹಾಡ್ಯಾರ, ಏನು ಚಂದ ಅಲ್ಲ. ರಾಮ ಶಬ್ದಕ್ಕೆ ಅರ್ಥನ ಭಾಳ ಅವನು. ತಪ್ಪಿ ತಪ್ಪಿ ನಮ್ಮ ಸ್ವಾಮಿ ಗಾಯಸಿಕ್ಕೆ 108 ಅರ್ಥ ಹೇಳ್ತಾರೆ. ಅಷ್ಟು ಯೋಗ್ಯತಾ ಅದವ್ರಿಗೆ. ಬಾಂಬೆಗೆ ಚಾತುರ್ಮಾಸದಾಗ ನಾವು ಹೋಗಿದ್ದೆ, ಒಂದು ಉಪನ್ಯಾಸಕ್ಕೆ ಹೋಗಿದ್ದೆ ನಾನು. ಆವಾಗ ಒಂದು ಶಬ್ದಕ್ಕೆ ಅರ್ಥ ಹೇಳಿಕ್ತಿದ್ರು ಅವ್ರಿಗೆ. ಶುರುವಾಗಿತ್ತು ಚಾತುರ್ಮಾಸದಾಗ, ಅದ ಒಂದೇ ಶಬ್ದ ಮಧ್ಯೆ ಶುರು ಮಾಡಿದೆವು. ದಾಮೋದರ ಒಳ ಬಳ 4 ಅಕ್ಷರ. ಅದ್ರ ಅರ್ಥ ಒಂದು ಅರ್ಥ ನಿಮ್ಗೆ ಹೇಳ್ಬಹುದು ನಾನು. ದಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಹೊಟ್ಟಿ. ಯಾರ ಹೊಟ್ಟಿಗೆ ಹಗ್ಗದ ಅವ ದಾಮೋದರ, ಯಾರ ಹೊಟ್ಟಿಗೆ ಹಗ್ಗದ ಕೃಷ್ಣ. ಯಾರು ಕಟ್ಟ್ಯಾರ? ಅವರವ್ವ. ಹೌದಿಲ್ಲ? ದಾಮದುದರ ನೀನಹುದು ನಿನ್ನ ಗುಣಗಣನೆ ಮಾಡಲಿ ಅಂತೂ ಅಂದಂಗೆ ಅವ ದಾಮೋದರ ಅವನ ಒಂದು ಶಬ್ದ. ಇದಕ್ಕೆ ಹಂಗೆ ಅವ್ರಿಗೆ ಅವ್ರ ಸ್ಟೈಲ್ ನಮ್ಮ ಸ್ವಾಮಿ ಚಂದ ಹೇಳ್ತಿರ್ತಾರೆ ಪಾಪ. ಏನಪ್ಪ ಎಷ್ಟು ನೀನು ಎಷ್ಟಿತ್ತು? 61 ಬರಕು, 62 ಬರಕು, ಏನು ಪುಸ್ತಕ ಇಲ್ಲ ಏನಿಲ್ಲ, 63 ಬರಕು, 64 ಬರಕು. ಹಂಗೆ ಏನು ಶಬ್ದ ಹೊಡೆದಿದ್ರ? ಅದು ಟೆಕ್ನಿಕ್ಯಾಲಿಟಿ ಒಳಗಾಗಲಿ, ಅದು ಸೂಪರ್ ಸ್ಟಿಕ್ಕಲಿ ಶಬ್ದ ಒಡೆದು ಹಾಕೋರು ಹುಚ್ಚಿಡಾಟ್ ಎಲ್ಲರ ಅವ್ರಿಗೆ. ನಮ್ಮಲ್ಲಿ ಹಂಗೆ ಶಬ್ದ 108 ಅರ್ಥವ ಹೌದು. ರಾಮ ಶಬ್ದಕ್ಕೆ ರಮಯೈತಿ ಇತಿ ರಾಮ, ಯಾರ ಹೆಸರನ್ನು ಸಂತೋಷ ಆಗ್ತೋ ಅವ ರಾಮ ಅಂತ ಹೆಸರು. ರಾಮ ಶಬ್ದಕ್ಕೆ ಅರ್ಥ ಆಯ್ತರ. ರಾಕಾರೋಚ್ಚಾರ ಮಾತ್ರೇಣ ಮುಖಾನ್ ನಿರ್ಯಾತಿ ಪಾತಕಂ ಪುನಃ ಪ್ರವೇಶ ಭೀತ್ಯೈವ ಮಕಾರ ಕಪಾಟವತ ಅಸ್ತಿ. ಅರ್ಥ ರಾಮ ಶಬ್ದ ನಿರ್ವಚನ ಮಾಡಿದ್ದಾರೆ. ರಾ ಅಂದ್ರೆ ಬಾಯಿ ತೆಗಿತಿದ್ದಿಲ್ಲ, ರಾಕಾರ ಉಚ್ಚಾರ ಮಾತ್ರೇಣ ಅರ್ಥಾತ್ ಮುಖ ನಿರ್ಯಾತಿ ಹೊರ ಹೋಗ್ತಾವ, ಪಾತಕಂ. ರಾ ಅಂದ್ರು ಸಾಕಂತ ನೋಡ್ರಿ, ಅಷ್ಟು ಪಾಪ ಹೊರ ಹೋಗ್ತಾವಂತ. ಪುನಃ ಪ್ರವೇಶ ಬಿತ್ತಿವ ಬಾಯಿ ತಗೊಂಡಾಗ ಎಂತ್ಕೊಂಡ್ಬಿಟ್ಟು ಬಾಯಿಗೆ ಸಿಗೊಂಡು ಮತ್ತೆ ಹೊಳೆ ಬಂದು ಹೊಕ್ಕೊಂಡ್ರವು. ಮಕಾರ ಕಪಾಟವತ ಅಸ್ತಿ, ಬಾಯಿ ಬಿಟ್ಬಿಡ್ತದ. ಕಪಾಟ ಇದ್ದಂಗೆ ರಾಮಶಬ್ದ ಬಯಸಿದ್ವಿ. ಮಹಿಮಾ ರಾಮಂದು ಒಂದು ಶಬ್ದಕ್ಕೆ ನಾವು ಎಷ್ಟು ಅಂದೇವಿಲ್ರಿ ರಾಮರಾವ್ ಅಂತ ಅನ್ನೋ ಹಂಗಂದಿಲ್ಲ. ಎಷ್ಟು ನಾವು ಅವ ಹೆಂಗೆ ಉದ್ಧಾರ ನೋಡಿ ಅವ ಇಡೀ ವಾಲ್ಮೀಕಿ. ಹೌದಾ? ಆ ಶಬ್ದ ಮೇಲೆ ಉದ್ಧಾರ ಮಹಾಕಾವ್ಯ ಬರೋದು ಅವ. ಅದು ಹೇಳ್ತಾ ಇದ್ದೆ. ರಾಮ ಎಂಥ ಇವ? ರಾಕ್ಷಸ ಕುಲ ಭಯಂಕರ. ನಮಗೂ ಭಯಂಕರ ಅಲ್ಲ, ಯಾರಿಗೆ? ರಾಕ್ಷಸ ಕುಲ ಭಯಂಕರ ಆಗಿರ್ತಕ್ಕಂಥ ರಾಕ್ಷಸ ಕುಲ ಭಯಂಕರ. ಸಾಮಜ ಇಂದ್ರ ಪ್ರಿಯ, ಸಾಮಜೇಂದ್ರ ಅರ್ಥ ಆಗ್ತಾನೆ ಇವಾಗ.
ಸಾಮಜ ರಾಜನಿಗೊಲಿದ ಹಾಡು. ಸಾಮಜ ಇಂದ್ರ ಪ್ರಿಯ. ಸಾಮಜ ಅಂದ್ರ ಆನೆ. ಆನೆ ಒಳಗ ಶ್ರೇಷ್ಠ ಯಾರು? ಗಜೇಂದ್ರ. ಗಜೇಂದ್ರ ಮೋಕ್ಷ ಆ ಕಥೆ ಇದ್ದಾಗ ಸಾಮಜ ಅಂದ್ರೆ ಗೊತ್ತಾಗ್ತಿದೆ ಕತೆ, ಭಾಗವತ ಕಥೆ ಬಂದಾಗ ಸಾಮಜೇಂದ್ರ ಪ್ರಿಯ. ಮನೋ ವಾಚಾಮ ಗೋಚರ, ಮತ್ತೊಂದು ಭಗವಂತ ಮಹಿಮ. ಮನೋ ವಾಚಾಮ ಗೋಚರ, ಯಾರ ಮನಸ್ಸಿನಾಗ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಕಟ್ಟಿ ಹಾಕ್ತೀವಿ ನಿಂತು ಇಲ್ಲಂದ್ರೆ ತಂದೇವು ನಮ್ಮ ಮನಸ್ಸಿನಾಗ ಸಾಧ್ಯ ಇದೆ. ವಾಚ ಅಂದ್ರೆ ಮಾತು, ಮಾತಿಗೂ ಸಿಗುವುದಿಲ್ಲ, ನಮ್ಮ ಮನಸ್ಸಿಗೂ ಸಿಗಿರ್ತಕ್ಕಂಥ ಸ್ವಾಮಿ ಭಗವಂತ ಆಗಿರ್ತಕ್ಕಂಥ ವಾಚಾಮ ಗೋಚರ ಭಗವಂತ. ಅವ ಇಷ್ಟ ಹೇಳ್ತಾರೆ ವಾಚಾಮ ಗೋಚರ. ಏನ್ ಮಾಡ್ತಾನೆ ಭಗವಂತ? ಚಿತ್ ಸುಖಪ್ರದ, ನಮಗೆ ಭಕ್ತರಿಗೆ ಚಿತ್ ಸುಖ ಮೋಕ್ಷ ಸುಖ ಕೊಡ್ತಕ್ಕಂಥ ಮಹಾನುಭಾವ. ಅಲ್ಲಿ ಚಿತ್ ಸುಖಪ್ರದ ಆಗಿರ್ತಕ್ಕಂಥ ಸ್ವರೂಪ ಸುಖ ವ್ಯಕ್ತ ಮಾಡ್ತಕ್ಕಂಥ ಪರಮಾತ್ಮನೇ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದ ಆನಂದದಶ್ಚ ಮುಕ್ತಾನಂ ಸವೈ ಏಕೋ ಜನಾರ್ದನ. ಆಚಾರ ಅಂತಾರೆ ಮಾತು. ಅವ ಒಬ್ಬನರಿಗೆ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮ ಅಂತಕ್ಕಂಥ ಅದು ಹೇಳ್ತಾರೆ. ಅದು ಸುಖಪ್ರದ ಅಂತ ಮಹಾನುಭಾವ. ಚಾರು ಚರಿತ, ಚಾರು ಒಂದು ಸುಂದರ, ಅವನ ಚರಿತ್ರೆ ಬಹಳ ಸುಂದರ ಆಗಿರ್ತಕ್ಕಂಥ ಕೆಟ್ಟ ಚರಿತ್ರೆ ಎಲ್ಲಿಯೂ ಇಲ್ಲ. ಅಂತಲೇ ಪುರಾಣ 18 ಒಂದಲ್ಲ 18 ಪುರಾಣ, 6 ಶಾಸ್ತ್ರ, ಬ್ರಹ್ಮಸೂತ್ರ ಎಲ್ಲ ಹೇಳೋದಿನೋ ಭಗವಂತ ಮಹಿಮ. ಅದು ಹೇಳ್ತಾರೆ ಚಾರು ಚರಿತ. ಭೂಮ ಒಂದು ಶಬ್ದ ಅಷ್ಟೇ, ಅಷ್ಟ ಶಬ್ದ. ಭೂಮ ಪರಿಪೂರ್ಣ ಅಂತ ಅರ್ಥ. ಉಮಿಸೋದಕ್ಕೆ ಪರಿಪೂರ್ಣ ಯಾರು? ಪರಮಾತ್ಮ. ನೋಡ್ರಿ, ಪೂರ್ಣ ಮದಃ ಪೂರ್ಣ ಮದಂ ಪೂರ್ಣಾತ್ ಪೂರ್ಣ ಮದುಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಒಂದು 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 ಅಳ್ಳಿಟ್ಟಿನ ಉಂಡಿ, ಏಕಾದಶಿ ಅಲ್ಲ ಅದಕ್ಕೆ ಅಳ್ಳಿನ ಉಂಡಿ ಒಂಚೂರು ತಕ್ಕೊಂಡ್ರಿ ನೀವು ಏನಾಗ್ತದದು? ಕಮ್ಮಿ ಆಗ್ತದೆ. ಅದಾಗಿ ಇತ್ಲ ತಕ್ಕೊಂಡ್ರಿ ನೀವು ಕಮ್ಮಿ ಆಗ್ತದಿಲ್ಲ. ಭಗವಂತ ಪೂರ್ಣ, ಏನಕ್ಕೆ ಕಡಿಮೆ ಇಲ್ಲೇ ಇಲ್ಲ ಅಂದ ಎಷ್ಟೋ ತಕ್ಕೊಡ್ರಿ ನೀವು, ತಕ್ಕೊಳ್ಳಿ ಬರೋದನ್ನೇ ಇಲ್ಲ. ಪರಿಪೂರ್ಣ ಆಗಿರ್ತಕ್ಕಂಥ ಪರಮಾತ್ಮ. ಹಂಗೆ ಉದಾಹರಣೆ ಪರಿಪೂರ್ಣ ಆಗಿರ್ತಕ್ಕಂಥವ ಚಿತ್ ಸುಖಪ್ರದ ಭೂಮ ಅಂತಾರೆ. ಮುಂದುವರೆದು ಏನ್ ಮಾಡ್ತಾನೆ ಭಗವಂತ? ಭೂ ಸ್ವರ್ಗ, ನೋಡ್ರಿ, ಭೂ ಸ್ವರ್ಗ ಅಪವರ್ಗ. ಭೂ ಸ್ವರ್ಗ ಅಪವರ್ಗ. ಭೂ ಅಂದ್ರೆ ಭೂಲೋಕ, ಸ್ವರ್ಗ ಸ್ವರ್ಗ, ಅಪವರ್ಗ ಅಂದ್ರೆ ಮೋಕ್ಷ. ಭೂ ಸ್ವರ್ಗ ಅಪವರ್ಗದಲ್ಲಿ ಮಾಡ್ತಕ್ಕಂಥ ಅಲ್ಲಿ ಮುಕ್ತಿಧಾಮದಲ್ಲಿ ದೇವ್ರ ನಮ್ಮ ಜನರಿರ್ತಕ್ಕಂಥವ. ಅವನ ಮನುಷ್ಯ ಬಂತು ಇಲ್ಲಿ ಇಡ್ತಾನೆ, ಪುಣ್ಯ ಗಿಣ್ಯ ಮಾಡಿದ್ವಿ ಸ್ವರ್ಗ ತೊಗೊಂಡು ಹೋಗ್ತಾನೆ, ಮತ್ತೆ ಹೊಳ್ಳಿ ಮತ್ತೆ ಹೇಳಿ ಕಳಿಸ್ಕೊಡ್ತಾನೆ. ಎಲ್ಲ ಮುಗೀತು ಮೋಕ್ಷ ಕರ್ಕೊಂಡು ಹೋಗ್ತಾನೆ. ಇದು ಮಾಡ್ತಕ್ಕಂಥ ಯಾರು? ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಅಷ್ಟ ಕರ್ತೃತ್ವ ಭಗವಂತ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಷ್ಟ ಕರ್ತೃತ್ವ. ಇವು ಯಾರು ಇಲ್ಲ, ಒಬ್ಬ ಸಾಧ್ಯ ಹೇಳ್ತಾ ಇದ್ದಾರೆ. ಆ ರೀತಿ ಭಗವಂತ ಹೇಳ್ತಾ ಇದ್ದಾರೆ. ಅಪವರ್ಗದ ಇಟ್ಟು ಸುಖ ಕೊಡ್ತಕ್ಕಂಥವ. ಕಾಮಧೇನು ಕಲ್ಪತರು. ಕಾಮಧೇನು ಕಲ್ಪವೃಕ್ಷ. ನಾವು ಸ್ವಾಮಿಗಳಿಗೆ ಹೇಳ್ತೀವಿ ಕಾಮಧೇನು ಕಲ್ಪವೃಕ್ಷ ಅಂತ, ಎಲ್ಲ ಸ್ವಾಮಿಗಳಿಗೆ ಅಂತೀವಿ ನಾವು. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ. ವಿಜೇಂದ್ರ ಸ್ವಾಮಿಗಳು ನಮತಾಂ ಕಲ್ಪತರುವೇ ಜೈಂದ್ರ ಗುರವೇ ನಮಃ ಇಬ್ಬರು ಹೇಳ್ತೇವೆ ನಾವು. ಇವ್ರಿಗಿಂತ ಹೆಚ್ಚಿನ ಕಾಮಧೇನು, ಹೆಚ್ಚಿನ ಕಾಮಧೇನು. ಆ ಕಾಮಧೇನು ಕಲ್ಪವೃಕ್ಷ ಅವಲ್ಲ, ನಾ ಹೇಳ್ತೇನೆ ಮೊದಲ ಕಾಮಧೇನು ಕಲ್ಪವೃಕ್ಷ ಮಹಿಮ, ರಾಯರ ಮಹಿಮ ಹೇಳೋತ್ನ. ಆ ಕಾಮಧೇನು ಕಲ್ಪ ರಾಯರ ತರಹ ಅಲ್ಲಿ ರಾಯರ ಬಗ್ಗೆ ಹೇಳ್ತಿರ್ತಾರ. ವಾಹಿಂದ ವಿಜಯದ ಮಾತು ಅಲ್ಲಿ ಅಂತಾರೆ. ರಾಯರು ಹೆಂಗಿದ್ದಾರೆ ಗೊತ್ತಾ? ಒಂದು ಇವತ್ತು ಅಷ್ಟೇ ಇದೆ, ನಾಳೆ 3 ಸಲ ನಾ ಹೇಳ್ತೇನೆ ಮತ್ತೆ. ಆ ಕಾಮಧೇನು ಕಲ್ಪವೃಕ್ಷ ಅಂತ ನಾವೇನು ನೋಡಿಲ್ಲ, ಅವ್ನು ಯಾರು ನೋಡ್ಯಾರ ಯಾರು ಅವನು? ಇಲ್ಲಿ ಹೆಂಗೆ ಕಾಮಧೇನು ಹೋಟ್ಲ್ ಅಂತ ಹೆಸರಿಟ್ಟಿದ್ದಾರೆ ಇಷ್ಟೇ. ಕಲ್ಪವೃಕ್ಷ ಮನೆಗೆ ಹೆಸರಿಟ್ಟಿರ್ತಾರೆ ಇಷ್ಟ ಹೊಟ್ಟು, ಬೇರೆ ಏನಿಲ್ಲ. ಕಾಮಧೇನು ಒಂದು ಆಕಳ, ಕಲ್ಪವೃಕ್ಷ ಒಂದು ಗಿಡ. ಎಲ್ಲೇ ಒಯ್ವು? ಸ್ವರ್ಗದಾಗ ಒಯ್ವು. ಯಾರೋ ಹೇಳ್ಯಾರ, ನಾವು ಕೇಳ್ಕೊತ ಬಂದೇವಿ, ನೀನು ನೋಡಿಲ್ಲ ಏನಿಲ್ಲ. ಕಾಮಧೇನು ಈ ಬೇಡ್ದು ಕೊಡ್ತಕ್ಕಂಥ ಆಕಳದ ಒಂದು, ಕಲ್ಪವೃಕ್ಷ ಬೇಡ್ದು ಕೊಡ್ತಕ್ಕಂಥ ಒಂದು ಗಿಡ ಕಾಮಧೇನು ಕಲ್ಪವೃಕ್ಷ. ಏನಕ್ಕೋ ಹಂಗೆ ಬಂದ್ಬಿಡು ಪರಂಪರ. ಆ ಕಾಮಧೇನು ಕಲ್ಪವೃಕ್ಷ ಅವಲ್ಲ, ಅವು ಮಂದಿಗೆ ಕೊಟ್ಟು 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 ಸ್ಟಾಕ್ಲೆಸ್ ಆಗ್ಯಾವಂತವು. ಎಷ್ಟು ಮಂದಿ ಪುಣ್ಯವಂತರು ಹೋಗ್ಯಾರ, ಏನು ತಾನೇ ಹೋಗ್ಯಾರ. ಅದಕ್ಕೆ ಮತ್ತೆ ತೊಗೋಬೇಕು, ಮತ್ತೆ ಬಂದ್ರೆ ಮತ್ತೆ ಕೊಡಿಬೇಕಮ್ಮ, ಇಲ್ಲ ಅನ್ನೋಂಗಿಲ್ಲ. ಸ್ಟಾಕ್ ತೊಗೊಳಿದ್ರೆ ರಾಯರ ಹತ್ರ ಬರ್ತಾವಂತವೇನು, ಅಷ್ಟು ರಾಯರ ಹತ್ರ. ಆಮೇಲೆ ಏನೋ ಕಲ್ಪವೃಕ್ಷ ಕೊಟ್ಟು ಕೊಟ್ಟು ಸ್ಟಾಕ್ಲೆಸ್ ಆಗಿ ಕಳ್ಕೊಂಡು ಹೊತ್ತು ಮತ್ತೆ ಕೊಡ್ಬೇಕಲ್ಲ, ರಾಯರ ಹತ್ರ ಬಂದು ತೊಗೊಂಡು ಹೋಗಿ ಕೊಡ್ತಾವ ಮಧ್ಯಾಹ್ನ. ರಾಯರ ಹತ್ರ ಎಷ್ಟು ಗೊತ್ತು ಮಹಾವಾಡಿ. 4 ಸಾಲ ನಾ ಹೇಳ್ತೇನೆ. ಕಾಮಧೇನು ಕಾಮಧೇನು ಕಲ್ಪದು ಕಲ್ಪವೃಕ್ಷ ಚಿಂತಾಮಣಿ. 3 ಒಂದು ಮಣಿ ಬೇಕಾದ ಕೊಡ್ತಕ್ಕಂಥ ಮಣಿ ಇರ್ತಕ್ಕ ಕಾಮಧೇನು ಚಿಂತಾಮಣಿ ಆಗಿರ್ತಕ್ಕಂಥ ಇಂಥ ಮಹಾನುಭಾವರು. ಅತ್ಯಮೂಲ್ಯವಾಗಿರ್ತಕ್ಕಂಥ ಭಕ್ತರ ಮನೋಭೀಷ್ಟ ಸಲ್ಲಿಸ್ತಕ್ಕಂಥ 3 ವಸ್ತುಗಳು ಅದನ್ನು ಹೇಳ್ತಾ ಇದ್ದಾರೆ. ಎಂದೆನಿಪ ಭಕ್ತರಿಗೆ ಕಾಮಧೇನು ಹೌದು, ಕಲ್ಪವೃಕ್ಷ ಹೌದು, ಚಿಂತಾಮಣಿನೂ ಹೌದು ಹೇಳ್ತಾ ಇದ್ದಾರೆ. ಅಂಥ ಪರಮಾತ್ಮಗಿಂತ ಸರ್ವತ್ರ ಸರ್ವ ದೇಶ ಕಾಲಗಳಲ್ಲಿ ನಿಜ ಭಕ್ತರಿಗೆ, ನಿಜ ಭಕ್ತರು ಒಂದು ಬಹಳ ಅರ್ಥ. ನಾವು ಇನ್ನು ಕಡ್ರ ಬಡ್ರ ಭಕ್ತರು, ನಾವು ನಿಜ ಭಕ್ತರಲ್ಲ. ನಾವೆಲ್ಲ ಎಲ್ಲಿಯೋ ಒಬ್ಬರು ಸಿಗ್ತಾರಂತ ತಿಳ್ಕೊಳ್ಳಿ ಮಹಾನುಭಾವರು.
ಅಷ್ಟು ಭಕ್ತಿ, ಅಷ್ಟು ವಿಶ್ವಾಸ, ಅಷ್ಟು ಶ್ರದ್ಧಾ ಹಿಂಗೆ ಮಾಡ್ಕೋತ ಹೋಗ್ಬೇಕು. ಹೆಂಗೆ ಪಂಚಮ ಸೌದಲೇಖ ತನ್ನನ್ನೇ ನಂಬಿರ್ತಕ್ಕಂಥ ಮಹಾಭಕ್ತರು. ನಾವು ದಾನ ಕೊಡ್ತೇವೆ, ಅಷ್ಟು ದಾನ ಯಾರು ಕೊಡ್ತಾರನ್ನ? ಇಡೀ ಕೃಷ್ಣಾರ್ಪಣ ಮನೆ ಬಿಟ್ಟು ಕೊಟ್ಟು ಕೊಟ್ಟು ನಾಳೆ ನಮಗೆ ಬೇಕಲ್ರಿ ಅಂತಾರೆ. ಯಾರ್ಯಾರು ದಾನ ಕೊಡ್ಬೋಲ್ಲ, ದಾನ ಕೊಡೋದು ಇಟ್ಕೊಂಡ್ರು ಇನ್ನು ಕೆಲವೊಂದು ದಾನ ಕೊಟ್ಟು ಹೊಳೆ ಸೋತಾರ. ಇಲ್ಲ ಆ ಹುಷಾರ ಎರಡು ನೋಟ್ ಬಂದು ಒಂದು ನೋಟ್ ಹೊಳೆ ಕೊಡ್ರಿ ಇಲ್ಲಿ ಅಂತ ಹಂಗಾಗಿ ಬರ್ದಂಗೆ ಅಂತ ನಿಮಗೆ ಇಲ್ಲಿದ್ದಾಗ ನಿಜ ಭಕ್ತ ಗೊತ್ತು ನಿಮಗೆ. ಅವನನ್ನೇ ನಂಬಿರ್ತಕ್ಕಂಥ ಹಿಂಗೆ ಒಬ್ಬರು ದಾನ ಹೇಳ್ಬೋದು ನಿಮ್ಮ. ನಾನು ಕುಚೇಲಿದ್ದ ಅವ ಏನು ಕೊಟ್ಟ? ಅವಲಕ್ಕಿ ಕೊಟ್ಟ, ಅಷ್ಟು ಕೊಟ್ಬಿಟ್ಟ. ಮತ್ತೆ ನಾಳೆ ಇಟ್ಕೊಂಡಿಲ್ಲ ಅವ. ಅಲ್ಲಿ ದೇವ್ರ ಅನುಗ್ರಹ ಮಾಡಿದ. ನಾವು ಮತ್ತೆ ನಾಳೆ ಬೇಕು ಅಂತ ಇಟ್ಕೊಂಡ್ರೆ ಮಧ್ಯಾಹ್ನ ಪರವಾಗಬೇಕಾಗ್ತದೆ, ನಾವು ಇಟ್ಕೊಂಡಿರ್ತೇವೆ. ಮತ್ತೆ ನಿಜ ಭಕ್ತರಿಗೆ ಅಂತ ಮಹಾನುಭಾವ ತನ್ನನ್ನೇ ಕೊಡ್ತಾಗ ತನ್ನನ್ನೇ ಶ್ರಮತಕ್ಕಂಥ. ಮತ್ತೆ ಯಾರು? ದ್ರೌಪದಿ. ಹೌದಾ? ಅಂತ ಆ ಪ್ರಸಂಗ ಅಕ್ಷಾಂಬರದಾಗ ಅಂತ ಮಹಾನುಭಾವರಿಗೆ ಭಕ್ತ ಜನ ಕೊಡ್ತಕ್ಕಂಥ ಮಹಾನುಭಾವ ಅಂತ ಅವನು ಸ್ತೋತ್ರ ಮಾಡ್ತಾ ಇದ್ದಾರೆ. ಒಂದೊಂದು ಪದ್ಯಕ್ಕೂ ಎಷ್ಟು ಅರ್ಥ ಎಂತಾನ ಜಗನ್ನಾಥ ದಾಸರ ಶಬ್ದಿಕ ವೈಭವ, ವಿಚಾರ ಚಿಂತನ, ಲಹರಿ ಹೆಂಗದ, ಎಷ್ಟು ಓದಿರ್ಬೇಕು ಅವರು, ಎಷ್ಟು ಗ್ರಂಥ ಅಭ್ಯಾಸ ಮಾಡಿರ್ಬೇಕು ಮಹಾನುಭಾವ. ಮತ್ತು ನೋಡಿ ಪರಮಾತ್ಮನ ಗುಣ. ಅವ್ರಿಗೆ ಪರಮಾತ್ಮ ಗುಣ ಬಂತು ಅಂದ್ರೆ ಎಲ್ಲ ಮರೆತು ಬಿಡ್ತಾರೆ ಅವ್ರು. ಹಂಗೆ ಹೇಳ್ಕೊತ ಹೋಗೋದು, ಹಂಗೆ ಪದ್ಯನ ನೆನಪು ಹಾಡ್ಬಿಡ್ತಾರೆ ಅವ್ರು. ನಾ ಇಲ್ಲಿ ಕೂತೇನಿ, ಇಲ್ಲಿ ಬಿಡ್ಲಿಕ್ಕೆ ಪದ್ಯದ ಅಂತ ತಗೊಂಡ್ಬಿಡ್ತಾರೆ. ಅಂತ ಇನ್ನೊಬ್ಬ ಕವಿ ನಮ್ಮಲ್ಲಿ ಕುಮಾರವ್ಯಾಸ. ಇಷ್ಟೇ ಕೃಷ್ಣ ಬಂದ ಹೇಳ್ಬೇಕಾಯ್ದವ್ರು. ದುರ್ವಾಸ ಮಹರ್ಷಿಗಳು ಆತಿಥ್ಯಕ್ಕೆ ಹೋದ್ರು. ಹೌದಾ? ದ್ರೌಪದಿನ ಕೇಳಲಿಕ್ಕೆ ನಾವು ಗೌರವ ಹೇಳ್ಕೇಸಿ ನಾವು ಚಾತುರ್ಮಾಸ ಮುಗಿದ ಹೇಳ್ಕೇಸಿ ನಮ್ಮ ಅಲ್ಲಿ ಕೇಳಿದ್ರು ಬಂದು ಕೇಳಲಿಕ್ಕೆ. ಅವ್ರು ಬಂದು ಕುತ್ಕೊಂಡ್ರು. ಈ ಮುಟ್ಟಕ್ಕೆ ಹೋಗಿ ಬರ್ರಿ ಅಂತ ಧರ್ಮ ಸ್ನಾನ ಮಾಡ್ಕೊಂಬರ್ರಿ ಅಂತ ಹೋದ್ರು. ಅವರು ಸ್ನಾನ ಮಾಡ್ಕೊಂಬರ್ಲಿಕ್ಕೆ ಹೋದ್ಕೊಳ್ಳಿ ಏನು ಮನೆ ಏನಿಲ್ಲ, ಶ್ರೀರಾಮ ರಕ್ಷೆ ಏನೇನಿಲ್ಲ ಮನೆಯೊಳಗೆ. ದ್ರೌಪದಿ ಚಿಂತೆ ಮಾಡ್ಲಿಕ್ಕೆ ಹತ್ತಿದ್ರು, ಧರ್ಮರಾಜ ಚಿಂತೆ ಮಾಡ್ಲಿಕ್ಕೆ ಹತ್ತಿದ. ಎಷ್ಟು ಮಂದಿಗೆ ಊಟಕ್ಕೆ ಹಾಕಬಲ್ಲ? 10,000 ಮಂದಿ ಶಿಷ್ಯಂದ್ರು ಅವ್ರ ಬಸ್ನಾಗ. ದೊಡ್ಡ ಉತ್ತರಾದಿ ಮಠ ಇದ್ದಂಗೆ, ಸಾಧ್ಯ ಮಠ ಇದ್ದಂಗೆ ಎಲ್ಲ ಮಠಸು ಅವ್ರು ಹಿಡ್ತಾರೆ. ದುರ್ವಾಸರ ಮಠ ಗುರು ಪರಂಪರದಾಗ ಅವ್ರು ಬರ್ತಾರೆ. ಮತ್ತು ಶಾಸ್ತ್ರಾಯ ಮಠ, ರಾಯರ ಮಠ, ಉತ್ತರಾಯ ಮಠ ಎಲ್ಲ ದುರ್ವಾಸರು ಈ ಪೀಠ ಆಳ್ದೇವ್ರು. ಅವರು ಅವ್ರಿಗೆ ಪೂಜೆ ಮಾಡಿದವ್ರು ತಿಳ್ಕೊಡ್ರಿ ನೀವು. ದುರ್ವಾಸರ ಮಧ್ಯೆ ನಾವು ಅನ್ನೋದು ಇಷ್ಟೇ ಆಚಾರ ಮಾಡ್ತೇವೆ ನಾವು. ದುರ್ವಾಸರ ಪ್ರಾತಿನಿಧ್ಯರ ಮೊದಲು ಬಂದಿರತಕ್ಕಂಥ ಸ್ವಾಮಿಗಳು ಇವರೆಲ್ಲ ದುರ್ವಾಸರು ಬಂದರು. ದ್ರೌಪದಿ ಏನು ಮಾಡ್ಬೇಕು? ಚಿಂತೆ ಶುರು ಆತಲ್ಲ. ಊಟಕ್ಕೆ ಯಾರು ಹಾಕಬೇಕು, ಎಷ್ಟು ಮಂದಿಗೆ ಹಾಕಬೇಕು, ಇಷ್ಟು ಎಲ್ಲಿ ತರಬೇಕು, ಉಪ್ಪು ಎಲ್ಲಿ ತರಬೇಕು. ಒಬ್ಬೊಬ್ಬರು 1,000 ಶಿಷ್ಯಂದರು. ಒಬ್ಬರು ಚಿತ್ರಾವತಿ ಅನ್ನ ಮಾಡಿಗೆ 8 ಚೀಲ ಅಕ್ಕಿ ಅನ್ಬೇಕು ಮೊದಲು. ನಮ್ಮಂಗೆ ಒಂದೊಂದು ನಗಳು ಇಡೋರು ಎಲ್ಲರ ಅವರು ಮುಷ್ಟಿ ಇಡ್ತಿದ್ದಂತ ಕಾಲಕ್ಕೆ. ನಮ್ಮ ಆಚಾರ್ಯ ಹೇಳ್ತಿದ್ರು, ಪಂಡರ ಆಚಾರ್ಯ ಹೇಳ್ತಿದ್ರು, ಅವ್ರ ತಂದೆ ಕೂರ್ಮಾಚಾರ. ಹೌದಾ? ಮಾಡೋದಾಗ ಒಂದು ಹೊತ್ತು ಊಟ 108 ಕೂಡ ಸ್ನಾನ ಮಾಡಿ ಆ ದೇವ್ರ ಪೂಜೆ ಮಾಡಿ ಊಟಕ್ಕೆ ಹೋದ. ಅವರು ಒಂದು ಚಿತ್ರಾವತಿ ಒಂದು ತೆಂಗಿನಕಾಯಿ ಅಷ್ಟಂತವ್ರು. ಇಡೀ ಒಂದು ತೆಂಗಿನಕಾಯಿ ಇದ್ರು ನಮ್ಮ ಇಡ್ತಿದ್ರು ಒಂದು ಸೇರು. ನಾವು ಬೈದು ಇಷ್ಟೇ ಅನ್ನ ಇರ್ತೀವಿ ತಿಳ್ಕೊಂಡು ಸೋಳ್ರೆ ಅದ ಮಂದಿ ಹೊರಗೆ ಸೆಲ್ತಿರಲ್ಲ. ಅಲ್ಲಿ ಪ್ರಾಣಿ ಪಶು ತಿಂತಾವು, ಅಕ್ಕಿ ಇಡೀ ವಿಪರೀತ ತಿಂತಾವು, ಹೋಲ್ಬಿಡ್ರಿ ಅಂತ ಅವ್ರನ್ನು. ಯಾಕೆ ಹೇಳ್ಬೇಕಾಯ್ತು? ದ್ರೌಪದಿ ವಿಚಾರ ಮಾಡಿ ಒಳ್ಳೆ ಸಮಸ್ಯೆ ಬಗೆಯಿರಲಿಲ್ಲ. ನೋಡ್ರಿ ಎಂಥ ಮಸ್ತಿ. ಅವ್ರು ಪುರೋಹಿತರು ಬರ್ತಾರೆ. ಕುಮಾರವ್ಯಾಸ ಭರ್ತ ಹೇಳ್ಕೊಂಡು ಸಂಘ ಬರೋದು. ಅವ್ರು ಗೊತ್ತನೇ ಪಾಂಡವ್ರನೇ ಪುರೋಹಿತರ ಹೆಸರು ಗೊತ್ತ ನಿಮಗೆ? ವೆರಿ ಗುಡ್. ಯಾರು ಹೇಳಿದಾರ? ಧೌಮ್ಯರು. ಧೌಮ್ಯರು ಅನ್ಸಿದ್ರು. ಪುರೋಹಿತರು ಹಿಂಗಿರ್ಬೇಕು. ಪುರೋಹಿತ ಅಂದ್ರೆ ಮನೆ ಹಿತ ಕಾಯ್ಬೇಕಮ್ಮ. ಹಂಗಿರೋದಿಲ್ಲ. ಪುರೋಹಿತರ ಮನೆಯೊಳಗೆ ಆಚಾರ ಮನೆಯಾಗ ಸತ್ಯನಾರಾಯಣ ಒಂದು ಅಡಿಕೆ ಬೆಟ್ಟ ಒಂದು ಕೊಬ್ಬರಿ ಬಿಟ್ಲ ಸಾಕು, ಮುಷ್ಟಿ ಅಕ್ಕಿ. ಅದ್ರಾಗ ಗಣಪತಿ, ಅದ್ರಾಗ ನವಗ್ರಹ, ಒಂದ್ರಾಗ ಎಲ್ಲ ಆಹ್ವಾನ ಮಾಡಿಬಿಡೋದು. ನಿಮ್ಮನೆ ಮಾಡಿಸೋ ಮುಂದೆ 8 ನವಧಾನ್ಯ ಮತ್ತಾರ ದಕ್ಷಿಣೆ ಹಿಂಗಾಗಿರ್ತದೆ. ನಗಲಿಕ್ಕೆ ಅಕ್ಕಿ ಬಂದು ಪ್ರಾರ್ಥನೆ ದೋಮಿರು ಹೇಳ್ತಾರ, ಯಾಕೆ ಬೈತಾರ್ತೀರಿ ಅಂದರು. ನಿಮ್ಮ ಕೈಯಾಗ ಏನು ಗೊತ್ತಾ ನಿಮಗೇನು? ನಿಮ್ಮ ಹಿಂದೆ ಯಾರಿದ್ದಾರ? ಭಗವಂತ ಇದ್ದಾನೆ ಅಂದರು. ಭೀಮಸೇನ ದೇವರಿಗೆ ಇವ್ರಿಗೆ ನೀವು ಪ್ರಾರ್ಥನೆ ಮಾಡ್ಬೇಡ್ರು ಆ ಹೆಣ್ಮಗಳು ಅಂತಾರ. ಕುಮಾರವ್ಯಾಸ ಅವ ಸತೀರಿ ಭಾಳ ಒಲಿದ ಭಗವಂತ ಆಗಿರ್ತಕ್ಕಂಥವ. ಹೆಣ್ಮಕ್ಳನ್ನ ಭಾಳ ಪ್ರೇಮಂತ ಭಗವಂತ. ಒಂದು ಶಬ್ದನದ ಮಾನಿನಿ ಒಲಿತಕ್ಕಂಥ ಭಗವಂತ. ಯಾಕೆ ಗೊತ್ತಾ? ಅದು ಭಾಳ ಚಂದ ಹೇಳ ಕಾರಣವನ್ನು. ಈಗಿನ ಕಾಲದ ಮಾನ್ಯರಿಲ್ಲ, ಆಗಿನ ಕಾಲದ ಮಾನ್ಯರು ಅಂತ. ಆ ಪಾಪವು ನೋಡ್ರಿ ಎಷ್ಟು ಎಲ್ಲೋ ಲಗ್ನ ಮಾಡಿಕೊಂಡು ಯಾರ್ದೋ ಮನೆಗೆ ಬಂದು ಎಲ್ಲರೂ ಅಪರಿಚಿತರ. ಈ ಬಿಡ್ರಿ ಮಧ್ಯ ಪರಿಚಯ ಆಗಿಬಿಟ್ಟಿರುತ್ತೆ, ಈ ಪ್ರಶ್ನೆ ಬೇರೆ. ಎಲ್ಲ ಅಪರಿಚಿತರ ಅವ್ರನಿಗೆ ಬಂದು ಅಲ್ಲಿ ಅತ್ತಿ ಮಾವ ಮೈದಂದ್ರು ಆ ಮನೆಯೊಳಗೆ ಪೇಚಾಡ್ಕೋತ ಅಲ್ಲಿ ಕೆಲಸ ಮಾಡ್ಕೋತ ಇಷ್ಟ ಮಾಡಿ ಕೃಷ್ಣ ಅಂತಾರಲ್ಲ ಅವರು. ದೇವ್ರಿಗೆ ಅನುಗ್ರಹ ಹೆಣ್ಮಕ್ಳ ಮೇಲೆ ಹೇಳ್ತಾ ಇದ್ದಾನೆ. ಅದಕ್ಕೆ ಕಾಮಿನಿಗೆ ಒಲಿಯುವನು ಕೃಷ್ಣ ಅಂತ ಅವ್ರು ಪುರೋಹಿತರು ಹೇಳ್ತಾರೆ. ದ್ರೌಪದಿ ಇದ್ದ ಅವ್ರು ಪ್ರಾರ್ಥನೆ ಮಾಡಿಕೊಂಡು ಕೃಷ್ಣ ಬರ್ತಾ ನೋಡ್ರಿ ಅಂದ್ರೆ. ಯಾರು ಹೇಳಿದ್ರು? ಧೂಮರು ಹೇಳ್ತಾರೆ.
ಶುರು ಮಾಡಿ ನೋಡಿ ದ್ರೌಪದಿ ಪ್ರಾರ್ಥನೆ ಮಾಡಲಿಕ್ಕೆ. ಪರಮಾತ್ಮ ಪ್ರಾರ್ಥನೆ ಮಾಡ್ತಾಳೆ. ದೇವ ಬಂದನು, ಸುರುಮನಿಯ ರಾಸು ಬಂದನು. 20-30 ಪದ್ಯ ಆಯ್ತು ಸಂದಸವನ ಹಂಗೆ. ಏನು ಅಣ್ಣ ಭಗವಂತ ಒಂದು. ಆಮೇಲೆ ನೆನಪಾಗ್ತಾರೆ, ಕವಿತಾ ಬಿಡ್ಲಿಕ್ಕೆ ಮುಂದೆ ಕತಿ ನಿಂತಲ್ಲ ಅಂತ ನೆನಪಡ್ತಾವ. ಯಾಕೆ ಅವ್ನು ದೇವ್ರು ಬಂದಲ್ಲ, ಖುಷಿ ಆಗ್ಬಿಟ್ಟು ಯಾರಿಗೆ ಕವಿ ಸ್ಟೈಲ್ ಹೇಳ್ತಾನೆ ಹಿಂಗತ್ತು ಅಂತ ತಿಳ್ಕೊಂಡು. ಅದಕ್ಕಂತಾರ ಮಹಾನುಭಾವರು ಇಲ್ಲಿ ಮಹಿಮಾ ಹೇಳ್ಬೇಕಾತು. ಸ್ವರ್ಣ ವರ್ಣ ಒಂದು ಶಬ್ದ, ಸ್ವತಂತ್ರ, ಸರ್ವಗ, ಕರ್ಣಹೀನ ಸುಶಯ್ಯ ಒಂದೇ ಶಬ್ದ, ಶಾಶ್ವತ ವರ್ಣ ಅಥವಾ ಶಾಶ್ವತ ವರ್ಣ ಒಂದೇ ಶಬ್ದ. ಇದು ಶಾಶ್ವತ ಶಬ್ದ ವಿಷ್ಣು ಸಹಸ್ರನಾಮ ಶಬ್ದ ಇದು, ಹೌದಾ? ಚತುರಾಶ್ರಮ ವಿವರ್ಜಿತ, ಚಾರುತರ, ಸ್ವರತ, ಅರ್ಣ ಸಂಪ್ರತಿಪಾದ್ಯ, ವಾಯು, ಸುಪರ್ಣವರ ವಹನ, ಪ್ರತಿಮಾ, ವಟಪರ್ಣ ಶಯಾಶ್ಚರ್ಯ ವಟಪರ್ಣ ಶಯನು, ಆಶ್ಚರ್ಯತಮ, ಸಚ್ಚರಿತ ಗುಣಭರಿತ. ಎಷ್ಟು ಮಹಿಮಾ ತೋರಿಸ್ತಲ್ಲ, ಎಷ್ಟು ಪುರಾಣ ಬಂದಿದ್ರಾಗ ಎಷ್ಟು ಮಹಿಮಾ ಅಂತ ಹೇಳ್ಕೊತ ನೋಡಿ, ಎಷ್ಟು ಹೇಳ್ಕೊತ ಹೋಗ್ಬೇಕು. ಪರಮಾತ್ಮ ಮಹಿಮಾ ಹೇಳ್ತಾ ಇದ್ದಾರೆ. ಒಂದೇ ದಿನ ಹೇಳಿದರು ಸ್ವರ್ಣ ವರ್ಣ, ಭಗವಂತ ಬಂಗಾರ ವರ್ಣದವ. ನೋಡ್ಬೇಕಿನ ವರ್ಣ ನೀವು ವೇದದೊಳಗೆ ಇರ್ತಕ್ಕಂಥದ್ದು, ಅವನ ಮಹಿಮಾ ಹೆಂಗದ, ಅವನ ವರ್ಣಗಳು ಹೆಂಗ ಹೇಳ್ತಾ ಇದ್ದಾರೆ. ವಿಷ್ಣು ಸಹಸ್ರ ಹೇಳ್ತಕ್ಕಂಥ ಹೆಸರು. ಯದಾ ಪಶ್ಯತ ಋಗ್ವರ್ಣಂ, ಪರಮಾತ್ಮ ಬಂಗಾರ ಅಂತಕ್ಕಂಥ ಮಹಾನ ಬರ್ತಕ್ಕಂಥವ. ಅದು ಹೇಳ್ತಾರೆ ಸುವರ್ಣ ವರ್ಣ ಅಂತ ಹೇಳಿದ್ರು. ಸಾದಾಪಿದ ಅಂತ ಇಲ್ಲ ವರ್ಣಗೆ ಭಗವಂತ ಇರ್ತಕ್ಕಂಥ ವರ್ಣ ಹೇಳ್ತಾ ಇದ್ದಾರೆ. ಅವನ ವರ್ಣ ಹೇಳಿದರು. ಅಂತರ ಮುಂದುವರೆದು ಸ್ವತಂತ್ರ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮತ್ತೊಬ್ಬರ ಆಶ್ರಯ ಅವನಿಗೆ ದೇವಿ ಬೇಕಾಗಿಲ್ಲ, ಲಕ್ಷ್ಮೀದೇವಿಗೆ ಬೇಕು. ಸ್ವತಂತ್ರಂ ಅಸ್ವತಂತ್ರಂ ದ್ವಿಧಂ ತತ್ವಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು ಭಾವೋ ದ್ವಿಧೇತ್. ಆಚಾರ ಮಾತು. ಪ್ರಪಂಚ ಸ್ವತಂತ್ರ ಒಬ್ಬನೇನು ಯಾರು ಆಶ್ರಯ ಬೇಕಾಗಿಲ್ಲ ಅವನು. ಅದು ಹೇಳ್ತಾ ಇರ್ತಾರೆ. ಸರ್ವಗ, ಸರ್ವತ್ರ ಗಚ್ಚತಿ ಇತಿ ಸರ್ವಗ, ಎಲ್ಲ ಕಡೆಗೆ ಅಡ್ಡಾಡ್ತಕ್ಕಂಥ. ಇಲ್ಲಿ ಜಗ ತೋರಿಸೋದು ನಿಮ್ದು ಪರಮಾತ್ಮ ಜಗ ಎಲ್ಲ ತೋರ್ಲಿಕ್ಕೆ ಸಾಧ್ಯ ಅದನ್ನ ಇಂಥಲಿಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಮನೆಗೆ ಮಾ ಇಟ್ಟಿರ್ತಾರ, ಯಾರು ಇಲ್ಲಿ ನೋಡಿ ಹೋಗಿ ತಿನ್ನೋದ, ಯಾರು ಕಣ್ಣಿಲ್ಲ ನಿಂತ್ಕೊಂಡು ದೇವ್ರು ಕೂತ್ಬಿಟ್ಟಿರ್ತಾರೆ ಕಣ್ಣು ನೋಡ್ಲಿಕ್ಕೆ. ಅಲ್ಲಿ ಇದು ಯಾರಿಗೆ ಗೊತ್ತದ್ದು? ಕನಕದಾಸರಿಗೆ. ಅದು ಸರ್ವ ಪರಮಾತ್ಮ ಅವ್ರಿಗೆ ಅನುಭವ ಆಗಿರ್ತಕ್ಕಂಥದ್ದು ಸರ್ವಗ. ನೋಡ್ರಿ, ಕರ್ಣಹೀನ ಸುಶಯ್ಯ ಅರ್ಥ ಆತ ನಿಮ್ಮ ಮೇಲೆ ನಿಮ್ಮ ಕಡೆ ಅನಿಸ್ತು ನೋಡ್ಬೇಕಾದ್ರೆ. ಕರ್ಣ ಅಂದ್ರೇನು? ಅವೇ ಕರೆಕ್ಟ್. ಹೀನ ಅಂದ್ರೆ ಕಿವಿ ಇಲ್ಲದವ್ರು ಅರ್ಥ. ಕಿವಿ ಇಲ್ಲದ್ರ ಮೇಲೆ ಮಲ್ಕೊಂಡವ. ಕರ್ಣಹೀನ ಶಬ್ದಕ್ಕೆ ಅರ್ಥ ನಂಗಾರ ಯಾಕೆ ಹಂಗ? ಹಾವಿ ಕಿವಿ ಇಲ್ಲ, ಬಾಯಿ ಎರಡು ಕೆಲಸ ಮಾಡ್ತಾನೆ ಹಾವಿಂದು. ಹಾವಿನ ಕಿವಿ ತೋರಿಸಿ ಎಲ್ಲರೂ ತೋರಿಸೋಣಂತ ಉಳಿದಕ್ಕೆಲ್ಲ ಕಿವಿ. ಅದಕ್ಕೆ ಕರ್ಣಹೀನ ಸುಶಯ್ಯ. ಕರ್ಣಹೀನ ಅಂದ್ರೆ ಯಾರು ಹಂಗಾತು? ಶೇಷ ಅವನ ಹಾಸಿ ಮಾಡ್ಕೊಂಡಿರ್ತ. ಶಯ್ಯ ಅದು ಮಲ್ಕೊಳ್ಳೋದು. ಕರ್ಣಹೀನ ಸುಶಯ್ಯ ದಾಸ ಶಬ್ದ ಹೆಂಗ ನೋಡಿ. ಶ್ರೀಗತಾಂಸ ಹೋಯ್ತು ಚಲೋ ಡಿಕ್ಷನರಿ ತಲೆ ಒಳಗೆ ಎಷ್ಟು ಶಬ್ದ ಎಂತಾನೆ. ಕರ್ಣಹೀನ ಸುಶಯ್ಯ ಅಂದ್ರೆ ಶೇಷ ಶಯನ ಅಂತ ಹೇಳಿಕ್ಕೆ ಇಟ್ಟಬೇಕಾಯ್ತು ದಾಸರಿಗೆ. ಸುಮ್ಮನೆ ಶೇಷನ ಅನ್ಬೇಕಾಯ್ತು ಅವ್ರಿಗೆ. ಹಂಗೆ ಅನ್ನೋದಿಲ್ಲ. ಅದಕ್ಕೆ ಪೇಚಾಡ್ಲಿ ಓದೋರು ಅಂತಾರ. ಕರ್ಣಹೀನ ಸುಶಯ್ಯ ಶಾಶ್ವತ, ಅನಾದ್ಯನಂತ ಕಾಲಕ್ಕೂ ಶಾಶ್ವತ ಭಗವಂತ ಅಂತ ಅಂತರ ಮುಂದುವರೆದು. ಆ ರೀತಿಯಾಗಿ ಕರ್ಣಹೀನ ಸುಶಯ್ಯ. ಯಾವ ವರ್ಣಾತ್ಮಕ ಆಶ್ರಮ ಸಂಬಂಧ ಏನು ಇಲ್ಲಿಲ್ಲ ನಮಗೆ. ಚತುರಾಶ್ರಮ ಆಶ್ರಮ ಬ್ರಾಹ್ಮಣ ವೈಶ್ಯ ಕ್ಷತ್ರ ಹಿಂಗೇನಿಲ್ಲ. ಕ್ಷತ್ರಿಯಾಗಿ ಹುಟ್ಟಿಲ್ಲ ಭಗವಂತ ರಾಮಾವತಾರದಾಗ. ಕೃಷ್ಣ ಗೋಲರವಾಗಿ ಹುಟ್ಟಾನಿಲ್ಲ ನಮಗೆ. ನಮ್ಮ ದೇವರು ಒಂದು ಕ್ಷತ್ರಿಯ, ಒಂದು ಗೋಲ್ಲ. ನಾವು ಪೂಜೆ ಮಾಡ್ತಕ್ಕಂಥ ಪರಮಾತ್ಮ ವರ್ಣಾಶ್ರಮ ಆಶ್ರಯ ಕಟ್ಟಿಲ್ಲ ಅಂತ ಆಯ್ತು. ವರ್ಣವಿಹೀನ ಸರ್ವ ವರ್ಣ ಪ್ರತಿಪಾದ್ಯ. ನೋಡಿ, ಸರ್ವ ವರ್ಣ ಪ್ರತಿಪಾದ್ಯ. ಇಡೀ ಸುಧಾ ಇದು. ಸುಧಾದಾಗ ಇಡೀ ಒಂದು ಅಧ್ಯಾಯ ಟೀಕಾರ ಹೇಳ್ತಾರೆ. ಸರ್ವಶಬ್ದ ವಾಚ್ಯ ಭಗವಂತ. ಸರ್ವಶಬ್ದ ವಾಚ್ಯ. ಹೆಣ್ಣು ಅಂದ್ರು ಅವನ ಮತ್ತ, ಗೌರಿ ಅಂದ್ರು ಅವನ ಮತ್ತ. ಎರಡನೇ ಅರ್ಥ ಮತ್ತೊಂದು. ದಡ್ಡ ಅಂದ್ರು ಅವನ, ಮೂರ್ಖ ಅಂದ್ರು ಅವನ ಮತ್ತ. ಹೆಂಗ್ರಿ ಮೂರ್ಖ ಅಂತ ದೇವ್ರು ಹೆಂಗ ಇದ್ಕೊಂಡು? ದೇವ್ರು ಮೂರ್ಖಲ್ಲ. ಮೂರ್ಖ ಅಂತ ಒಬ್ಬ ಇರ್ತಾನೆ ಮನುಷ್ಯ. ಆ ಮೂರ್ಖತ್ವ ಇಡಬೇಕಲ್ಲ ಅವನಲ್ಲಿ. ಅವ ಪ್ರೇರಣೆ ಮಾಡೋಕ್ಕಲ್ಲ, ಅವನು ಮರೆತು ಮೂರ್ಖಂತ. ಇಂಥ ಶಬ್ದ ಭಾವ ಶಬ್ದ ಬರ್ತಾವ. ಅದಿಷ್ಟು ಶಬ್ದ ಸಂಗ್ರಹ ಮಾಡ್ತಾರೆ. ಪರಮಾತ್ಮ ಸರ್ವ ವರ್ಣದ ಅಕ್ಷರ ಅಂತ ಅರ್ಥ. ಪ್ರತಿಪಾದ್ನೆ ಆಗಿರುತ್ತೆ, ಪ್ರತಿಪಾದ್ನೆ ಆಗಿರ್ತಕ್ಕಂಥ ಪರಮಾತ್ಮ. ಆಮೇಲೆ ಅಂತಾರೆ ವಾಯುವಾಹನ. ವರದು ವಾಯುವಾಹನ ವಿಷ್ಣು ಸಹಸ್ರನಾಮ. ಇನ್ನು ಹರಿಕಥಾಮೃತ ಎಲ್ಲ ವಿಷ್ಣು ಶಬ್ದ ಬಂದು ಹೋಗ್ಬಿಟ್ಟಾವ. ವಾಯುವಾಹನ ಅಷ್ಟೇ ಅಲ್ಲ, ಸುಪರ್ಣ ವರ ವಾಹನ. ಗರುಡಾರೂಢ ಸುಪರ್ಣ ವರವಾಹನ. ಸುಪರ್ಣ ಅಂದ್ರೆ ರೆಕ್ಕಿ, ಪರ್ಣ ರೆಕ್ಕಿಗಂತದ್ದು. ಸುಪರ್ಣ ಬಂಗಾರದ ರೆಕ್ಕೆ ಅಂತದಕ್ಕೆ ಗರುಡಗ. ಆ ಬಂಗಾರದ ಇರುತ್ತ ಪಕ್ಷಿ ಮೇಲೆ ವಾಹನ ಹೋಗ್ಯಾರು
ಪರಮಾತ್ಮ. ಮತ್ತೆ ಯಾರು ಉತ್ತರದ ಮೇಲೆ ಯಾರು? ಸುಪರ್ಣ ವರವಾಹನ. ಆಮೇಲೆ ಹೇಳಿದ್ರು ಅವ ವಾಯುವಾಹನ. ವಾಯುದೇವರು ಹೆಗಲ ಮೇಲೆ ಕೂತ್ಕೊಂಡ ಭಗವಂತ. ಯಾವಾಗ? ರಾಮಾವತಾರದಾಗ. ಹೌದಿಲ್ಲ? ವಾಯುವಾಹನ ಅಂತ ಕೂರ್ಸ್ಕೊಂಡ. ಇಲ್ಲಿ ಅವ್ರನ್ನ ಇಲ್ಲಿ ಲಕ್ಷ್ಮಣ ಕೂರ್ಸ್ಕೊಂಡ. ಲಕ್ಷ್ಮಣ ತಾತಮದ ಸಣ್ಣವ ಕರೆ ಮತ್ತೆ ಮಗ. ಪರಮಾತ್ಮ ಆದೇಶ ಇತ್ತಲ್ಲಿ. ಹೌದಾ? ವರ್ಣ ಅಂತಕ್ಕಂಥ ಅಂತ ಒಂದು ಚಾರು ಥರ ಸುಂದರ ಅಂತ ಹೇಳಿದಂಗೆ ಸಾಕ್ಷಾತ್ ಹೇಳ್ಕೊಂಡು ನೀವು ನೆನ್ನೆ ನೀವು ಅಕಸ್ಮಾತ್ ನೀವು ಗೋಪಿಗೀತ ಅಂತಿದ್ರೆ ಸಾಕ್ಷಾನ್ ಮನ್ಮಥ ಮನ್ಮಥ ಮೃದು ಗೋಪಿಕಾಸ್ತ್ರ ಹಳ್ಳಿ ಕಟ್ಬಿಟ್ರಂತ ಪರಮಾತ್ಮ. ಸಾಕ್ಷಾತ್ ಮನ್ಮಥ ಮನ್ಮಥ ಪರಮಾತ್ಮ ನಿಂತ್ಕೊಂಡ್ಬಿಟ್ರಂತ. ಅವ್ರ ಮುಂದೆ ಮನ್ಮಥ ಎಂದುಕೊಂಡ. ನೋಡುವ ಎಷ್ಟು ನೋಡ್ಕೊಡು ಅಂತಕೊಂಡು ಪರಮಾತ್ಮ ಹೇಳ್ತಾ ಇದ್ದಾರೆ. ಪರಮಾತ್ಮ ಇರ್ತ ಸ್ವರಥ ತನ್ನಲ್ಲೇ ತಾನು ರಮಣ ಮಾಡ್ತಕ್ಕಂಥ ಭಗವಂತ. ಮತ್ತೊಬ್ಬರ ಅವಶ್ಯಕತೆ ಭಗವಂತಿಗಿಲ್ಲ. ನೋಡ್ರಿ, ಲಕ್ಷ್ಮೀದೇವಿ ಎಂದು ಕೂಡ ಅವಾಗ ಉಪಯೋಗ ಇಲ್ಲ. ಹಾಗೆ ಲಕ್ಷ್ಮಿ ಹೆಚ್ಚಾಗ್ತಿಲ್ಲ. ಅಕ್ಕಿ ತನ್ನದೇ ಆಗಿರ್ತಕ್ಕಂಥ ಲಕ್ಷ್ಮೀ ರೂಪ ಅಂತ ಮತ್ತವ ಅಲ್ಲೇ ರಮಣ ಮಾಡ್ತಕ್ಕಂಥ ಪರಮಾತ್ಮ. ಯಾರು ಆಶ್ರಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಪ್ರತಿಮ ಭಗವಂತ ಆಗಿರ್ತಕ್ಕಂಥ ಸಕಲ ವ್ಯಾಪಾರ ಮಾಡ್ತಕ್ಕಂಥ ಪ್ರತಿಮ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಆ ನಂತರ ಕೊನೆಯದು ವಟಪತ್ರ ಶಯನ. ಇಲ್ಲಿ ಮಲ್ಕೊಂಡ ದೇವರು ಸಣ್ಣ ಎಲಿ ಮೇಲೆ ಯಾವುದೇ ಮೇಲೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಹೇಳಿದಂಗೆ ವಟಪತ್ರ ಶಯನ. ಇಷ್ಟೆಲ್ಲ ಆಗಿ ಸಚ್ಚರಿತ ಒಳ್ಳೆ ಚರಿತ್ರೆ ಹೋಗ್ತಕ್ಕಂಥ ಮಹಾನುಭಾವ. ಇದು ಭಗವಂತನ ಮಹಿಮಾ ಹೇಳ್ತಾ ಇದೆ. ಇಷ್ಟೊಂದು ಮುಂದೆ ಪರಮಾತ್ಮ ಅಗಣಿತ ಗುಣಗಳು ಸ್ತೋತ್ರ ಮಾಡ್ತಾ ಈ ಸಂಧಿ ಮುಗಿಸ್ತಾರೆ ಈ ಪದ್ಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಏನು ನೋಡಿ ಎಷ್ಟು ಶಬ್ದ ಹಾಕ್ತಾರೆ ಮಹಾನುಭಾವರು ಏನ್ತಾನೆ. ಅಗಣಿತ ಸುಗುಣಧಾಮ ಅಲ್ಲಿ ಒಂದು ಅರ್ಥ ಅಲ್ಲಿಗೆ ಅಗಣಿತ ಸುಗುಣಧಾಮ. ನಿಶ್ಚಲ ಮತ್ತೊಂದು ಅರ್ಥ ನಿಶ್ಚಲ. ಸ್ವಗತ ಭೇದ ವಿಶೂನ್ಯ ಶಾಶ್ವತ ಜಗದಿ ಜೀವಾತ್ಯಂತ ಭಿನ್ನಾಭಿನ್ನ ಪರಿಪಾಲ. ತ್ರಿಗುಣ ವರ್ಜಿತ ತ್ರಿಭುವನೇಶ್ವರ ಹಗಲಿರಳು ಸ್ಮರಿಸುತ್ತಲೇಹರ ಬಿಟ್ಟಗಲ ಶ್ರೀ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು. ಪುಸ್ತಕಂತ ಸಂಧಿ ಹೇಳ್ತಾರೆ ಕೊನೆಯ ಪದ್ಯ. ಜಗನ್ನಾಥ ಬಂದ ಕೆಂಪಲ್ಲ ಅವನು ಒಂದೊಂದು ಮಹಿಮೆ ಹೇಳ್ತಾ ಇದ್ದಾರೆ. ಈಗ ಇಷ್ಟು ಹೇಳ್ಕೊತ ಹೋಗಿ ಪರಮಾತ್ಮ ಹೆಂಗಿದ್ದಾನೆ ಹೇಳ್ತಾರೆ. ಅಗಣಿತ ಗುಣಧಾಮ. ಅಗಣಿತ ಬಿಯಾಂಡ್ ಮ್ಯಾಥಮೆಟಿಕ್ಸ್ ಅಂತ ಅರ್ಥ. ಇಷ್ಟೆಲ್ಲ ಗಣಿತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇನವ ಗುಣಗಳು. ಆ ಗುಣಗಳಿಗೆ ಧಾಮ ಅಂದ್ರೆ ಆಶ್ರಯ. ಅನಂತ ಗುಣಗಳಿಗೆ ಭಗವಂತ ಆಶ್ರಯ ಆಗಿರ್ತಕ್ಕಂಥವ ಅಗಣಿತ ಗುಣಧಾಮ ಅಂದರು. ನಿಶ್ಚಲ ಪರಮಾತ್ಮ ಚಂಚಲ ಅಲ್ಲ, ನಿಶ್ಚಲ. ಯಾವ್ದು ಚಂಚಲ ವೃತ್ತಿ ಅವನಲ್ಲಿ ಇಲ್ಲ ಅಂತ ಅರ್ಥ. ಭಗವಂತ ಇರ್ತಕ್ಕಂಥ ಅನಂತ ಕಾಲದ ಸತ್ಯ ಸಂಕಲ್ಪ ಆಚಾರ ಅಂತಾರ ವಾಯು ಸ್ತೋತ್ರದಾಗ. ಸತ್ಯ ಸಂಕಲ್ಪ ಏಕೋ ವರೆಣ್ಯೋ ವಶಿ. ಅವನೇ ಸತ್ಯ ಸಂಕಲ್ಪ. ನಾವೆಲ್ಲ ಭ್ರಷ್ಟ ಸಂಕಲ್ಪರು. ನಮ್ಮ ಸಂಕಲ್ಪ ಈಡೇರಬಹುದು, ಈಡೇರ್ಲಿಕ್ಕಿಲ್ಲ. ಈಡೇರ್ಬೇಕಾದ್ರೆ ಅವನ ಇಚ್ಛಾ ಬೇಕಾತಕ್ಕಂಥ ಅದಕ್ಕೆ ಸತ್ಯ ಸಂಕಲ್ಪ ಪರಮಾತ್ಮ ಆಗಿರ್ತಕ್ಕಂಥವ. ಸ್ವಗತ ಭೇದ ವಿವರ್ಜಿತ ದೊಡ್ಡ ಶಬ್ದ ಇದೆ, ತಾತ್ಪರ್ಯ ಶಬ್ದ ಇದೆ. ಸ್ವಗತ ಭೇದ ವಿವರ್ಜಿತ. ಪರಮಾತ್ಮ ಅವಯವಕ್ಕೂ ಒಂದೊಂದಕ್ಕೂ ಭೇದ ಇಲ್ಲ. ಹೆಂಗೆ ತಿಳ್ಕೊಬೇಕು? ಪರಮಾತ್ಮ ಮೂರ್ತಿ ತಿಳ್ಕೊಡ್ರಿ. ನಮ್ಮದು ಕಣ್ಣು ನಾವು ನೋಡೋ ಕೆಲಸ ಯಾರು ಮಾಡ್ತಾರೆ? ನಮ್ಮಲ್ಲೇ ಕಣ್ಣು. ವಾಸನೆ ತಗೊಳ್ಳೋದು ಮೂಗು, ತಿನ್ನೋ ಕೆಲಸ ಬಾಯಿ. ಮೂಗಿ ತಿನ್ನನ್ರಿ ಸಾಧ್ಯ ತಿನ್ಲಿಕ್ಕೆಲ್ಲ. ಕಣ್ಣಿಗೆ ಕೇಳನ್ರಿ ನೀವು ಸಾಧ್ಯ ಇಲ್ಲ. ಅವಯವ ಏನವ ಆ ಕೆಲಸ ಅವಯವನ ಮಾಡ್ಕೋತಾರೆ. ಅವು ತಮ್ಮ ಕೆಲಸ ತಾವು ಮಾಡಿ ಸಾಕಾಗ್ಯದ. ಅಷ್ಟು ನಮ್ದು ಇರ್ತದೆ. ಭಗವಂತಗೆ ಕಣ್ಣು ಮಾಡೋ ಕೆಲಸ ಕಿವಿನೂ ಮಾಡ್ಬಾರ್ದು, ಕಿವಿ ಮಾಡೋ ಕೆಲಸ ಕಾಲು ಮಾಡ್ಬಾರ್ದು, ಕಾಲು ಮಾಡೋ ಕೆಲಸ ತಲೆನೂ ಮಾಡ್ಬಾರ್ದು ಅಂತ ಭಗವಂತ. ಅದಕ್ಕೆ ಸ್ವಗತ ಭೇದ ವಿವರ್ಜಿತ. ಅವನು ಭೇದಗಳಿಂದ ಕಾಲು ಕಿವಿ ಇನ್ನೊಂದು ಇಡೀ ದೇಹ ಇರ್ತಕ್ಕಂಥದ್ದು ಭಗವಂತ ಮಹಿತ ಸ್ವಗತ ಭೇದ. ಶಾಶ್ವತ ಜೀವಾತ್ಯಂತ ಭಿನ್ನ. ಹೌದಲ್ಲ? ನಮ್ಮ ಹಂಗೆ ತಂದೆಯವ್ರಿ ಅಂದರೆ ಅತ್ಯಂತ ಭಿನ್ನ ಆಗಿರ್ತಕ್ಕಂಥ ಪರಮ ಅತ್ಯಂತ ಭಿನ್ನ. ಈ ಶಬ್ದ ಶಾಸ್ತ್ರ ಮತ್ತು ಅತ್ಯಂತ ಭಿನ್ನ ಅಂತಕ್ಕಂಥದ್ದು ನೋಡ್ರಿ. ಆಪನ್ನ ಪರಿಪಾಲ. ಆಪನ್ನರು ಅಂದ್ರೆ ಭಕ್ತರು ಅಂತ ಅರ್ಥ. ಅವನನ್ನೇ ನಂಬಿರ್ತಕ್ಕಂಥ ಮಹಾನುಭಾವ. ಆಪನ್ನ ಅವರಿಗೆ ಪರಿಪಾಲ ಅಂದ್ರೆ ರಕ್ಷಣೆ ಮಾಡ್ತಕ್ಕಂಥವ. ತನ್ನನ್ನೇ ನಂಬಿರ್ತಕ್ಕಂಥ ಜನರನ್ನ ಮಾಡ್ತಕ್ಕ ರಕ್ಷಣೆ ಮಾಡ್ತಕ್ಕಂಥ ಮಹಾನುಭಾವ. ಆಪನ್ನ ಪರಿಪಾಲ. ವಿಕಾಸ ಉದಾಹರಣೆ ಪುರಾಣದ ನೋಡ್ತೀರಿ ಅವನ್ನ ಅಂತರ ಮುಂದೆ. ತ್ರಿಗುಣ ವರ್ಜಿತ. ನಮ್ಮಂಗೆ ಸಾತ್ವಿಕ ರಾಜಸ ತಾಮಸ ಗುಣ ಯಾವಾಗಿಲ್ಲ ಭಗವಂತಗೆ. ತ್ರಿಗುಣ ವರ್ಜಿತ ಆಗಿರ್ತಕ್ಕಂಥವ. ಆಮೇಲೆ ಸಮಸ್ತ ಬ್ರಹ್ಮಾಂಡಕ್ಕೆ ಜಗತ್ಪ್ರಭು ನಿಯಾಮಕ ಆಗಿರ್ತಕ್ಕಂಥ ಪರಮಾತ್ಮ. ಎಲ್ಲಿಂದ ಪಾದ ತಲೆ ಹಿಡ್ಕೊಂಡು ಮ್ಯಾಲ ತನಕನೂ ಅದನ್ನು ಹೇಳ್ತಾ ಇದ್ದಾರೆ. ಪಾದ ಮೂಲ ಮಂತ್ರ ತಿಳ್ಕೊಂಡು ಭೂಲೋಕ ಒಂದೊಂದು ಲೋಕ, ಮ್ಯಾಲಿನ ಲೋಕ, ಸತ್ಯಲೋಕ, ಇಡೀ ಬ್ರಹ್ಮಾಂಡ ಭಗವಂತ ಕೂತ್ಕೊಂಡ್ಬಿಟ್ಟು. ಪಾದ ಕೆಳಗಿನ ಲೋಕ, ಉದರ ಮತ್ತೊಂದು ಲೋಕ, ತೊಡಿ ಮತ್ತೊಂದು ಲೋಕ, ಮ್ಯಾಲಿಂದ ವೈಕುಂಠ ಇದ್ದಂಗೆ ಪರಮಾತ್ಮ ವಹಿಸಿರ್ತಕ್ಕಂಥದ್ದು. ಆ ರೀತಿ ಮಹಾನುಭಾವ. ಇಷ್ಟ ಎಂಥವ ವಿಶ್ವ ವ್ಯಾಪಕನು. ವಿಶ್ವ ಜಗತ್ತು
ಇವತ್ತು ತುಂಬ ಇರ್ತಕ್ಕಂಥ ಪರಮ ಚರಾಚರ ದೃಷ್ಟಿಗಳು ಎಲ್ಲ ಕಡೆ ಹಬ್ಬಿರ್ತಕ್ಕಂಥ ಪರಮಾತ್ಮ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಣುವಿನಲ್ಲಿ ಅಣುವಾಗಿ ಮಹತ್ತಿನಲ್ಲಿ ಮಹತ್ತಾಗಿರ್ತಕ್ಕಂಥ ಪರಮಾತ್ಮ. ಒಂದೊಂದಕ್ಕೂ ಇದೆ ಎಷ್ಟೋ ಭಗವಂತದ್ದು. ನಾವಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿದ್ರೆ ಅಲ್ಲಿಲ್ಲ, ಅಲ್ಲಿದ್ದು ಇಲ್ಲಿಲ್ಲ. ಪರಮಾತ್ಮ ಮಾತ್ರ ವಿಶ್ವ ವ್ಯಾಪಕ ಅಂತ ಹೇಳ್ತಾ ಇದ್ರೆ ಮಾಡ. ಇಷ್ಟಾಗಿ ದಾಸ ಸಂದೇಶ ಶ್ರೀ ಜಗನ್ನಾಥ ವಿಠಲ ಅಲ್ಲಿ ತನ್ನನೇ ಬರ್ತಕ್ಕಂಥ ಭಗವಂತ ಪರಮಾತ್ಮ ಇರ್ತಕ್ಕ ಬಂಧುವಾಗಿ ರಕ್ಷಣೆ ಮಾಡ್ತಾನಂತ. ತ್ವಮೇವ ಮಾತಾಸೆ ತ್ವಮೇವ ಪಿತಾಸೆ ತ್ವಮೇವ ಬಂಧುಶ್ಚ ತ್ವಮೇ ಸೊಕ. ಸ್ವಾಮಿ ಎಲ್ಲ ನೀನು ಇನ್ಯಾರಿಲ್ಲ ನನಗೆ. ಇಂಥ ಒಂದು ಈ ಅವಸ್ಥಾ ಬರ್ಬೇಕು ನಮಗಂತ ಅಂದ್ರೆ ಭಕ್ತರಿಗೆ ಸಾಧ್ಯ. ನಮಗಿನ್ನೂ ಹಂಗೆ ಇದ್ದೇ ಇರ್ತದೆ. ಇಲ್ಲ ಇಲ್ಲ ಅವ್ರು ರಕ್ಷಣೆ ಮಾಡ್ತಾರೆ, ಇವ್ರು ರಕ್ಷಣೆ ಮಾಡ್ತಾರೆ, ಗಂಡು ರಕ್ಷಣೆ ಮಾಡ್ತಾರೆ, ಹೆಂಡತಿ ರಕ್ಷಣೆ ಮಾಡ್ತಾರೆ, ಮಕ್ಕಳು ರಕ್ಷಣೆ ಮಾಡ್ತಾರೆ. ಇವೆಲ್ಲ ಕೈ ಬಿಟ್ಟ ಮೇಲೆ ಮಾಡೋ ಒಬ್ಬನ ಭಗವಂತ ಆಗಿರ್ತಕ್ಕಂಥ ಆ ಮಹಿಮ ಅನ್ನೋಲಿಗೆ 27 ಮುಗಿತಿ. ಹೌದಲ್ಲ? ಮುಂದಿನ ಮತ್ತೆ ಹೆಂಗೆ ಮೂರಪ್ಪನವ್ರು ಹೆಂಗೆ ವ್ಯವಸ್ಥೆ ಮಾಡ್ರೆ ಗೊತ್ತಿಲ್ಲ, ಎಲ್ಲ ಹೇಳ್ತಕ್ಕಂತಿಲ್ಲ. ಆ ರೀತಿ ಹೇಳ್ತಕ್ಕಂಥದ್ದು. ಇಷ್ಟು ಹರಿಕಥಾಮೃತ ಸಾರದ ಹೇಳಿಕತ್ತಿ ನೋಡಿ. ಇಷ್ಟು ಅಷ್ಟಪದ್ಯ ಆದರೂ ಇಷ್ಟು ಟೈಮ್ ತೊಗೊಂಡಿದ್ದಕ್ಕೆ ಇನ್ನು